ಒಂದು ಕಥೆಯನ್ನ ಪ್ರೇಕ್ಷಕರ ಮುಂದೆ ಸಂಗೀತದ ಮೂಲಕ ಸಂಭಾಷಣೆಗಳ ಮೂಲಕ ಪ್ರಸ್ತುತಪಡಿಸುವಂತಹ ರೀತಿ ಇದೆಯಲ್ಲ, ಅದು ರಂಗಕಲೆಗಿರುವಂತಹ ದೊಡ್ಡ ಶಕ್ತಿ. ಯಾಕೆ ಸ್ಪೆಷಲ್ ಅನ್ಸುತ್ತೆ ಉತ್ತರ ಕರ್ನಾಟಕ ನಿಮಗೆ? ನಮ್ಮ ಉತ್ತರ ಕರ್ನಾಟಕದ ಮಾತು ತಾಳ ಹಾಕಿರಂಗಿರುತ್ತೆ. ನಿಮ್ಗೂ ಹೊಸಕೋಟೆಗೂ ಏನ್ ಲಿಂಕು? ನಾನು ಗುತ್ತಿಗೋಡೆ ಹೊಸಕೋಟೆ. ಕಲೆಗಳಿಗೆ ಅವಾಗಿನ ಆಸಕ್ತಿ ಹೇಗಿತ್ತು ಸರ್? ಅದು ಆಗಿರತಕ್ಕಂಥ ಸಂತೋಷ ಇವತ್ತಿನ ದಿನಮಾನಗಳಲ್ಲಿ ಇಲ್ಲ. ಸುಮಾರು 1.5-2 ಕಿಲೋಮೀಟರ್ ಒಂದು ಧ್ವನಿ ಕೇಳ್ತಿತ್ತು. ಥಿಯೇಟರ್ಗೆ ರಂಗಸ್ಥಳಕ್ಕೆ ನೀನು ಹೋಗಪ್ಪ ಅಂತ ತಳ್ಳಿದ್ದ, ನೀವೇ ಹೋಗಿದ್ದ? ದುಡಿದದಿ ದೇಶದ ಉದ್ಧಾರ ಸೊಗಸಾಗಿ ಸೇವೆ ಮಾಡುವಾರ ಹಾಡಿದೇನೆ. ನನ್ನ ಕಣ್ಣಿಗೆ ಕಂಡದ್ದೇನೆ ನಾನು ಬರೆದದ್ದು ಹೊರತಾಗಿ ಗೆಸ್ ಅಂತಕ್ಕಂಥ ಶಬ್ದನೇ ಇಲ್ಲ. ಹಾಡು ಮಾಡಿದೆ ಜೀವನವೆಲ್ಲ ಹುಡುಕುತ್ತ ನದಿ ಬಾಳನೆಲ್ಲ. ಗಂಡನ ತೆಗೆದಿರ್ತಕ್ಕಂಥ ಅಮ್ಮ ಬಂದಿದ್ರು. ಏನ್ ಹೇಳಿ ಹೆಣ್ಣಿನ ಆಶಾ ಗಳಿಗಾಗ ಮಾಡತರ ಮೋಸ. ಕಾರ್ಯಕರ್ತೆ ಭಯಂಕರ ಸುಂದರಿ ರೀ, ಬಹಳ ಸುಂದರಿ. ಆ ಹಾಡು ಅದ ಸ್ಫೂರ್ತಿ. ಅದು ಅದನ್ನು ಕಂಡ ನಮ್ಮ ಹಳ್ಳಿ ಮಂದಿ ದಂಗ ಆಗಿ ಹೋತ. ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿದು ಬರುತ್ತಿತ್ತ. ಹಾಡು ಹೌದು, ಒಂದೇ ಹಾಡು. 43 ನಿಮಿಷ ಒಂದು ಹಾಡು. ಹೌದು. ಭಾವ ನಿನ್ನ ಮಗಳ ಕರಿ ಏನೈತಿ ಏನೈತಿ ಅಂತದೇನೈತಿ, ಹಗಲು ರಾತ್ರಿ ನನ್ನ ಮನಸ್ಸು ಜಗ್ಗತೈತಿ ಜಗ್ಗತೈತಿ ಜಗ್ಗತೈತಿ. ಕರ್ನಾಟಕದಲ್ಲಿ ಅಣ್ಣವರು ಅಷ್ಟೇ ನಟರು ಅಂತಕ್ಕಂಥ ಭಾವನೆ ವ್ಯಕ್ತ ಆಗ್ಬಿಟ್ಟು. ನಿಮ್ಮ ಸಂಗೀತದ ಕಲಿಕೆ ಹೇಗಿತ್ತು ಸರ್? ಸಂಗೀತಗಾರಲ್ಲ, ಜೊತೆಗೆ ಸಾಹಿತ್ಯನೂ ಅಲ್ಲ. ಗುರುರಾಜ್ ಹೊಸಕೋಟೆ ಬರೆದಿರ್ತಕ್ಕಂಥ ಜನಪದ ಅಲ್ಲ ಅಂಥೇಳಿ ತಳ್ಳೋದಕ್ಕೆ ಒಂದು ಕಾರಣ ಏನಂತಂದ್ರೆ, ಒಂದು ಹೆಣ್ಣು ಮದುವೆ ಆಗಿ ಪ್ರಥಮ ಬಾರಿ ಗಂಡನ ಮನೆಗೆ ಕಾಲಿಟ್ಟಾಗ ಅರಿಯದ ಗಂಡನ ಮನೆಗೆ ಫುಟ್ಪಾತ್ ಅಲ್ಲಿ ರೆಕಾರ್ಡಿಂಗ್ ನಡೀತಾ ಇತ್ತು ಅಂದ್ರೆ ಇಮ್ಯಾಜಿನ್ ಮಾಡಿ ಹೇಗಿತ್ತು ಆ ಕಾಲ ಅಂತ. ನನಗೆ ದುಡ್ಡು ಈ ಕ್ಯಾಸೆಟ್ ನಿಂದ ಬರ್ತೈತಿ ಅನ್ನೋದು ಗೊತ್ತಾಗುತ್ತೆ ಲಹರಿ ಅವರಿಗೆ. ಆ ಕ್ಯಾಸೆಟ್ಟಿನ ಯುಗ ನಮ್ಮ ಯುಗ. ಆ ಕ್ಯಾಸೆಟ್ ಯುಗದಲ್ಲಿ ನಮಗೆ ಮಹಾರಾಜ. ಜನಪ್ರಿಯತೆ ಬಂದ್ರೆ, ಜನ ಕಾಂಚಾಣ ಬಂದ್ರೆ ತಲೆ ನಿಲ್ಲಲ್ಲ. ಕಲಾವಿದ ವ್ಯಾಪಾರಿ ಆದ್ರೆ ಅವ್ನು ಕಲಾವಿದ ಅಲ್ಲ. ಕಾರ್ಯಕ್ರಮ ಕೂಡ ಅವ್ರಿಗೆ ದುಡ್ಡು ಎಂದೂ ಡಿಮಾಂಡ್ ಮಾಡಲಿಲ್ಲ, ಎಂದೂ ದುಡ್ಡು ಹೇಳಲಿಲ್ಲ, ಈಗಲೂ ಕೇಳಲ್ಲ, ಈಗಲೂ ಕೇಳಿಲ್ಲ. ಇದೆಲ್ಲ ಬಾ ಇಂತಲ್ಲಿ ಭೇಟಿ ಆಗೋಣ ಅಂತ ಹೇಳಿ ಹಿಡಿದು ಜೊತೆಗೆ ಕೊನೆ ಏನ್ ಹೇಳಿದ ಅಂತಂದ್ರೆ, ತಾಸಿಗೊಮ್ಮೆ ಗಳಿಗೆಗೊಮ್ಮೆ ನನ್ನ ಮುಂದ ಸುಳಿದಾಡ. ಈ ಸಿನಿಮಾ ನಂಟಿ ಹೆಂಗ್ರಿ ಬಂತು ಸರ ನಿಮ್ಗೆ? ನಮ್ಮ ಕೆಲಸ ಅಲ್ಲ ಅಂತ ಹೇಳಿ ಅದನ್ನ ಅಲ್ಲೇ ಬಿಟ್ಬಿಟ್ಟಿರಿ. ನಾವು 1000 ಗೀತೆಗಳನ್ನ ನೋಡ್ಕೊಳ್ಳದೆ ಹಾಡ್ತೀರಿ. ಈಗಲೂ ಹಾಡ್ತೀನಿ. ಗುರುರಾಜ್ ನನ್ನ ಮೇಲೆ ಬರ್ದೇನಂತ ಇದಾಗಿದೆಯಾ ಇದು? ಅಂಬರೀಷ್ ಕೇಳಿದಾರಿ, ಗುರುರಾಜ್ ನಂದೇನಾ ಇದು ಅಂತ. ನನಗೊಂದು ಅವಾರ್ಡ್ ಬರಬೇಕಿತ್ತು. ನಾನು ಅವಾರ್ಡ್ ವಿರೋಧಿ ರೀ. ಸುಮಾರು 138-139 ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೇನೆ ರೀ. 88 ಸಿನಿಮಾಗಳಲ್ಲಿ ಹಾಡಿದ್ದೇನೆ ರೀ ನಾನು. ಚಾಲು ಮಚಾಲು ಎಂಗೌಲ ನಿಂಡು ನಂದೇ ಹಾಡು. ಒಡಿಮಗ ಬಿಡಬೇಡ ನಂದೇ ಹಾಡು. ಕುಲುಕಬೇಡ ಸಿಲ್ಕು ನ್ಯೂಸು ಅನ್ನೋ ಕಾರ್ಯಕ್ರಮ ಇದ್ದೈತಿ. ಇಂಥ ಇದ್ದಂಗ ಇರ್ತೈತಿ, ಇದ್ದದ್ದು ಪಕ್ಕ ಏನು ಅಂತ ತಿಳಿತೈತಿ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ನೀವು ನೋಡ್ತಿದ್ದೀರಾ ಇದು ನ್ಯೂಸು. ನಮ್ಮದೊಂದು ಸ್ಪೆಷಲ್ ಕಾರ್ಯಕ್ರಮ ಇದು. ಒಂದು ಕಥೆಯನ್ನು ಪ್ರೇಕ್ಷಕರ ಮುಂದೆ ಸಂಗೀತದ ಮೂಲಕ, ಸಂಭಾಷಣೆಗಳ ಮೂಲಕ, ಶಬ್ದಗಳ ಮೂಲಕ, ಚಿಹ್ನೆಗಳ ಮೂಲಕ, ನೃತ್ಯದ ಮೂಲಕ ಪ್ರಸ್ತುತಪಡಿಸುವಂಥ ರೀತಿ ಇದೆಯಲ್ಲ, ಅದು ರಂಗಕಲೆಗಿರುವಂಥ ದೊಡ್ಡ ಶಕ್ತಿ. ಈ ರಂಗಭೂಮಿ, ರಂಗಕಲೆಗಳು ಅದನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ನಮ್ಮದು. ಹಾಗಾಗಿ ಈ ವಿಶೇಷ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ರಂಗಸ್ಥಳ. ರಂಗಸ್ಥಳದಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿ ಅಪ್ಪಟ ಉತ್ತರ ಕರ್ನಾಟಕದ ಪ್ರತಿಭೆ. ನಾವಿವಾಗ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಅಂತ ಮಾತಾಡ್ತೀವಿ.
ಯಾರೋ ಲೈಕ್ ಒತ್ತಬೇಕು, ಯಾರೋ ಕಮೆಂಟ್ ಒತ್ತಬೇಕು, ಇನ್ಯಾವುದೋ ವಿಡಿಯೋ ವೈರಲ್ ಆಗಬೇಕು ಅಂತ ಮಾತಾಡ್ತೀವಿ. ಇಡೀ ಕರ್ನಾಟಕದ ಜನತೆ ಹೃದಯದಲ್ಲಿ ಅವ್ರನ್ನ ಲೈಕ್ ಒತ್ತಿದವರು ಮತ್ತು ಬಾಯಿಂದ ಬಾಯಿಗೆ ದೊಡ್ಡ ಮಟ್ಟದಲ್ಲಿ ವೈರಲ್ ಆದಂಥ ಒಬ್ಬ ದಿಗ್ಗಜ ಇವತ್ತು ಈ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ. ಸರಾ ನೀವು ಯಾವಾಗ ಬರ್ತೀರಿ ಸರಾ ಅಂತ ಕೇಳಿ ಕೇಳಿ ಫೈನಲಿ ನಮ್ಮ ಆಹ್ವಾನಕ್ಕೆ ಅವರು ನಿರಾಕರಿಸದೆ ಪ್ರೀತಿಯಿಂದ ಒಪ್ಪಿ ಬಂದಿದ್ದಾರೆ. ಇವತ್ತಿನ ರಂಗಸ್ಥಳದ ಅತಿಥಿ ನನ್ನ ಅದರ್ದೇನ್ ಶ್ರೀ ಗುರುಪಾದರು. ಗುರುಪಾದರು ಯಾರು ಅಂತ ನೀವು ಯೋಚನೆ ಮಾಡ್ತಿರ್ತೀರ, ನಂಗೆ ಗೊತ್ತು. ಅವರ ಹೆಸರು ಗುರುಪಾದರು, ಆದರೆ ಇಡೀ ಲೋಕಕ್ಕೆ ಗೊತ್ತಿರುವಂಥ ಹೆಸರು ಶ್ರೀ ಗುರುರಾಜ್ ಹೊಸಕೋಟೆ. ನಮಸ್ಕಾರ. ನಮಸ್ಕಾರ ರೀ ಸರ. ನಮಸ್ಕಾರ. ಹೆಂಗದಿರಿ? ಆರಾಮ. ಒಂಥರ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡಿದ್ರೆ ನಿಮ್ಗೆ ಬಹಳ ಖುಷಿ ಅನ್ಸುತ್ತೆ. ಪೂರಾ ಉತ್ತರ ಕರ್ನಾಟಕದ ಭಾಷೆಯೊಳಗೆ ನಾ ಮಾತಾಡ್ತೀನಿ, ನೀವು ನಿಮ್ಮ ಭಾಷೆಯೊಳಗೆ ಮಾತಾಡಿ. ನಿಮ್ಗೆ ಎರಡೂ ಅರ್ಥ ಆಗುತ್ತೆ, ಎರಡೂ ಆರಾಮಾಗಿ ಮಾತಾಡ್ತೀರಲ್ಲ? ಹೌದ್ರಿ. ನಾನು ಬೆಂಗಳೂರಲ್ಲಿ ಇರೋದ್ರಿಂದ ರೀ ಆ ಉತ್ತರ ಕರ್ನಾಟಕದ ಮಗ ಇಲ್ಲಿ ಬೆಂಗಳೂರಲ್ಲಿ ಬೆಳೆದ ಅಷ್ಟೇ. ಬಟ್ ಉತ್ತರ ಕರ್ನಾಟಕದ ಮಗ ಅನಿಸ್ಕೊಳಕ್ಕೆ ಎಷ್ಟು ಖುಷಿ ಆಗತ್ರಿ? ಹೌದು. ಉತ್ತರ ಕರ್ನಾಟಕ ನೋಡ್ರಿ, ತಾಯಿನಾಡು, ಅದು ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿ, ಅದನ್ನ ಎಷ್ಟು ಯಾವ ರೀತಿ ಅದಕ್ಕೆ ನಾವು ಋಣ ತೀರಿಸ್ಬೇಕು ಗೊತ್ತಿಲ್ಲ ರೀ. ಒಂದು ಜನ್ಮ ಅಂತೂ ಸಾಲೋದಿಲ್ಲ, ಸಾಕಷ್ಟು ಜನ್ಮಗಳು ಬೇಕು. ಆ ಒಂದು ಜನ್ಮಕ್ಕನ ಋಣ ತೀರ್ಸಕ್ಕಾಗಲ್ಲ ಅಂದ್ರೆ ಜನ್ಮ ಅಂತ ಬೇಡಪ್ಪ, ನಾನು ಸಾಕು, ಇದೊಂದು ಸಾಕು, ಗುರುರಾಜಿಸ್ಕೊಳ್ಳಿ. ಯಾಕೆ ಸ್ಪೆಷಲ್ ಅನ್ಸುತ್ತೆ ಉತ್ತರ ಕರ್ನಾಟಕ ನಿಮಗೆ? ಸ್ಪೆಷಲ್ ಅಂದ್ರೆ ರೀ, ನನಗನಿಸಿದ ಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದ ಮಾತು ತಾಳ ಹಾಕಿದಂಗಿರುತ್ತೆ ರೀ. ಮಾತನ್ನು ಮಾತಾಡಿದಾಗ ಅದು ತಾಳಬದ್ಧವಾಗಿ ಮಾತುಗಳು ಬರ್ತವೆ, ಸ್ವರಬದ್ಧವಾಗಿ ಮಾತುಗಳು ಬರ್ತವೆ. ಹೀಗಾಗಿ ನಾವು ಮಾತಾಡುವಾಗ ಏನೋ ಒಂಥರ ಆಕರ್ಷಣೆ ಅನಿಸುತ್ತೆ, ಏನೋ ಒಂಥರ ಅಪ್ಯಾಯಮಾನ. ನೋಡ್ರಿ, ಬೇರೆ ಮಾತುಗಳನ್ನು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರದಾಗ ತಗೊಳ್ರಿ. ಬೆಂಗಳೂರೊಳಗೆ ಮಾತಾಡುವಾಗ ಒಂದು ಶಬ್ದದಲ್ಲಿ ಇನ್ನೊಂದು ಶಬ್ದ ಸಿಕ್ಕಾಕೊಂಡಂಗಿರ್ತದೆ. ಇಲ್ಲಿ ಹಂಗಲ್ಲ, ಪ್ರತಿ ಶಬ್ದವು ರಾಗಬದ್ಧವಾಗಿ ಹೋಗ್ತದೆ. ಹೀಗಾಗಿ ಆ ಉತ್ತರ ಕರ್ನಾಟಕದ ಅದೇ ಈ ಹಿಂದಿ ಭಾಷೆ ಇದೆಯಲ್ಲ ರೀ, ಹಿಂದಿ ಭಾಷೆಗೆ ಒತ್ತು ಅಕ್ಷರಗಳಿಲ್ಲ. ಹೀಗಾಗಿ ಅದೊಂಥರ ಅಪ್ಯಾಯಮಾನ ಅನಿಸುತ್ತೆ ರೀ. ಹಾಗೆ ಉತ್ತರ ಕರ್ನಾಟಕದ ಮಾತು ಇಲ್ಲಿ ಏನು ಅಂತಂದರೆ, ಆ ಮಾತಾಡುವಾಗ ತಾಳಬದ್ಧವಾಗಿ ಲಯಬದ್ಧವಾಗಿ ಮಾತಾಡೋದ್ರಾಗ ಹಾಡಿದಂಗೆ ಅನಿಸುತ್ತೆ ರೀ. ಅದಕ್ಕೆ ಉತ್ತರ ಕರ್ನಾಟಕದ ಮಾತು ನನಗೆ ಲೈಕ್ ರೀ. ಮತ್ತು ನನಗೆ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನು, ನನಗೆ ಲೈಕ್ ಆದರೆ ಬೇರೆಯವ್ರಿಗೂ ಲೈಕ್ ಆಗ್ಬೇಕಲ್ರಿ. ಅದು ಅವರವರ ಮನಸ್ಸು. ಉತ್ತರ ಕರ್ನಾಟಕದ ಭೂಮಿ ನಿಮ್ಮದು, ಕರ್ಮಭೂಮಿ ಬೆಂಗಳೂರಿನಲ್ಲಿದ್ದೀರಾ. ಉತ್ತರ ಕರ್ನಾಟಕದ ಊಟ, ಉತ್ತರ ಕರ್ನಾಟಕದ ನೋಟ, ಉತ್ತರ ಕರ್ನಾಟಕದ ವಾತಾವರಣ ಯಾವತ್ತೂ ಮರೆಯಂಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಮರೆಯಂಗಿಲ್ಲ. ಜನ್ಮನೇ ಅದೇ ಅಲ್ರಿ, ಹುಟ್ಟಿದ್ದೇ ಅದೇ ಅಂದಾಗ ಮರಿತೀರಿ ಹಂಗೆ. ನಮಗೆ ನಿಮ್ಮ ಗುರುರಾಜ್ ಹೊಸಕೋಟೆ ಅನ್ನುವ ಜನಜನಿತವಾದಂಥ ಹೆಸರು ಗೊತ್ತು. ಈ ಗುರುಪಾದರು ಯಾರು ಅಂತ ಮಾತ್ರ ಯಾರಿಗೂ ಗೊತ್ತಿಲ್ಲ. ಯಾರು ಗುರುಪಾದರು? ಗುರುಪಾದ ಒಬ್ಬ ನೇಕಾರ, ಒಬ್ಬ ಬಡ ನೇಕಾರನ 9 ಮಕ್ಕಳೊಳಗೆ 8ನೇ ಮಗ ಗುರುಪಾದ. ಅಂದ್ರೆ ನೀವು? ನಾನೇ ಗುರುಪಾದ ರೀ. ನಮ್ಮಪ್ಪ ಒಬ್ಬ ಹರಿಕಥಾ ವಿದ್ವಾಂಸ, ಮತ್ತೆ ಇನ್ನೊಂದು ಭಜನೆ ಕೀರ್ತನೆ, ಅದು ಅವರ ರಕ್ತಗತವಾಗಿ ಬಂದಿರತಕ್ಕಂಥ ಒಂದು ಕಲೆ ಅವರಿಗೆ. ಅದು ನನಗೆ ಬಳುವಳಿಯರನ್ರಿ ಅಥವಾ ಭಿಕ್ಷೆ ಅನ್ರಿ, ಟೋಟಲ್ ಭಗವಂತ ಅದನ್ನು ಹಾಕಿಕೊಟ್ಟು ಕಳಿಸ್ಬಿಟ್ಟ. ನಮ್ಮಪ್ಪನಿಗೆ ಒಂದಿಷ್ಟು ಹರಿಭಕ್ತ ಅಂದಾಗ ಗುರುವಿನ ಬಗ್ಗೆ ಅವನಿಗೆ ಅಪಾರವಾಗಿರ್ತಕ್ಕಂಥ ಗೌರವ, ಅಪಾರವಾಗಿರ್ತಕ್ಕಂಥ ಭಕ್ತ. ಹೀಗಾಗಿ ಗುರುನು ಬೇಕು, ಗುರುವಿನ ಜೊತೆ ಅವನ ಪಾದವೂ ಬೇಕು ಅಂಥೇಳಿ ಗುರುಪಾದ ಅಂತಕ್ಕಂಥ ಹೆಸರನ್ನು ಚೂಸ್ ಮಾಡಿ ನಮ್ಮಪ್ಪ ನನಗಿಟ್ಟರು. ಆ ಗುರುಪಾದ ಅನ್ನೋದು ಕೆಲವು ದಿನಗಳ ನಂತರ ಹೊರಗಡೆ ಬಂದಾಗ ಯಾವನೋ ಒಬ್ಬ ಪುಣ್ಯಾತ್ಮ ಆ ಗುರುರಾಜನ ಕರಿ ಅಂದ್ಬಿಟ್ಟ. ಅಷ್ಟೇ, ಗುರುರಾಜ್ ಹೊಸಕೋಟೆ ಆಯ್ತು. ಅಷ್ಟು ಫುಲ್ ಬದಲೇ ಆಗೋಯ್ತು ಸರ್ ಕಂಪ್ಲೀಟ್ ಆಗಿ? ಹೌದು, ಇಮ್ಮಿಡಿಯೇಟ್ ಅಂದ್ರೆ ಒಂದು ಜನ್ಮನಾಮ ಬೇರೆ ರೀ, ಕರೀತಕ್ಕಂಥ ಹೆಸರೇ ಬೇರೆ, ಇದ್ದೇ ಇರ್ತದೆ. ಈಗ ನೀವೇ ಫಾರ್ ಎಕ್ಸಾಂಪಲ್ ಹರೀಶ ಇದ್ದದ್ದು ಹರಿ ಅಂತ ಕರೀತಾರೆ. ಹಂಗೆ ನನಗೂ ಕೂಡ ಗುರುರಾಜ್ ಅನ್ನೋಕ್ಕಿಂತ ಮುಂಚೆ ಗುರುಪಾದ ಅಂತಿದ್ರು, ಗುರು ಅಂತಿದ್ರು, ಗುರಣ್ಣ ಅಂತಿದ್ರು. ಎಲ್ಲ ಹೋಗಿ ಅದಕ್ಕಿಂತ ನನ್ನ ಈ ಸ್ಕೂಲಿನೊಳಗೆ ಗುರುಪಾದಪ್ಪ ರುದ್ರಪ್ಪ ಹೊಸಕೋಟೆ ಅಂತಿತ್ತಲ್ಲ, ಜಿ ಆರ್ ಅಂತಿದ್ರು. GR ಹೊಸಕೋಟೆ. ನನಗೆ ನಾನೊಂದು 12 ವರ್ಷ ಸೋಮಯ್ಯ ಸಕ್ಕರೆ ಕಾರ್ಖಾನೆಯೊಳಗೆ ಕೆಲಸ ಮಾಡಿದ್ದೇನೆ. ಮೊದಲು ಕಾರ್ಮಿಕ ಅಂತ ಕೆಲಸ ಮಾಡಿದ್ದಾರೆ. ಅಂದರೆ ಶುಗರ್ ತೆಗಿತಕ್ಕಂಥ ಸೆಂಟ್ರಿಫಿಕಲ್ ಆಪರೇಟರ್ ಅಂತಾರೆ. ಅದನ್ನು ಒಂದು 6-7-8 ತಿಂಗಳ ಒಂದು ಸೀಸನ್ ಅನ್ರಿ.
ಅದು ಅವ್ರು ನನ್ನ ಕೆಲಸ ಕೊಟ್ಟ ಉದ್ದೇಶ ಏನಂದ್ರೆ ಒಬ್ಬ ಹಾಡುಗಾರ, ಒಬ್ಬ ಜನಪ್ರಿಯ ವ್ಯಕ್ತಿ, ಆ ಕಾರ್ಖಾನೆಯ ಜನಗಳಿಗೆ ಒಂದಿಷ್ಟು ಸಮಾಧಾನ ಸಂತೋಷ ಕೊಡ್ತಕ್ಕಂಥ ವ್ಯಕ್ತಿ ಅಂತೇಳಿ ನನಗೆ ಕೆಲಸ ಕೊಟ್ಟರು. ಅಲ್ಲಿ ನಾನು GRA, ಪ್ರತಿಯೊಬ್ಬರ ಬಾಯಲ್ಲೂ GRA. ಅದು ಆ ಶುಗರ್ ಫ್ಯಾಕ್ಟ್ರಿಯಲ್ಲಿ ನಾನು ಹಾಡುಗಾರ, ಅದರಲ್ಲಿ ಜನಪದ ಹಾಡುಗಾರ. ಹಾಡ್ತಾ ಇರುವಾಗ ಒಂದು ಕಾರ್ಯಕ್ರಮದಲ್ಲಿ ಇದು ಧ್ವನಿಗೆ ಎಫೆಕ್ಟ್ ಆಯಿತು. ಅದು ಕೆಲಸ ಮಾಡೋರಿಗೆ ಅವ್ರಿಗೆ ಗೊತ್ತಲ್ಲ, ಸೆಂಟ್ರಿಫಿಕಲ್ ಆಪ್ರೇಟರ್ ಅಂದಾಗ ಆ ಶುಗರ್ ಮಾಡುವಾಗ ಗಂಧಕ ಬರುತ್ತೇನೆ, ಆ ಗಂಧಕದ ಹೊಗೆ ನನ್ನ ಧ್ವನಿಗೆ ಎಫೆಕ್ಟ್ ಮಾಡಲಿಕ್ಕೆ. ಅದನ್ನು ಜನರಲ್ ಮ್ಯಾನೇಜರ್ ಮಂಗಲ್ ಸಿಂಗ್ ಅಂತಿದ್ರು. ಮಂಗಲ್ ಸಿಂಗ್ ಒಂದು ಸಲ ಕೆಳಗಡೆ ಕೂತಿದ್ದೆ, ನಾನು ಏನಾದ್ರು ಬರೀತಾ ಇದ್ದೆ, ಕರೆದ್ರು GR ಅದು ಮುಖ ಮೇಲೆತ್ತಿದೆ, ಕಲಸ ತುಂಬ ಭಾರ ಒಂದು. ನನಗೆ ಅರ್ಥ ಆಗಲಿಲ್ಲ. ಆಯ್ತು, ಹೊರಗಡೆ ಆಫೀಸ್ನಾಗ ಹೋದಾಗ ತುಮಾರಿ ಲಿಯೇ ಲೈಬ್ರರಿ ಬನ ಸಕ್ತೆ ಅಂತರ 12 ವರ್ಷ ಲೈಬ್ರರಿಯನ್ನಾಗಿ, ಸೆಂಟ್ರಿಫಿಕಲ್ ಆಪರೇಟರ್ನಿಂದ ಲೈಬ್ರರಿಯನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಗುರುಪಾದರು, ಗುರಣ್ಣ, GR ಎಷ್ಟೊಂದು ಹೆಸರುಗಳ ಮೂಲಕ. ಆದರೆ ಜನಜನಿತವಾಗಿದ್ದು ಗುರುರಾಜ್ ಹೊಸಕೋಟೆ. ನಿಮಗೂ ಹೊಸಕೋಟೆಗೂ ಏನು ಲಿಂಕು? ಯಾಕೆಂದರೆ ಬಾಗಲಕೋಟೆ, ಮುಧೋಳ ತಾಲೂಕು, ಮಹಾಲಿಂಗೇಶ್ವರದ ನೀವು, ಈ ಹೊಸಕೋಟೆ ಯಾಕೆ ಬಂತು? ನನ್ನ ತಂದೆ ಹೊಸಕೋಟೆಯವರು. ಹೊಸಕೋಟೆ ಅಂತಂದರೆ ಬೆಳಗಾಂ ಜಿಲ್ಲೆ ಹೊಸಕೋಟೆ, ಬಾಗಲಕೋಟೆ ಜಿಲ್ಲೆ ಹೊಸಕೋಟೆ. 1.5 ಕಿಲೋಮೀಟರ್ ಮೇಲೆ ಅಂತರದಲ್ಲಿ ಇಬೇರಿ. 2 ಹೊಸಕೋಟೆ. ಅಲ್ಲೇ ಒಂದು ಗುತ್ತಿಗೋಳಿ ಹೊಸಕೋಟೆ ಅಂತಾರೆ, ಇನ್ನೊಂದು ಕಿಲ್ಲೆ ಹೊಸಕೋಟೆ ಅಂತಾರೆ. ನಾನು ಗುತ್ತಿಗೋಳಿ ಹೊಸಕೋಟೆ, ಬೆಳಗಾಂ ಜಿಲ್ಲೆ ಹೊಸಕೋಟೆಯವನು ನಾನು. ಆ ಹೊಸಕೋಟೆಯಿಂದ ನನ್ನಪ್ಪ ಮಹಾಲಿಂಗಪುರಕ್ಕೆ ವಲಸೆ ಬಂದರು. ಅಲ್ಲಿ ಮಹಾಲಿಂಗಪುರದಲ್ಲಿ ನಮ್ಮ ಅಪ್ಪನಿಗೆ ರುದ್ರಪ್ಪ ಹೊಸಕೋಟೆ ಅಂದರು. ಮತ್ತೆ ಹೊಸಕೋಟೆಯಲ್ಲಿ ನಮ್ದೊಂದು ಅಡ್ರೆಸ್ ಇದೆ ರೀ, ಗಟ್ಟೆಪ್ಪನವರ ಅಂತೇಳಿ. ಅಲ್ಲಿ ಗಟ್ಟೆಪ್ಪನ, ಆದರೆ ಮಹಾಲಿಂಗಪುರಕ್ಕೆ ಬಂದಾಗ ಹೊಸಕೋಟೆನೇ ಆಗಿಬಿಟ್ಟವ್ರು. ಹಿಂಗಾಗಿ ಹೊಸಕೋಟೆನೇ ಗುರುರಾಜ್ ಹೊಸಕೋಟೆ, ಗುರುಪಾದ ಹೊಸಕೋಟೆ ಆಗಿ. ಸರ್, ನೀವು ಹುಟ್ಟಿದಂಥ ಆ ದಿವಸಗಳು, ಅಂದರೆ ಅವಾಗ ತಾನೇ ಭಾರತಕ್ಕೆ ಸ್ವತಂತ್ರ ಬಂದಿತ್ತು. ಅದಾದ ನಂತರದಲ್ಲಿ ನೀವು ಕಲೆಗಳ ಬಗ್ಗೆ ಒಲವು ಬೆಳೆಸ್ಕೊತಾ ಇದ್ರಿ. ನಮಗೇನು ಆಶ್ಚರ್ಯ ತರಲ್ಲ, ಬಿಕಾಸ್ ಅಪ್ಪ ಹರಿಕಥಾ ವಿದ್ವಾಂಸರಾಗಿದ್ರು, ಅಮ್ಮ ಅಂತೂ ಜನಪದ ಗೀತೆಗಳನ್ನ ಹಾಡ್ತಿದ್ರು. ಒಂಥರ ಎರಡೂ ಮೇಳೈಸಿ ಒಬ್ಬ ಅದ್ಭುತವಾದಂಥ ಕಲಾವಿದರಾಗಿದ್ದೀರಿ. ಹೇಗಿತ್ತು ಸರ್ ಕಲೆಗಳಿಗೆ ಬೆಲೆ, ಕಲೆಯ ಪ್ರಚಾರ, ಕಲೆಗಳಿಗೆ ಅವಾಗಿನ ಆಸಕ್ತಿ ಹೇಗಿತ್ತು ಸರ್? ಹರೀಶ್ ಅವರೇ, ನಾನು ನನ್ನ ಲೈಕ್ ಹೇಳ್ಬೇಕಂದ್ರೆ ಅದು ಮೊದಲಿನ ಕಾಲನೇ ಚೆನ್ನಾಗಿತ್ತು. ಇವತ್ತಿನ ಅದ್ಧೂರಿ, ಇವತ್ತಿನ ಆಡಂಬರ, ಇವತ್ತಿನ ಕಣ್ಣು ಕುಗ್ತಕ್ಕಂಥ ಆ ದೃಶ್ಯಾವಳಿಗಳು, ಇದು ಎಲ್ಲವನ್ನೂ ಮೀರಿ ಕತ್ತಲೆಯಲ್ಲಿ ಒಂದು ಚಿಮಣಿ ಬುಡ್ಡಿಯಲ್ಲಿ ಕಾಣತಕ್ಕಂಥ ಮುಖ, ಅದರಲ್ಲಿ ಹಿಲಾಲ್ ಅಂತಾರೆ, ನೀವೇನು ದೀವಟಿಗೆ ಅಂತೀರಿ, ಅದನ್ನು ಹಚ್ಚಿ ಆ ನಾಟಕಗಳನ್ನ ಮಾಡ್ತಿದ್ರು. ಆನಂತರ ಗ್ಯಾಸ್ ಬಂತು, ಆನಂತರ ಲೈಟ್ ಬಂತು. ಈ ಗ್ಯಾಸು ಲೈಟ್ಗಿಂತ ಮುಂಚೆ ಬಂದಿರತಕ್ಕಂಥ ಆ ಹಿಲಾಲ್, ಆ ದಿವಟಿಗೆಯಲ್ಲಿ ಆಡ್ತಕ್ಕಂಥ ಯಾವುದೇ ನಾಟಕ ಅನ್ರಿ ಅಥವಾ ಇನ್ಯಾವುದೇ ಕಾರ್ಯಕ್ರಮ ಅನ್ರಿ, ಅದರಲ್ಲಿ ಇರ್ತಕ್ಕಂಥ ಆ ಸೊಗಡು, ಅದು ಆಗಿರ್ತಕ್ಕಂಥ ಸಂತೋಷ ಇವತ್ತಿನ ದಿನಮಾನಗಳಲ್ಲಿ ಇಲ್ಲ ಅಂತ ನನಗನ್ಸುತ್ತೆ ರೀ. ಯಾಕಂದ್ರೆ ನಾನು ಇದನ್ನು ಲೈಕ್ ಮಾಡಲಿಲ್ಲ, ಅದನ್ನು ಲೈಕ್ ಮಾಡೇನೆ ಅಂತೇಳಿ ನನಗನ್ನಿಸುತ್ತೆ ರೀ. ಆದರೂ ಕೂಡ ಒಂದು ಬಾರಿ ನೋಡ್ರಿ ನೀವು, ಕತ್ತಲೆಯಲ್ಲಿ ಕಾಣ್ತಕ್ಕಂಥದ್ದು ಭಾಳ ಚೆನ್ನಾಗಿರುತ್ತೆ ರೀ. ಬೆಳಕಿನಲ್ಲಿ ನೋಡಿದಾಗ ಅದು ಕಣ್ಣು ಕುಕ್ಕಬಹುದು, ಕತ್ತಲೆಯಲ್ಲಿ ನೋಡಬೇಕು ಅಂಥೇಳಿ ಅದ್ರ ಮೇಲೆ ಒತ್ತಡ ಇಟ್ಟು ನೋಡ್ತಿರಲ್ಲ, ಆಸಕ್ತಿ ಜಾಸ್ತಿ ಆಕೈತಿ. ಒಮ್ಮೆಲೆ ಕಂಡದ್ದು ಆಸಕ್ತಿ ಬರಲ್ಲ ರೀ, ಕಾಣದೇ ಇದ್ದದ್ದೇ ಆಸಕ್ತಿ. ಕಾಣದೇ ಇದ್ದದನ್ನು ನೋಡಬೇಕು, ಆ ಆಸಕ್ತಿ ಒಂದಿಷ್ಟು ಎಳೆತ ಜಾಸ್ತಿ ಮಾಡುತ್ತೆ ಅಷ್ಟೇ. ರಂಗ ಕಲಾವಿದರು, ರಂಗಸ್ಥಳ, ರಂಗಪರದೆ ಹೇಗಿತ್ತು ಸರ್ ಅವಾಗ? ಆವಾಗ ನೋಡ್ರಿ, ಈ ಪರಿಕರಗಳು ಇರಲಿಲ್ಲ ಅಂತ. ಆವಾಗ ಎಲ್ಲವೂ ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥದ್ದೇ, ಬೆಳಕಾಗಲಿ, ಧ್ವನಿ ಆಗಲಿ. ಮತ್ತು ಆವಾಗ ಲೌಡ್ ಸ್ಪೀಕರ್ಗಳಿರಲಿಲ್ಲ, ಧ್ವನಿವರ್ಧಕಗಳಿರಲಿಲ್ಲ. ಅವನ ಧ್ವನಿನೇ ಅವನ ಧ್ವನಿವರ್ಧಕ. ಅವಾಗ ಎಷ್ಟು ಗಟ್ಟಿಸಿ ಮಾತಾಡ್ತಾನೋ. ಸಾಮಾನ್ಯ ಒಂದು ಉದಾಹರಣೆ ಹೇಳಬೇಕಂತಂದರೆ, ನಮ್ಮಲ್ಲಿ ಪಾರಿಜಾತ ಬಹಳ ಅತಿ ಜನಪ್ರಿಯತೆಯನ್ನು ಪಡೆದಿರತಕ್ಕಂಥದ್ದು ಒಂದು ಜನಪದ ಕಲೆ. ಅದು ಆ ಬಯಲಾಟದು ಹೌದು. ಆ ಬಯಲಾಟದಲ್ಲಿ ಸೂಗೂರಿ ಅಂತ ಹೇಳಿ ಒಬ್ಬರು ಹೆಣ್ಣು ಪಾತ್ರ ಮಾಡ್ತಿದ್ರು, ಕೊರವಂಜಿ ಪಾತ್ರ. ಹರೀಶ್, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸುಮಾರು 1.5 2 ಕಿಲೋಮೀಟರ್ ಅವನ ಧ್ವನಿ ಕೇಳ್ತಿತ್ತು. ಯಪ್ಪ, ಎಂಥ ಬ್ರಾಡ್ ಧ್ವನಿ ಅಂತ
ಕಿಲೋಮೀಟರ್ ಗಟ್ಟಲೆ. ಹಾಂ, ಕಿಲೋಮೀಟರ್ ಗಟ್ಟಲೆ ಧ್ವನಿ ಕೇಳಿದ್ರು, ಸ್ಪಷ್ಟತೆ ಕೇಳಿದ್ರು ಕೂಡ ಅದು ಯಾಕೆ ಸ್ಪಷ್ಟತೆ ಕೇಳ್ತಿರ್ತಂದ್ರೆ ಜನ ಅಷ್ಟು ಆಸಕ್ತಿಯಿಂದ ಪಿನ್ ಡ್ರಾಪ್ ಸೈಲೆನ್ಸ್ ಅಂತಾರಲ್ಲ, ಅವತ್ತಿನ ಜನ ಕೇಳ್ತಿದ್ರು, ನೋಡ್ತಿದ್ರು ರೀ. ಹೀಗಾಗಿ ಅದಕ್ಕೂ ತಾಳ್ಮೆ ಮ್ಯಾಚ್ ಆಗಿತ್ತು ರೀ. ಹೀಗಾಗಿ ಅವತ್ತಿನ ಜನ್ರೇಷನ್ನು ಒಂದಿಷ್ಟು ಗಡಸು ಧ್ವನಿಯವರೇ ರೀ, ಒಂದಿಷ್ಟು ಸುಂದರವಾಗಿರ್ತಕ್ಕಂಥ ಧ್ವನಿ, ಗಡಸು ಧ್ವನಿ, ಅದರಲ್ಲಿ ಮಾಧುರ್ಯತೆ ಇತ್ತಂದ್ರೆ ಜನಪ್ರಿಯ ವ್ಯಕ್ತಿ ಮತ್ತು ಜನಪ್ರಿಯ ಹಾಡುಗಾರನ್ರಿ. ಟೋಟಲಿ ಜನಪ್ರಿಯತೆ ಬೆಳೆದಿದ್ದು ಆ ಧ್ವನಿಯಲ್ಲಿ ಮಾಧುರ್ಯತೆ ಜೊತೆಗೆ ಆಕರ್ಷಣೆಯೂ ಇರ್ತಿತ್ತು. ಈ ಬಾಲಕ ಗುರುಪಾದ ಇದ್ರಲ್ಲ ಸರ್, ಅವ್ರನ್ನ ಬೇರೆಯವ್ರು ಯಾರಾದರೂ ಥಿಯೇಟ್ರಿಗೆ, ರಂಗಸ್ಥಳಕ್ಕೆ ನೀನು ಹೋಗಪ್ಪ ಅಂತ ತಳ್ಳಿದ್ದ, ನೀವೇ ಹೋಗಿದ್ದ? ಏನು ಆಕರ್ಷಣೆ, ಯಾವುದು ನಿಮಗೆ ಅದನ್ನು ಸೆಳೆತ ಶುರುವಾಯ್ತದು? ಹರೀಶ, ಮೊದಲನೇದಾಗಿ ನಾನು 4ನೇ ಕ್ಲಾಸಿನಿಂದ ಹಾಡು ಬರಿತಕ್ಕಂತಹ ಒಂದಿಷ್ಟು ನಮ್ಮಲ್ಲಿ ಚಟ ಅಂತಾರೆ ರೀ, ಹಾಡು ಬರಿತಕ್ಕಂಥದ್ದು ಒಂದಿಷ್ಟು. ಇಲ್ಲಿ ಆ ಚಟಕ್ಕೆ ಬೇರೆ ಅರ್ಥ ಕೊಡ್ತಾರೆ ಗೊತ್ತಿಲ್ಲ ನನಗೆ. ಆಸಕ್ತಿ ಅಂತ ನೀವು ಹೇಳ್ತಕ್ಕಂಥ ಆಸಕ್ತಿ ನಮ್ಮಲ್ಲಿ ಪ್ರತಿಯೊಬ್ಬರು ಉಪಯೋಗ ಯಾವ ಚಟ ರೀ ಅದು, ಆಸಕ್ತಿ ಅನ್ನಂಗಿಲ್ಲ, ಅದು ಒಳ್ಳೆ ಪದನೇ ಬಿಡಿ. ಅದು ಹಂಗೆ ನನಗೆ 4ನೇ ಕ್ಲಾಸ್ನಿಂದ ಹಾಡು ಬರಲಿಕ್ಕೆ ಭಗವಂತ ಅದನ್ನ ದಯಪಾಲಿಸಿದಾನೆ ರೀ. ಅದು ಹೆಂಗೆ ಅಂತಂದ್ರೆ, ಸುಮ್ಮನೆ ಒಂದು ಉದಾಹರಣೆ, ಅವಾಗ ಈ ದುಡ್ಡು ಕಾಸು ಚೌಲಿ ಪೌಲಿ ಹೋಗಿ ಹೊಸ ನಯಾ ಪೈಸಾ ಬಂತು. ನಯಾ ಪೈಸಾ ಬಂದಾಗ ನನ್ನ ಮನೆ ಪಕ್ಕಕ್ಕೆ ಒಬ್ರು ಕುಡುಕರಿದ್ರು ರೀ, ಭಾಳ ದೊಡ್ಡ ಶ್ರೀಮಂತರು. ಇರೋದನ್ನೆಲ್ಲ ಕುಡಿದು ಹಾಳು ಮಾಡಿಬಿಟ್ರು. ಬೇರೆಯವ್ರ ಹತ್ರ ಭಿಕ್ಷೆ ಬೇಡಿ ಕುಡಿತಕ್ಕಂಥ ಪರಿಸ್ಥಿತಿಗೆ ಬಂದ್ಬಿಟ್ರು. ಬಂದಾಗ ಅದನ್ನ ನೋಡಿದ ತಕ್ಷಣ ನನಗೆ ಆ ಪೈಸೆ ಆ ವ್ಯಕ್ತಿ ಎರಡು ಹತ್ರ ಬಂದಂಗೆ ಆಗ್ಬಿಡ್ತು. ಆವಾಗಲೇ ನಯಾ ಪೈಸ ಇಲ್ಲ ಕೈಯೊಳು, ನಯಾ ಪೈಸ ಇಲ್ಲ, ಹಾಳು ಮಾಡಿದೆ ಜೀವನವೆಲ್ಲ, ಕುಡುಕುತನದಿ ಬಾಳನೆಲ್ಲ, ನಯಾ ಪೈಸ ಇಲ್ಲ ಕೈಯೊಳು ನಯಾ. ಇದನ್ನು ನಾನು ಬರೆದ ಶಾಲೆಯೊಳಗೆ ಹಾಡಿದೆ ರೀ. ಶಾಲೆಯೊಳಗೆ ಹಾಡಿದಾಗ ಮೇಷ್ಟ್ರು ಯಾರು ಬರೆದದ್ದು ನಾನರಿ ಅಂದೆ ನಾನು. ಹಂಗಾರೆ ನಮ್ಮ ಹುಡುಗರಿಗೆ ಒಂದಿಷ್ಟು ನಾವು ಹೇಳ್ತಕ್ಕಂಥ ವಸ್ತುಗಳನ್ನ ಹಾಡು ಯಾಕೆ ಬರಿಬಾರ್ದು, ನೀನು ಕೊಡ್ರಿ, ಪ್ರಯತ್ನ ಮಾಡು ಅಂದೆ ನಾನು. ಕೊಡ್ರಿ. ಆವಾಗ ನಾನು ಮಕ್ಕಳಿಗಾಗಿ ಈ ಪಂದ್ಯಾಟಗಳು ಮತ್ತು ವಾರ್ಷಿಕೋತ್ಸವ ಸಮಾರಂಭಗಳು ಅದರೊಳಗೆ ಒಂದಿಷ್ಟು ಮನರಂಜನೆಗಾಗಿ ಹಾಡು ಕುಣಿತ ಇದ್ದಿದ್ದೇ ರೀ. ಆ ಹಾಡು ಕುಣಿತದಲ್ಲಿ ನನ್ನ ಸ್ಪೆಷಲ್ ಹಾಡನ್ನು ಅಂತೇಳಿ ಬರೆಸಿ ನಾನೇ ಒಂಚೂರು ಡಾನ್ಸ್ ಸಿನಿಮಾಗಳನ್ನ ನೋಡಿ ಕಲ್ತಿದ್ದೆ ರೀ. ಡ್ಯಾನ್ಸ್ ಮಾಡ್ತೀನಿ. ಹೌದು, ಎರಡನ್ನೂ ಮಾಡತಕ್ಕಂಥ ಕಲೆ ಭಗವಂತ ಕೊಟ್ಬಿಟ್ಟಿದ್ದಾರೆ. ಅದನ್ನು ಎರಡನ್ನೂ ಅದನ್ನು ಕರೆಕ್ಟಾಗಿ ಉಪಯೋಗ ಮಾಡ್ಕೊಂಡು ಅವ್ರ ಸ್ಕೂಲಿನವರು ಆ ಇಡೀ ಅಂದರೆ ಮಹಾಲಿಂಗಪುರದ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಜೊತೆಗೆ ಬೇರೆ ಊರಿನ ಮಕ್ಕಳು ಕೂಡ ನನ್ನನ್ನು ಉಪಯೋಗ ಮಾಡಿದ್ರು. ಆವಾಗ 4ನೇ ಕ್ಲಾಸಿನಿಂದ ಮಾಡ್ತಕ್ಕಂಥವನು ಅಪ್ ಟು ಎಲ್ಲಿ ಸೋಮಯ್ಯ ಸಕ್ಕರೆ ಕಾರ್ಖಾನೆ ಸಮೀರ್ವಾಡಿ ಅಲ್ಲಿ ಕೆಲಸ ಮಾಡೋದು ತನಕ ನನ್ನನ್ನು ಉಪಯೋಗ ಮಾಡಿಕೊಂಡ್ರು. ಅಂದರೆ ಪ್ರತಿ ವರ್ಷ ಗುರುರಾಜ್ ಈ ಸಲ ನಮ್ಮ ಹುಡುಗರು ಕಲಿಸಪ್ಪ, ಈ ಸಲ ಒಂದು ಹಾಡಿನಿಂದ ಆಗಲಿ, ಹಿಂಗಾದಾಗ ಅವ್ರಿಗೆ ಕಲಿಸಿರ್ತಕ್ಕಂಥ ಹಾಡುಗಳು ನಾನು ಒಂದು ಟ್ಯಾಕ್ಟಿಸ್ ಯೂಸ್ ಮಾಡಿದೆ. ಏನಂತಂದ್ರೆ ಹಾಡು ಆವಾಗಲಿಂದಲೂ ಈ ಸಿನಿಮಾ ಹಾಡುಗಳು ಜನಪ್ರಿಯತೆ ನಿಮ್ಗೆ ಗೊತ್ತಿದ್ದಿದೆ. ಈ ಸಿನಿಮಾ ಹಾಡುಗಳ ಜನಪ್ರಿಯತೆ ಬೇರೆ, ಸಾಮಾನ್ಯ ಹಾಡುಗಳ ಜನಪ್ರಿಯತೆ ಬೇರೆ. ಈ ಸಿನಿಮಾ ಹಾಡುಗಳು ಒಂದಿಷ್ಟು ಆಕರ್ಷಣೀಯವಾಗಿರ್ತಕ್ಕಂಥದ್ದು ಇರೋದ್ರಿಂದ ಆ ಸಿನಿಮಾ ಹಾಡಿನ ಧಾಟಿಯನ್ನು ತಗೊಂಡು ನಾನು ನಮ್ಮದೇ ಆಗಿರ್ತಕ್ಕಂಥ ವಸ್ತುವನ್ನು ಅದರಲ್ಲಿ ಬೆರಕೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಆವಾಗ ಬಹಳ ಜನಪ್ರಿಯ ಆಗಿರ್ತಕ್ಕಂಥದ್ದು ಸಾಯೋನಾರ ಸಾಯೋನಾರ ವಾದ ನಿಭಾವಂಗಿ ಸಾಯೋ. ಅದು ಆವಾಗ ನಾನು ಈ ಒಕ್ಕಲಿಗರ ಹಾಡು, ಸೇತ್ಕಿ ಹಾಡು ಅಥವಾ ಈ ಭೂಮಿ ಆ ಒಂದು ಪದಗಳನ್ನು ಯೂಸ್ ಮಾಡಿ ಹೋಗುನು ಬಾರ ಅರುಷದಿ ಹೊಲಕ ಹೋಗುನು ಬಾರ ದುಡಿತದಿ ದೇಶದ ಉದ್ಧಾರ ಸೊಗಸಾಗಿ ಸೇವೆ ಮಾಡುನು ಬಾರ ಹೋಗುನು ಬಾರ. ಇನ್ನೊಂದು, ನಾವು ಇದರವರಲ್ರಿ, ಏನು ಬಾರ್ಡ್ರದವರು, ನಮ್ಮ ಹಿಂದಿ ಭಾಳ ಆಕರ್ಷಣೆ ಜೊತೆಗೆ ಒಂದಿಷ್ಟು ಅದ್ರ ಮೇಲೆ ಇಡ್ತಾ ಇತ್ತು ನಮಗೆ. ಆವಾಗ ಬಂದಿರತಕ್ಕಂಥ ಹಿಂದಿ ಟಾಪ್ ಧಾಟಿಗಳು ಬರ್ತಿದ್ದು. ಆ ಧಾಟಿಗಳನ್ನ ಆಧರಿಸಿ ಹೆಚ್ಚು ನಾನು ಹಿಂದಿ ಹಾಡುಗಳನ್ನ ಉಪಯೋಗ ಮಾಡಿಕೊಂಡು ಅದು ಕನ್ನಡದಲ್ಲಿ, ಫಾರ್ ಎಕ್ಸಾಂಪಲ್ ಏನು
पंख होती तो उड़ आती रे ರಸಿಯಾ ಜಾನೆ. ಈ ಹಾಡನ್ನ ಕಷ್ಟಗಳಷ್ಟೇ ಬರಲಿ ಭೂಮಾತೆ ನಮ್ಮ ಮೇಲೆ ಕಣ್ಣೋಟ ನಿನ್ನದಾಗಿರಲಿ ವಾಲಿ ಬುಗುಡಿ ವಜ್ರ ಟಿಕ್ಕಿ ಬೇಡೇತಿ ಮನಸ ರಾಸಾದ ಮ್ಯಾಲ ಮಾಡಿಸೋ ನನ್ನ ರಸ. ಡ್ಯುಯೆಟ್. ಹೊಸ ರೀತಿ ಬೇಸಾಯ ಮಾಡೇ ನೀ ವರುಸ ಬರ್ತತಿ ಕಾಳು ಭರದಿಂದ ಬರುಸ ಭೂಮಾತೆ ನಮ್ಮ ಮೇಲೆ ಕಣ್ಣೋಟ ನಿನ್ನದಾಗಿರಲಿ. ಈ ಥರ ಮಾಡ್ತಿದ್ದಾರೆ. ಇಂಥದ್ರಾಗ ಭಾಳ ರೀ ಹಾಗೆ ಕನ್ನಡ ಒಂದು ಹಾಡು ಎನ್ನಲ್ಲಿಗೆ ಕಿಂತು ಆನಂದ ಕಾಣೆ ಮನಸ್ಸೇ ನೀ ಬಲ್ಲೆ. ಅದ್ರ ಮೇಲೆ ಕೋಟಿ ವಿದ್ಯಾದಾಗ ಮೇಟೈತಿ ಮೇಲ ಬದುಕೋದು ಜಗವೆಲ್ಲ ಮನಸ್ಸಿಟ್ಟು ದುಡಿದಾರ ಬಂಗಾರಾಗೋದು ಬಾಳೆಲ್ಲ. ಈ ರೀತಿ ಮಕ್ಕಳಿಗೆ ಕಲಿಸ್ತಾ ಇರುವಾಗ ಆ ಹಾಡುಗಳು ಆ ನೃತ್ಯ ಒಂದು ಹೊಸ ಛಾಪನ್ನು ಮೂಡಿಸಿದ್ರಿ, ಹೊಸ ಅಧ್ಯಾಯಕ್ಕೆ ಒಂದು ನಾಂದಿ ಹಾಡಿದ್ವಲ್ರಿ. ಆವಾಗ ನಾನು ಕಂಡುಕೊಂಡದ್ದು ಓಹೋ ನನ್ನ ಹಾಡುಗಳು ಜನಗಳು ಸ್ವೀಕಾರ ಮಾಡ್ತಾರೋ ಕಾಯ್ತಾರೋ. ಗುರುಪಾದನ ಹಾಡು ಬರ್ತೈತಿ, ಗುರುರಾಜನ ಹಾಡು ಬರ್ತೈತಿ. ಕಾಯ್ತಾ ಇರುವಾಗ ನಾನು ಅದನ್ನು ನಿಧಾನವಾಗಿ ಸ್ವಲ್ಪ ಸಮಾಜ ಸಂಬಂಧದ ಹಿಡಿತ, ಸಂಬಂಧದಲ್ಲಿ ಬರ್ತಕ್ಕಂಥ ಜನಗಳು ಮತ್ತು ಸಮಾಜದ ಓರೆಕೋರೆ ಈ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಹಾಡುಗಳ ರಚನೆ ಶುರು ಮಾಡಿದ್ದಾರೆ. ಆ ಹಾಡುಗಳ ರಚನೆಯಲ್ಲಿ ನನಗನ್ಸಿದ ಮಟ್ಟಿಗೆ ನನಗೆ ಪಟಾಸಿದ್ದಂತಾರಲ್ಲ, ನನಗೆ ಕಾನ್ಫಿಡೆನ್ಸ್ ಬಂದದ್ದು ಯಾವುದಂತ ನನಗೆ ಪ್ರತಿ ಊರಲ್ಲಿ ಪ್ರತಿಯೊಬ್ಬರು ಗಣೇಶ ಕಾರ್ಯಕ್ರಮ ಮಾಡುವಾಗ ಒಂದಿಷ್ಟು ಕಾರ್ಯಕ್ರಮ ಮಾಡ್ತಾರೆ. ಈ ಸ್ಕೂಲ್ಗಳ ಮಕ್ಕಳಿಗಾಗಿಯೇ ಕೆಲವು ಕಾರ್ಯಕ್ರಮ ಮಾಡ್ತಾರೆ. ಅವ್ರದ್ದು ಒಂದು ದಿನ ಕಾರ್ಯಕ್ರಮ ಇರ್ತದೆ. ಇನ್ನು ಇತರೆ ಒಂದಿಷ್ಟು ನಾಟಕ, ಒಂದಿಷ್ಟು ಆರ್ಕೆಸ್ಟ್ರಾ ಏನೇನೋ ಹೇಳ್ತಾರೆ. ಆ ಸ್ಕೂಲ್ಗಳ ಮಕ್ಕಳದ್ದು ಬಂದಾಗ ನಾನು ಗ್ಯಾರಂಟಿ ನಾನೇ ಹಾಡಬೇಕು, ಆ ಥರ ಬರ್ತಿತ್ತು. ಆವಾಗ ನನಗೊಂದು ಸದವಕಾಶ ಏನಂತಂದ್ರೆ ರೀ, ಅದು ನಮ್ಮಲ್ಲಿ ಯಾವುದೋ ಒಂದು ಸಂಸಾರದಲ್ಲಿ ಒಂದು ಗಂಡ ಒಂದು ಏನು ನಿರಪರಾಧಿ ಗಂಡ ಹೆಂಡತಿಯಿಂದ ಕೊಲೆ ಆಗ್ತಾನೆ. ಕೊಲೆ ಆದಾಗ ಅದನ್ನು ನಾನು ಯಥಾವತ್ತಾಗಿ ಅಲ್ಲಿ ನಡೆದಿರ್ತಕ್ಕಂಥ ಸಣ್ಣದಾಗಿ ಅವಳು ಒಳ್ಳೆ ಟೀಚರ್ ರೀ ಅವರು. ಆವಾಗ ಆ ಗಂಡ ಅಲ್ಲ ಹೆಣ್ಮಗಳು ಹೆಂಡತಿ ಟೀಚರು ಬಹಳ ಸುಂದರಿ. ಇದು ನಡೆದಿದ್ದ ಯಾವ್ದು ನಾನು ಹಾಡ್ತಕ್ಕಂಥದ್ದೆಲ್ಲರೂ ನಡೆದಿದ್ದೆ. ನಾನು ಎಷ್ಟು ಹಾಡಿದ್ದೇನೆ ನನ್ನ ಕಣ್ಣಿಗೆ ಕಂಡದ್ದೇನೆ ನಾನು ಬರೆದದ್ದು ಹೊರತಾಗಿ ಗೆಸ್ ಅಂತಕ್ಕಂಥ ಶಬ್ದನೇ ಇಲ್ಲ, ಕಲ್ಪನೆನೇ ಇಲ್ಲ. ಅವಾಗ ನಾನು ಬರೆದದ್ದು ಹಾಡು ಅದು ಆ್ಯಸ್ ಇಟ್ ಇಸ್. ಏನು ಹೇಳಿ ಹೆಣ್ಣಿನ ಆಶಾ ಗಳಿಗಾಗ ಮಾಡತರ ಮೋಸ, ಏನು ಹೇಳಿ ಹೆಣ್ಣಿನ ಆಶಾ. ಈ ಹಾಡನ್ನು ಬರೆದೆ. ಅಲ್ಲೊಂದು ಯಾವುದೋ ಗಣೇಶ ಉತ್ಸವದಲ್ಲಿ ಈ ಹಾಡನ್ನು ಹಾಡಿದೆ ರೀ. ಆ ಹಾಡನ್ನು ಕೇಳಕ್ಕೆ ಅವರು ಬಂದಿದ್ರು. ಯಾರು ಎಮ್ಮ ಗಂಡನ ತೆಗೆದಿರ್ತಕ್ಕಂಥ ಎಮ್ಮ ಬಂದಿದ್ರು. ಎಫೆಕ್ಟ್ ನೋಡ್ರಿ, ಹೆಗಲು ಮುಟ್ಟು ನೋಡ್ಕೊಂಡು ಹಂಗೆ ಅದರ ಅರ್ಥ. ಕುಂಬಳಕಾಯಿ ಕಾಳ ಅಂದರೆ ಎದ್ದು ಹೊರಟ್ಬಿಟ್ರು ಅವರು. ಎದ್ದು ಹೊರಟಾಗ ಜನ ಓ ಅಂದ್ಬಿಟ್ರು. ಅರ್ಥ ಆಯ್ತಲ್ಲ ನಾ ಹೇಳೋದು? ಅರ್ಥ ಆಯ್ತು. ಅದನ್ನೆಲ್ಲ ನಾನು ನೋಡಿದೆ ರೀ. ಓ ಇಷ್ಟೇ ಇದೆ, ಇದು ನಾಡಿನೇ ಇಷ್ಟೇ ಇದೆ, ಅದು ಪಲ್ಸು ಇಷ್ಟೇ ಇದೆ, ಅದು ಗೊತ್ತಾಗ್ಬಿಡ್ತು ನನಗೆ. ಇವತ್ತಿನ ದಿನಮಾನಗಳಲ್ಲಿ ಇವತ್ತು ನಡೀತಕ್ಕಂಥ ಘಟನೆಗಳಿಗೆ ಹೆಚ್ಚು ಮರ್ಯಾದೆ ಇದೆ, ಜೊತೆಗೆ ಹೆಚ್ಚು ಆಕರ್ಷಣೆ ಇದೆ, ಕೇಳ್ತಾರೆ ಅಂತ ಗೊತ್ತಾಗ್ಬಿಡ್ತು. ಆವಾಗಲ್ಲ ನಾನು ಕೆಲವೊಂದು ಹಾಡುಗಳನ್ನ ಇದು 72-73 ವಿಷಯ ಜನಪ್ರಿಯ ಹಾಡುಗಾರ ಆಗಿಬಿಟ್ಟಿದ್ದಾರೆ. 69ರಿಂದನೇ ಕಾರ್ಯಕ್ರಮಗಳು, ನಾನು ಪಬ್ಲಿಕ್ ಕಾರ್ಯಕ್ರಮಗಳು ಶುರುವಾಯಿತು. 69ರಿಂದ ದುಡ್ಡು ತಗೊಂಡು ಆರಂಭ ಮಾಡಿದೆ ನಾನು. 120 ರೂಪಾಯಿಯಿಂದ ಆರಂಭ ರೀ. ಮೊದಲನೇ ಕಾರ್ಯಕ್ರಮದ ಸಂಭಾವನೆ 120 ರೂಪಾಯಿ. 120 ರೂಪಾಯಿ. 69ರಲ್ಲಿ 120 ರೂಪಾಯಿ ದುಡ್ಡು, ಒಳ್ಳೆ ದುಡ್ಡು ಸರ. ಸಿಕ್ಕಾಪಟ್ಟೆ ದುಡ್ಡು. ಆ 100 ಶಬ್ದನೇ ಗೊತ್ತಿಲ್ಲ ರೀ ನಮಗೆ, ಸಾಮಾನ್ಯರೇ ನಾವು.
120 ರೂಪಾಯಿ, ಅದು ಏನು 20 ಜನ ಹೋಗೋದಲ್ರಿ, ಹಾ 120 ಡಿವೈಡ್ ಆಗಿ ಹೋಗೋದಲ್ಲ. ಹೌದು ಕರೆಕ್ಟ್. ಯಾಕಂದ್ರೆ ನಾವು ಒಬ್ಬನೇ ಆಡ್ತಿರ್ಲಿಲ್ಲ, ಮತ್ತೆ ಜೊತೆಗೆ ಕೂಡಿಸ್ಕೊಂಡು ಹಾರ್ಮೋನಿಯಮ್ಮು ತಬ್ಲಿಷ್ಟು ಎಲ್ಲರೂ ಸೇರಿ ಆಡ್ತಿದ್ದೀವ್ರಿ. ಆವಾಗ ಆರಂಭ ಆಗಿದ್ದು ಒಂದಿಷ್ಟು ಭಾಳ ಜನಪ್ರಿಯ ಆಗಿದೆ ನಾನು. ಯಾಕಂದ್ರೆ ನೀವು ನಮ್ಮಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಆಧರಿಸಿ ಹಾಡುಗಳನ್ನ ಮಾಡ್ತಾ 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 ಒಂದಿಷ್ಟು ಅಲ್ಲಿ ಸುತ್ತಮುತ್ತಲ ಆಗ್ತಕ್ಕಂಥ ಆಗುಗಳಿಗೆ ಹಾಡಿನ ರೂಪ ಕೊಟ್ಟಿರ್ತಕ್ಕಂಥ ಮನುಷ್ಯ ನಾನು. ಆವಾಗಲೇ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಆರಂಭ ಆಯ್ತು. ಇನ್ನು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಷ್ಟೊಂದು ಪ್ರಖರವಾಗಿರಲಿಲ್ಲ, ಆರಂಭ ಆಗಿತ್ತು. ಒಂದು ಬೇಕು, 2 ಸಾಕು, ಅದೆಲ್ಲ ಮನೆಗೆ ಒಂದು ಆರತಿಗೊಂದು ಕೀರ್ತಿಗೊಂದು ಆವಾಗ ಶುರು ಆದದ್ದು. ಆವಾಗ ನನ್ನನ್ನು ಬಿಜಾಪುರದ ಅದು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಫೀಸ್ನವರು ನನ್ನನ್ನು, ಬಿಜಾಪುರ ಜಿಲ್ಲೆ ಏಕೈಕ ಜಿಲ್ಲೆ ಅದು ಅವಿಭಾಜಿತ ಬಿಜಾಪುರ ಜಿಲ್ಲೆ, ನಾವು ಬಿಜಾಪುರ ಜಿಲ್ಲೆಯವರೇ. ಆನಂತರ JH ಪಟೇಲ್ರ ಕಾಲಕ್ಕೆ ಬಾಗಲಕೋಟೆ ಜಿಲ್ಲೆ ಆಯಿತು, ಡಿವೈಡೇಷನ್ ಆಯಿತು. ಆ ಬಿಜಾಪುರ ಜಿಲ್ಲೆ ವ್ಯಕ್ತಿ ಅಂಥೇಳಿ ನನ್ನನ್ನು ಅದಕ್ಕೆ ಆ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತಿದ್ರು. ಆಯಿತು. ಒಂದು ಊರಿಗೆ ಒಂದು 75 ರೂಪಾಯಿ ಏನೋ ಕೊಡ್ತಿದ್ರು ಒಂದಿನ ಒಂದು ಹಾಡಿಗೆ, ಒಂದು ಊರಿಗೆ. ಅಂದರೆ 45 ನಿಮಿಷ ಕಾರ್ಯಕ್ರಮ ಕೊಡ್ತಿದ್ದಾರೆ. ಅವರು ತಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಏನೇನೋ ಆಗು ಹೋಗುಗಳ ಬಗ್ಗೆ ಮಾತುಗಳನ್ನ ಒಬ್ರು ಹೇಳೋರು ಬರ್ತಿದ್ರು. ನಾ ಜನಗಳನ್ನ ಸೇರಿಸ್ತಿದ್ದೇನೆ. ಆ ಜನಗಳನ್ನ ಸೇರಿಸ್ತಾ ಆ ಕಾರ್ಯಕ್ರಮ ಕೊಡ್ತಾ 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 ಅಂದರೆ ಒಂದು ಊರಿಗೆ ಒಂದು 4-5 ಊರದ ಕಾರ್ಯಕ್ರಮ ಕೊಡ್ತಿದ್ದಾರೆ ನಾನು. ನನಗೊಂದು ಆದಾಯ ಬರ್ತಿತ್ತು. ಅದನ್ನು ಮಾಡ್ತಾ ಮಾಡ್ತಾ ಒಂದು ಅಲ್ಲಿ ನಡೀತಕ್ಕಂಥ ಘಟನೆ ನನಗೆ ಭಾಳ ಅಂದರೆ ಭಾಳ ನನ್ನ ಎದೆಯೊಳಗೆ ಏನು ಅಚ್ಚು ಹಾಕಿದಂಗೆ ಆಯಿತು. ಅಲ್ಲಿ ಒಬ್ಬ ಅಮ್ಮ ಅಂದರೆ ಆ ಅಮ್ಮ ಆ ಕಾರ್ಯಕರ್ತೆ ಇದಕ್ಕೆ ಬರ್ತಿದ್ರು. ಕಾರ್ಯಕರ್ತೆ ಅಂದರೆ ಜನಗಳಿಗೆ ಪ್ರಚಾರಕ್ಕೆ ಬಂದಾಗ ಭಯಂಕರ ಸುಂದರಿ ರೀ, ಭಾಳ ಸುಂದರಿ. ಆ ಊರಾಗ ಬಂದಾಗ ಏನಾದರೂ ಒಂದು ಘಟನೆ ಆಗೋದೆ, ಏನಾದರೂ ತರಲೆಗಳ ವ್ಯವಹಾರಗಳಾಗೋದೆ ಆ ಅಮ್ಮನ ಬಗ್ಗೆ. ಇನ್ನೂ ಚಿಕ್ಕ ವಯಸ್ಸಾಗಿಬಿಡೋದು. ಅದ್ರ ಮೇಲೆ ನಾವೊಂದು ಹಾಡ ಬರ್ದಿರಿ, ಕಲಿತ ಹುಡುಗಿ ಕುದುರೆ. ಆ ಹಾಡು ಅದ ಸ್ಫೂರ್ತಿ. ಅದು ಸಂಪೂರ್ಣವಾಗಿ ನೀವು ಹಾಡ ಕೇಳಿದ್ರಿ ಅಂದ್ರೆ ಅದ್ರ ಕೊನೆ ಅದು ಫ್ಯಾಮಿಲಿ ಪ್ಲಾನಿಂಗ್ ಪ್ರಚಾರಕ್ಕೆ ಬಂದಿರತಕ್ಕಂಥ ಒಬ್ಬ ಮಾತು ಆಯ್ತದೆ. ಅದು ಸುಮಾರು ದೊಡ್ಡ ಹಾಡು, 15-16. ಅದನ್ನು ಕಂಡ ನಮ್ಮ ಹಳ್ಳಿ ಮಂದಿ ದಂಗ ಆಗಿ ಹೋತ, ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿದು ಬರುತ್ತಿತ್ತ. ಆದರೆ ಆ ಹುಡುಗಿ ವರ್ಣನೆ ಮಾಡಿಲ್ಲ ನಾನು, ಆಸ್ ಇಟ್ ಈಸ್ ಹೆಂಗೈತೋ ಹೇಳಿದೆ. ಅವಳನ್ನು ನೋಡಿ ಯಾರ್ಯಾರು ಯಾವ ರೀತಿ ತೊಂದರೆ ಮಾಡಿಕೊಂಡು, ಏನೇನು ಅವ್ರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳೇನು, ಅವ್ರು ಮಾಡ್ಕೊಂಡು ಎಡವಟ್ಟುಗಳೇನು, ಅದೇ ಹಾಡಿನ ಕಂಟೆಂಟ್. ಎಷ್ಟು ಜನಪ್ರಿಯ ಆಯ್ತಂದ್ರೆ ಸರ್, ಇದು ದೊಡ್ಡ ವೈರಲ್ಲು ಸರ್. ಸೋಷಿಯಲ್ ಮೀಡಿಯಾ ಇವಾಗ ಹೇಳ್ತೀವಿ ಅಥವಾ ಟಿವಿ ಅಂತ ಇವಾಗ ಅವಾಗ ಏನಿತ್ರಿ ಸರ್? ಏನೂ ಇಲ್ಲ ರೀ. ಆವಾಗಲೇ ಗುರುಪಾದ ರುದ್ರಪ್ಪ ಹೊಸಕೋಟೆ, ಗುರುರಾಜ ಹೊಸಕೋಟೆ ಜನಪ್ರಿಯ ಒಬ್ಬ ಹಾಡುಗಾರ ಅಂತೇಳಿ ಸಾಬೀತಾಗೋದ್ರ ಜೊತೆಗೆ ಸಮಗ್ರ ಕರ್ನಾಟಕದ ಒಬ್ಬ ಕಲಾವಿದ ಅದೇ ನಾನು ಅಷ್ಟೇ. ಅದು ನಿಜವಾದ ವೈರಲ್. ಹೌದು, ನಿಜವಾದ ವೈರಲ್ಲು. ಕಟ್ಟೆಯಿಂದ ಕಟ್ಟೆ, ಕಿವಿಯಿಂದ ಕಿವಿಗೆ ಕೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಮೇಲೆ ಕೂತಿರ್ತಕ್ಕಂಥ ವ್ಯಕ್ತಿ ನಾನು. ಇಷ್ಟು ಆರಂಭದ ಜೊತೆಗೆ ನಾನು ಅದ್ರ ಜೊತೆಗೆ. ಬಟ್ ಅವಾಗ ಎಲ್ಲಿ ಹೋದ್ರು ನಿಮ್ಮನ್ನ ಹಾಡು ಆಡಬೇಕು ಅಂತಿದ್ರಲ್ಲ ಸರ್? ಬರೀ ಅಷ್ಟೇ ಅಲ್ಲ ರೀ, ಆ 72-73ರಲ್ಲಿ ಒಂದಿಷ್ಟು ಹಾಡುಗಳನ್ನ ಬರೆದೆ ರೀ ನಾನು. ಅದೇನು, ಫಾರ್ ಎಕ್ಸಾಂಪಲ್ ಕಣ್ಣೀರಿನ ಕಥೆಯು ಕಂದನ ಜೀವನದ ಸುಂದರ ಒಂದು ಮಲಮಗನ ಹಾಡ್ರಿ ಅದು ಕೂಡ ಸತ್ಯ ಘಟನೆನೇ ರೀ. ಸತ್ಯ ಘಟನೆಯನ್ನು ಆಧರಿಸಿ ಆ ಹಾಡನ್ನು ಕೇಳಿದ್ರೆ ನೀವು 43-42 ನಿಮಿಷದ ಹಾಡದು. ಹೌದು, ಒಂದೇ ಹಾಡು. ಈಗಲೂ ಕೂಡ ಒಂದು ಹಾಡು. ಹೌದು, ಈಗಲೂ ಕೂಡ ಮೊಬೈಲ್ನಲ್ಲಿ ಆನ್ ಮಾಡ್ರಿ ಗುರುರಾಜ್ ಹೊಸಕೋಟೆ, ಕನಿಷ್ಠ 1 ಗಂಟೆ ಹಾಡುಗಳು, ಒಂದೊಂದು ಹಾಡುಗಳು 42-43 ಒಂದೇ ಹಾಡುಗಳು ಬರ್ತಾವೆ. ಅದರಲ್ಲಿ ಅಣ್ಣ ತಮ್ಮ, ಅಣ್ಣ ತಂಗಿ, ಅಕ್ಕ ತಂಗಿ, ಅವ್ವ ಅಪ್ಪ, ಏನೇನೋ ಬರ್ತಾವ್ರಿ ಆ ಹಾಡುಗಳು. ಇಡ್ಲ 45 ನಿಮಿಷದ ಒಂದೇ ಹಾಡುಗಳು ಅಂಥವು ಭಾಳ ಇವೆ ರೀ. ನಾನು ಅದನ್ನು ಜನ ಅಷ್ಟೇ ಆಸಕ್ತಿಯಿಂದ, ಅಷ್ಟೇ ಪ್ರೀತಿಯಿಂದ ಕೇಳ್ತಿದ್ರು ರೀ. ಆ ಕಣ್ಣಿನ ಕಥೆ, ಕಲಿತ ಹುಡುಗಿ, ಮಾವನಿನ ಮಗಳ ತರಿ ಏನೈತಿ, ಸಂಗವಕ್ಕನ ಮುದ್ದಿನ ಸೊಸೆ ಬಸಿರಾದ ಸುದ್ದಿ, ನನ್ನ ಕರುಳಿನ ಕುಡಿ ನೀನು, 1-2 ರೀ ನಿಮ್ಗೆ ಹೇಳ್ತೇನೆ. ಅಲ್ರಿ ಸರ, ಒಂದು ಮಜಾ ಕೊಡೋ ಹಾಡನ್ನು ಮಾಡಿದ್ರಿ. ಎಲ್ಲವೂ ರೀ, ನನಗೆ ಏನು ಕಾಣಿಸ್ತೈತೆ ಭಾವನೆಗಳು, ಎಮೋಷನಲ್ ಫೀಲ್, ಕಣ್ಣೀರು ಹಾಕೋ ಥರ ಹಾಡು ಮಾಡಿದ್ರಿ. ಒಂದೇ ನೋಡ್ರಿ, ಒಂದೇ ರಾಗದಲ್ಲಿ ನಾನು 2 ಮಾಡಿದ್ದೇನೆ ರೀ.
ಫಾರ್ ಎಕ್ಸಾಂಪಲ್ ಶಿವರಂಜನಿ ರಾಗ. ಹಾ. ಶಿವರಂಜನಿ ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು ಕೇಳಿ ಮನ ಕರಗುದು ನಿಶ್ಚಯವು ಮಗನಿಗೆ ಅಶ್ರು ತರ್ಪಣವು ಕಣ್ಣೀರಿನ ಕಥೆಯು ಇಷ್ಟೇ ಟ್ರಾಜಿಡಿ ಹಾಡನ್ನ ಮಾವ ನಿನ್ನ ಮಗಳ ತರಿ ಏನೈತಿ ಏನೈತಿ ಅಂತದೇನೈತಿ ಹಗಲು ರಾತ್ರಿ ನನ್ನ ಮನಸ್ಸು ಜಗ್ಗತೈತಿ ಜಗ್ಗತೈತಿ ಜಗ್ಗತೈತಿ. ಈ ಹಾಡು ಅವಾಗ ಡಬ್ಬಲ್ ಮೀನಿಂಗ್ ಅಂದರು. ಒಂದು ಹೇಳ್ತೇನೆ ರೀ ಸರ್, ನಾನು ಬರೀತಕ್ಕಂಥ ಹಾಡನ್ನ ಅವ ಹೆಂಗೆ ವಿಚಾರ ಮಾಡ್ತಾನೋ ಹಂಗೆ ಕಾಣ್ತಿತ್ತು. ಅವನ ವಿಚಾರಗಳು ಹೆಂಗಿತ್ತು ಹಂಗೆ ಹಾಡು ಕಾಣೋದು. ಇಲ್ಲಿ ನಾನು ಕೇಳ್ತಕ್ಕಂಥದ್ದು ಜಗತ್ತಿನ ಬೇಕಾದ ಹೆಣ್ಮಕ್ಳಿದಾರೆ, ಬೇಕಾದಷ್ಟು ಹುಡುಗಿಯಾರದಾರೆ. ನಿನ್ನ ಮಗಳೇ ಯಾಕೆ ನನ್ನ ಅಷ್ಟೊಂದು ಎಳೆದ್ಲು, ಯಾಕೆ ಆಕರ್ಷಣೆ ಆದ್ಲು, ಅಂಥದ್ದೇನತಿ ಆಕಿಯೊಳಗೆ, ಅದ್ರ ಮಾವನ ಪ್ರಶ್ನೆ, ಮಾವನಿಗೆ ಹಾಕ್ತಕ್ಕಂಥ ಪ್ರಶ್ನೆ ಅಳಿಯ ಹಾಕ್ತಾನೆ. ಅದನ್ನು ಅದು ಏನು ನಿಮಗೆ ಹೇಳ್ತಾನೆ ರೀ, ಡಬಲ್ ಮೀನಿಂಗ್ ಗುರುರಾಜ್ ಕೊಟ್ಟೆ ಭಾಳ ಹೊರಟ ಹಾಡ ಬರೀತಾನು. ಮಡಿವಂತರು ಇರ್ತಾರಲ್ರಿ, ಮಡಿವಂತರು ಅನ್ನೋದಕ್ಕಿಂತ ಬಿಚ್ಚು ಮನಸ್ಸಿನಿಂದ ಹೇಳ್ತಾನೆ ರೀ. ಆ ಜನಪ್ರಿಯತೆಗೆ ಅವ್ರ ರೀಚ್ ಆಗಲಾರದಕ್ಕೆ ಒಂದಿಷ್ಟು ನಾನು ಅವಾಗ ಕಣ್ಣಿಗೆ ಅವಾಗ ವಿಲನ್ ನಂಗೆ ಕಣ್ಣು ಗೊತ್ತಿಲ್ಲ, ಒಂದಿಷ್ಟು ನನ್ನನ್ನು ಒಂದಿಷ್ಟು ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ಬಟ್ ನಿಮಗೆ ಹೇಳ್ತಿದ್ರಾ ಏನು ಹಿಂಗೆ ಹಾಡು ಬರ್ದಿದ್ದೀರಾ ನೀವು, ಏನು ಡಬಲ್ ಮೀನಿಂಗ್ ಹಾಡು ಬರೀ? ಇಲ್ಲ ಇಲ್ಲ ಇಲ್ಲ. ಯಾಕೆ ಕೇಳ್ತಿರ್ಲಿಲ್ಲ ಅಂದ್ರೆ ಕಾರಣ ನನ್ನ ಜನಸಂಖ್ಯೆ ಜಾಸ್ತಿ ಇತ್ತು. ಅಭಿಮಾನಿಗಳು, ಅಭಿಮಾನಿಗಳಂದ್ರೆ ಇಡೀ ಊರೇ ನನ್ನ ಅಭಿಮಾನ ಅಲ್ರಿ. ಯಾವನೋ ಒಬ್ಬ ಮಧ್ಯಕ್ಕೆ ಕೇಳಿದಂದ್ರೆ ಆ ಅಭಿಮಾನಿಗಳೇ ಅವನನ್ನ ಅವಾಯ್ಡ್ ಮಾಡ್ತಿದ್ರು. ಉತ್ತರ ಅವ್ರು ಕೊಡ್ತಿದ್ರು. ಹೌದು, ನಿನಗೆ ಯಾಕೆ ಬೇಕು, ನೀವು ಸುಮ್ಕೊಂಡ್ರೆ ಕೇಳಾದ್ರೆ ಕೇಳು, ಒಳ್ಳೆ ಥರ ಎದ್ದು ಹೋಗತ್ತಿದ್ರು. ನಂದು ಒಂದೇ ಪ್ರಶ್ನೆ, ನೀ ಏನು ಕೇಳ್ತಿಲ್ಲ, ನೀನು ನೋಡ್ತಕ್ಕಂಥ ದೃಷ್ಟಿ ಸರಿ ಇಲ್ಲ. ನಿನ್ನ ದೃಷ್ಟಿ ಇದನ್ನೇ ಸುಮ್ಮನೆ ವಿಷಾಂತರ ಹೇಳ್ತೇನೆ. ನಾನೊಂದು ಸಿನಿಮಾ ಮಾಡಿದೆ ರೀ, ಫಸ್ಟ್ ಬಂದಾಗಿಲ್ಲಿ. ಅದ್ರ ಹೆಸರು ಅಲ್ಲೇ ಇರೋದು ನೋಡಿ. ಅಲ್ಲೇ ಇರೋದು ನೋಡಿ ನೀವೇ ನಿರ್ಮಾಣ ಮಾಡಿದ್ರಿ? ನಾನೇ ನಿರ್ಮಾಣ ಮಾಡಿ. ಅವಾಗ ಹೊಸಬರಿಗೆ ಕಾಲ ಇರಲಿಲ್ಲ ರೀ ಕನ್ನಡ ಲ್ಯಾಂಡ್ನಲ್ಲಿ. ಹೊಸಬರಿಗೆ ಒಂದಿಷ್ಟು ಮತ್ತು ಅತಿರಥ ಮಹಾರಥರಿರುವಾಗ ಅದು ಆಗುದೇ, ಯಾಕಂದ್ರೆ ಹೊಸಬರಂದಾಗ ಅದರ ಹೆಸರು ಅಲ್ಲೇ ಇರೋದು ನೋಡಿ. ಪಡ್ಡೆಗಳಿಗೆಲ್ಲ ಅದು ಸಂಜ್ಞೆ ಮಾಡ್ತಾರಲ್ಲ, ಅಲ್ಲೇ ಇರೋದು ನೋಡಿ ಕೆಡಕ್ಕೆ ಕಾಣುತ್ತಾರೆ. ಅಲ್ಲೇ ಇರೋದು ನೋಡಿ, ನೀ ಏನೇ ನಿರ್ಧಾರಗಳನ್ನ ಮಾಡಿದ್ರು ಅದರ ಆಗುಹೋಗುಗಳು ಅಲ್ಲಿರೋದು, ಒಳ್ಳೆಯದು ಕೆಟ್ಟದ್ದು ಅಲ್ಲಿರೋದು, ಗೆಲುವು ಸೋಲು ಅಲ್ಲಿರೋದು. ನಾವು ಅದನ್ನು ಹೇಗೆ ಅರ್ಥೈಸ್ತೀವೋ ಅದ್ರ ಮೇಲೆ. ಹೌದು, ನಿಮ್ಮ ದೃಷ್ಟಿ, ನಿಮ್ಮ ಹೆಂಗೆ ನೀವು ಅದಿರೋ, ನಿಮ್ಮ ಎತ್ತರ ಎಷ್ಟೈತೋ, ನೀವು ಎಂಥವ್ರದಿರೋ ಅನ್ನೋದು ನಿಮ್ಮ ಗೆಸ್ ಮೇಲೆ ಗೊತ್ತಾಗ್ತದೆ. ನೀವು ತಿಳುವಳಿಕಿದ್ದವರಿದ್ದರೆ ಭಾಳ ತಿಳುವಳಿಕೆ ವಿಚಾರಗಳನ್ನ ಮಾಡ್ತೀರಿ, ಇಲ್ಲ ಕಮ್ಮಿ ಇದ್ರೆ ಅಷ್ಟೇ ಕಮ್ಮಿನೇ ವಿಚಾರ ಮಾಡ್ತಾರೆ ಅಷ್ಟೇ. ಸರಿ, 70ರ ದಶಕದಲ್ಲಿ ನಿಮ್ಮ ಹಾಡು ಜನಪ್ರಿಯತೆ ಆಯಿತು, ಎಲ್ಲ ವೇದಿಕೆಗಳಲ್ಲೂ ನೀವೇ ಇದ್ರಿ, ಎಲ್ಲ ಕರ್ನಾಟಕದ ಪೂರ್ತಿ ಓಡಾಡ್ತಿದ್ರಿ, ಡಿಮ್ಯಾಂಡ್ ಹಂಗಿತ್ತು ನಿಮಗೆ. ಅದೇ ಸಮಾನಾಂತರವಾಗಿ ರಂಗಭೂಮಿಯೂ ಇತ್ತು, ಅದೇ ಸಮಾನಾಂತರವಾಗಿ ಸಿನಿಮಾಗಳು ಬರ್ತಿತ್ತು. ನಾಗರಹಾವು, ಅಣ್ಣವರಂತೂ ದೊಡ್ಡ ಪೀಕಲ್ ಇದ್ರು, ವಿಷ್ಣುವರ್ಧನ್ ಅವ್ರ ಎಂಟ್ರಿ ಕೊಟ್ಟಿದ್ರು. ಪೀಕಲ್ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಅಣ್ಣವರು ಅಷ್ಟೇ ನಟರು ಅಂತಕ್ಕಂಥ ಭಾವನೆ ವ್ಯಕ್ತ ಆಗ್ಬಿಟ್ಟಿದೆ. ಅಣ್ಣವರಷ್ಟೇ ಆ ಸಿನಿಮಾ ನಟರು ಅಂತಕ್ಕಂಥದ್ದು. ಆ ನಂತರ ಒಳ್ಳೆ ಕಲಾವಿದರು ಬಂದರು. ವಿಷ್ಣುವರ್ಧನ್ ಅವರು ಬಂದರು 72-73ರಲ್ಲಿ, ಉದಯ್ ಕುಮಾರ್ ಬಂದರು, ಕಲ್ಯಾಣ್ ಕುಮಾರ್ ಅವರು ಬಂದರು. ಅದೇನಾಗ್ತೈತೆ ಅಂದ್ರೆ ರೀ, ಅಣ್ಣವರನ್ನು ನಾವು ಯಾಕೆ ಆರಾಧಿಸೋದು ಅಂದರೆ ಅದರಲ್ಲಿ ಆ ಪಾತ್ರದಲ್ಲಿ ಆ ಪಾತ್ರನೇ ಅಂತಕ್ಕಂಥ ಅವನೇ ಆ ಪಾತ್ರ ಅಂತಕ್ಕಂಥದ್ದನ್ನು ಅವರು ಪ್ರೂವ್ ಮಾಡಿದರು. ಅದನ್ನು ಪ್ರೂವ್ ಅಂದರೆ ಏನು, ನಾವು ಒಪ್ಕೊಂಡಿವಿ ಅದನ್ನು, ಅವರು ಪ್ರೂವ್ ಮಾಡೋದಕ್ಕಿಂತ ನಾವು ಒಪ್ಕೊಂಡಿವಲ್ಲ. ಹೀಗಾಗಿ ಅಣ್ಣವರ ಪ್ರತಿ ಸಿನಿಮಾನ ಗೆಲ್ಲಿಸಲಿಕ್ಕೆ ಆ ಪ್ರೇಕ್ಷಕ ಕಾರಣ. ಮತ್ತು ಆ ಸಿನಿಮಾ ಅಂತಕ್ಕಂಥ ಭಾವನೆ ವ್ಯಕ್ತ ಆಕೈತಿ. ಬರ್ತಾ ಕಾಲಮಾನಕ್ಕೆ ತಕ್ಕ ಹೆಂಗೆ. ಬಟ್ ನನ್ನ ಪ್ರಶ್ನೆ ಅಂದ್ರೆ, ಜನ ಸಿನಿಮಾನೂ ನೋಡ್ತಿದ್ರು, ಜನ ನಾಟಕನೂ ನೋಡ್ತಿದ್ರು, ಜನ ಹಾಡುಗಳನ್ನು ಕೇಳ್ತಿದ್ರು, ಎಲ್ಲವೂ ಇಷ್ಟ ಆಗ್ತಾ ಇತ್ತು, ಟ್ರೆಂಡ್ ಎಲ್ಲವೂ ಇತ್ತು. ಹೇಗೆ ಸರ್ ಆ ಜನಮಾನಸದಲ್ಲಿ ಎಲ್ಲವೂ ಇತ್ತಲ್ಲ ಅಟ್ ಎ ಟೈಮ್, ಹೇಗೆ ಸರ್ ಅದು? ಯಾಕಂದ್ರೆ ಯಾವ್ದಾದ್ರು ಒಂದಿರ್ಬೇಕು, ಇನ್ನೊಂದು ಸಪ್ಪೆ ಆಗ್ಬಿಡುತ್ತೆ. ಇದಂಗಿರ್ಲಿಲ್ಲ. ಆವತ್ತಿನ ಜನರೇಷನ್ ಹೆಂಗಿತ್ತಂತಂದ್ರೆ,
ಸಂಪೂರ್ಣವಾಗಿ ಆಸ್ವಾದಿಸ್ತಕ್ಕಂಥ ಗುಣಗಳನ್ನ ಹೊಂದಿದ್ರು, ಮನಸ್ಥಿತಿ ಇತ್ತು ಜನ, ಮನಸ್ಥಿತಿ ಇತ್ತು. ಜೊತೆಗೆ ಆ ಕಂಟೆಂಟ್ ಏನು ಕೊಡ್ತಿದ್ರಲ್ಲ ಅದರಲ್ಲಿ ಪೂರ್ಣತೆ ಇತ್ತು. ಅಂದರೆ ಒಂದು ಕೌಟುಂಬಿಕ ಅದು ಒಂದು ಕಥೆ ಇರ್ತಿತ್ತು. ಈ ಹಾಡಿನಲ್ಲೂ ಕೂಡ ಒಂದು ಸಂಪೂರ್ಣ ಹಾಡನ್ನು ಕೇಳಿದಾಗ ಒಂದು ಕತೆ ಬರ್ತಿತ್ತು. ಯಾವುದೇ ಹಾಡಾಗಲಿ ಯಾವುದೇ ಕಥೆ ಆಗಲಿ, ಈ ಹಾಡುಗಳನ್ನು ಕೇಳುವಾಗ, ಈ ಕಥೆಯನ್ನು ನೋಡುವಾಗ, ಸಿನಿಮಾಗಳನ್ನು ನೋಡುವಾಗ ಸಂಪೂರ್ಣತೆ ಬರುತ್ತಲ್ಲ, ತೃಪ್ತಿ ಕೊಡುತ್ತೆ ಅದು. ಇವಾಗ ನಂಗೆ ಅದು ಈಗ ನಾನು ಬೈಪರ್ಕೇಶನ್ ಮಾಡಾಕ್ತಾ ಇಲ್ಲ ರೀ. ಇವಾಗಿನ ಕಾಲ ಆವಾಗಿನ ಕಾಲ ಹಳಿತಾನೂ ಇಲ್ಲ ರೀ. ಏನಂತಂದ್ರೆ ರೀ, ಜನಗಳ ಮನಸ್ಸು ಹೇಳ್ತೇನೆ, ಮನಸ್ಸು ಅದೇನಾಗ್ತೈತೆ ಅಂದ್ರೆ ರೀ, ಒಂದಿಷ್ಟು ಫಾಸ್ಟ್ ಫುಡ್ ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಇಲ್ಲ ನಮಗೆ, ಟೈಮ್ ಇಲ್ಲ, ಅದನ್ನು ನೋಡುವಷ್ಟು ತಾಳ್ಮೆ ಇಲ್ಲ, ವ್ಯವಧಾನವೂ ಇಲ್ಲ. ಅದು ಭಾಳ ಮುಖ್ಯ ರೀ. ಟೈಮು ತಾಳ್ಮೆ ಎರಡೂ ಇಲ್ಲದಕ್ಕೆ ಮನುಷ್ಯನ ಒಂದು ಸ್ವಲ್ಪ ಒಂದಿಷ್ಟು ಇಚ್ಛೆಗಳು ಚೇಂಜ್ ಆಗಿಬಿಟ್ಟಿವೆ ಅಷ್ಟೇ. ಸಿನಿಮಾ ಹಾಡುಗಳು ಒಂದ್ ಕಡೆ ಫೇಮಸ್ ಆಗ್ತಾ ಇತ್ತು, ಹೌದು. ನಿಮ್ಮ ಹಾಡುಗಳು ಅಷ್ಟೇ ಫೇಮಸ್ ಆಗ್ತದೆ. ಹೌದು ಹೌದು ಹೌದು. ಈ ಸಾಹಿತ್ಯ ಬರೆಯೋದಿದೆಯಲ್ಲ ಸರ್, ನೀವು ಸಹಜವಾಗಿ ನೋಡ್ತಿದ್ರಿ, ಕಂಡದ್ದನ್ನು ಬರೀತಿದ್ರಿ. ಅದಕ್ಕೆ ರಾಗ ಹಾಕೋದು, ಈ ರಾಗದಲ್ಲಿ ಕೂರಿಸೋದು, ಇದರ ತಯಾರಿ ಹೇಗೆ ನಡೀತಿತ್ತು ಸರ್? ನಿಮ್ಮ ಸಂಗೀತದ ಕಲಿಕೆ ಹೇಗಿತ್ತು ಸರ್ ಅದು? ಹರೀಶ್ ಸರ್, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಸಂಗೀತಗಾರ ಅಲ್ಲ. ಸಂಗೀತಗಾರ ಅಲ್ಲ? ಅಲ್ಲ. ಜೊತೆಗೆ ಸಾಹಿತಿನೂ ಅಲ್ಲ. ಬರ್ದಿದ್ದೇನೆ. ತಮಾಷೆ ಮಾಡ್ತೀರಾ ಸರ್ ನೀವು? ಇಲ್ಲ, ಕಾರಣ ಸತ್ಯ ಹೇಳಬೇಕು, ಸತ್ಯ ಒಪ್ಕೋಬೇಕು. ನಾನು ಸಾಹಿತಿ ಯಾಕೆ ಅಲ್ಲ ಅಂತಂತಂದ್ರೆ, ನಾನು ಯಾವುದೇ ನನ್ನ ಇಷ್ಟು ಒಂದು 4,500 ಹಾಡುಗಳನ್ನ ಮೇಲೆ ಬರೆದಿರ್ಬೋದು. ಎಷ್ಟು? ಒಂದು 5,000 ಹಾಡುಗಳ ಮೇಲೆ ಬರೆದಿದ್ದೇನೆ ರೀ. 5,000 ಹಾಡುಗಳ ಮೇಲೆ ಬರೆದಿದ್ದೇನೆ ರೀ, ಕೆಳಗಲ್ಲ. ಇನ್ನು ಆ ಒಂದನ್ನು ನಾನು ಪುಸ್ತಕ ರೂಪದಲ್ಲಿ ಹೊರತಂದು ಒಂದು 2-3 ನಾನು ಕಲಿಯುವಾಗ ಒಂದಿಷ್ಟು ಜನಗಳು ಬೇಕು ಅಂಥೇಳಿ ಟೀಚರ್ಸ್ಗೆ ಅವರೇ ಒಂದಿಷ್ಟು ಸ್ನೇಹ ಜೀವಿ ಅಂಥೇಳಿ ಒಂದು ಯಾವುದೋ ಕವನ ಸಂಕಲನ ತಂದರು. ಕೈ ಬೀಸಿ ಕರೆದಾವ ಅಂಥೇಳಿ ಒಂದು ಯಾವುದೋ ಕವನ ಸಂಕಲನ ತಂದರು. ಇನ್ನೊಂದು ಉತ್ತರ ಕರ್ನಾಟಕದ ಜನಪ್ರಿಯ ಗೀತೆಗಳು ಅಂಥೇಳಿ ಯಾವನೋ ಒಬ್ಬ ಆಸಕ್ತ ಅದನ್ನು ಹೊರಗೆ ತಂದ. ನಾನು ಮಾತ್ರ ನಮ್ಮ ಅಪ್ರಾಣಿಗೂ ಅದನ್ನು ಪ್ರಿಂಟ್ ಮಾಡಬೇಕು, ಅದನ್ನು ಪುಸ್ತಕ ರೂಪದಲ್ಲಿ ತರಬೇಕು, ನಾನೊಬ್ಬ ಸಾಹಿತಿ ಆಗಬೇಕು ಅಂತ ನಾನು ಎಲ್ಲೂ ಬಯಸಲಿಲ್ಲ, ಅದನ್ನು ಮಾಡಲಿಲ್ಲ. ಯಾಕಂತಂದರೆ ರೀ, ನನಗೆ ಆ ಅಭಿರುಚಿ ಇರಲಿಲ್ಲ. ಪುಸ್ತಕವನ್ನು ಮಾಡಿಸ್ತಕ್ಕಂಥದ್ದು, ಅದನ್ನು ಮಾಡಿ ನಾನು ಒಬ್ಬ ಸಾಹಿತಿ ಅನ್ನಿಸ್ತಕ್ಕಂಥದ್ದು, ಆ ನಂತರ ಆ ಬರೆದಿರ್ತಕ್ಕಂಥದ್ದನ್ನು ಒಂದಿಷ್ಟು ಮಾರಾಟ ಮಾಡ್ತಕ್ಕಂಥದ್ದು, ಅದಕ್ಕೊಂದು ಬೆಲೆ ಕಟ್ತಕ್ಕಂಥದ್ದು, ಅದರ ಆಲೋಚನೆನೇ ಇಲ್ಲ. ಇಲ್ಲ, ಅದಕ್ಕೊಂದು ಪ್ರಬಲವಾಗಿರ್ತಕ್ಕಂಥ ಒಂದು ಕಾರಣ ಇದೆ ರೀ. ಏನು? ನಾನು ಬರೆದಿರ್ತಕ್ಕಂಥ ಹಾಡುಗಳು ಜನಪದ ಶೈಲಿಯ ಹಾಡುಗಳು. ಹೌದು, ಜನಪದ ಶೈಲಿಯ ಹಾಡುಗಳಿರೋದು. ಅರುಣಾಗ ಜನಪದ ಹಾಡು ಅಂಥೇಳಿ ಎಲ್ಲರೂ ಮಾತಾಡ್ತಾರೆ. ಅದು ಒಂದಿಷ್ಟು ಪರೀಕ್ಷಾರ್ಥಿಗಳಿರ್ತಾರಲ್ಲ, ಆ ಪರೀಕ್ಷೆಗಾಗಿ ನನ್ನ ಹಾಡನ್ನು ಯಾರಾದರೂ ಚೂಸ್ ಮಾಡಿದರೆ, ನನ್ನ ಹಾಡು ಗೆದ್ದರೆ ಒಂದಿಷ್ಟು ಕಲ್ಲು ಹಾಕೋ ಜನ ಇರ್ತಾರಲ್ಲ, ಅದು ಜನಪದ ಹಾಡಲ್ಲ, ಇದು ಗುರುರಾಜ್ ಹೊಸಕೋಟೆ ಬರೆದಿರ್ತಕ್ಕಂಥದ್ದು. ಗುರುರಾಜ್ ಹೊಸಕೋಟೆ ಬರೆದಿರ್ತಕ್ಕಂಥದ್ದು ಜನಪದ ಅಲ್ಲ ಅಂಥೇಳಿ ತಳ್ಳೋದಕ್ಕೆ ಒಂದು ಕಾರಣ ಏನಂತಂದ್ರೆ, ಜನಪದಕ್ಕೊಂದು ವ್ಯಾಖ್ಯೆ ಇದೆ. ಅದು ಬಾಯಿಂದ ಬಾಯಿಗೆ ಬಂದಿರಬೇಕು, ಟ್ರ್ಯಾಡಿಷ್ನಲ್, ಅದಕ್ಕೆ ಆಥರ್ ಇರಬಾರ್ದು, ಏನೋ ಇದೆ ರೀ, ಅದು ಮಾಡಿ ಇಟ್ಟಿದ್ದಾರೆ. ನನ್ನೊಂದು ಸಣ್ಣದಾಗಿರ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದರೆ, ಜನಪದ ಹಾಡು ಯಾವುದೋ ಹಿಂದಿನ ಒಂದು ತಲೆಮಾರಿನ ಹಾಡು, ಹಿಂದಿನ ಕಾಲಘಟ್ಟದ ಹಾಡು. ಇವತ್ತಿನ ಕಾಲಘಟ್ಟದ ಜನಪದ ಹಾಡು ಬೇಡವೇ ಬೇಡ ಏನ್ರಿ? ಬೇಡ ಏನ್ರಿ? ಇವತ್ತು ನಾನು ಏನು ಕೇಳ್ತೀನಂತಂದ್ರೆ, ನಿಂಬಿಯ ವನದ ಮ್ಯಾಲ ಚಂದ್ರಾಮ ಚಂಡಾಡಿದ ಜನಪದ ಅಂದ್ರಿ. ಒಂದು ಕಾಲ, ಆ ಕಾಲಘಟ್ಟದಲ್ಲಿ ಅದನ್ನು ಯಾರೋ ಪುಣ್ಯಾತ್ಮರು ಬರೆದಾಗಲೇ ಹಾಡಾಗುತ್ತೆ ರೀ ಅದು. ಹೌದು, ಆದರೆ ಆ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರಂತ ಗೊತ್ತಿಲ್ಲ. ಹಿಂಗಾಗಿ ಅದು ಜನಪದ ಅಂತ ಕೌಂಟ್ ಆಯಿತು. ನನ್ನ ಪ್ರಶ್ನೆ ಏನಂತಂದ್ರೆ, ನಿಂಬಿಯ ವನದ ಮ್ಯಾಲ ಚಂದ್ರಾಮ ಚಂಡಾಡಿದ, ಇವಾಗ ಚಂದ್ರಾಮನ್ನ ಚಂಡಾಡಾಕತ್ತೆ ರೀ. ಇದು ಬ್ಯಾಡ್ರಿ, ಇದನ್ನು ಹೇಳೋದು ಜನಗಳಿಗೆ. ಇವತ್ತಿನ ಕಾಲಘಟ್ಟದ ಜನಪದ ಆಗಲಿಕ್ಕೆ ನಾವು ಯಾಕೆ ಕಾರಣೀಭೂತರಾಗಬಾರ್ದು? ನಾನು ಅದಕ್ಕೆ ನಾನು ನನ್ನ ಹಾಡ ಜನಪದ ಆಗಲಿ ಅಂಥೇಳಿ
ಒಂದು ಹುಚ್ಚ ಹವ್ಯಾಸ ರೀ. ಅದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ. ಅಂದ್ರಲ್ಲ ಚಟ ಅಂತ. ಚಟ, ನನ್ನ ಚಟ, ನಾನು ಒಬ್ಬ ಜನಪದ ಹಾಡುಗಾರ ಆಗಬೇಕು. ಅದು ಕರ್ಮಧರ್ಮ ಸಂಯೋಗ ಅಂತಾರಲ್ಲ. ಈ ಟ್ಯೂನ್ ಹೆಂಗ್ ಹಾಕದ್ರಿ? ನನಗೆ ಸಂಗೀತ ಗೊತ್ತಿಲ್ಲ, ನನಗೆ ಸಂಗೀತ ಚೆನ್ನಾಗಿರೋ ಟ್ಯೂನ್ ಹಾಕ್ತೀರಿ. ಗೊತ್ತಿರದೇ ಇದ್ರು ಕೂಡ ರೀ, ಆಸಕ್ತಿ, ಸಂಗೀತದ ಮೇಲೆ ಆಸಕ್ತಿ, ಕೇಳಿರ್ತಕ್ಕಂಥದ್ದು, ಅದೇನು ಕೇಳಿರ್ತಕ್ಕಂಥದ್ದು ಅದೇ ನನಗೆ ವಿದ್ಯೆ. ಕೇಳ್ತಕ್ಕಂಥದ್ದೇ ನನಗೆ ಒಂದಿಷ್ಟು ಪಾಠ. ಎಲ್ಲರಿಗ ಭಜನೆ, ಕೀರ್ತನೆ ಎಲ್ಲದರದ್ದು ಹೋಗ್ತಿದ್ದಾರೆ. ನಂದೊಂದು ಏನಂತಂದ್ರೆ ರೀ, ಯಾವುದೇ ರಾಗ, ಆ ರಾಗ ಆ ವಸ್ತುವನ್ನು ಅದೇ ಹೇಳ್ತದ್ರಿ. ಈ ವಸ್ತು ಇದ್ದರೆ ಚೆನ್ನಾಗಿರುತ್ತೆ. ಸುಮ್ಮನೆ ಹೇಳ್ತೇನೆ, ಇದು ಇದನ್ನು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬರು ಬಹಳ ಅತಿ ಜನಪ್ರಿಯ ಆಗಿರ್ತಕ್ಕಂಥ ಒಂದು ಹಾಡು, ಹಂದಿಗನೂರ ಅವರದೊಂದು ಹಾಡು, ರವೀಂದ್ರ ಏನು, ಮೂಕನಾಗಬೇಕು ಜಗದೊಳು ಜ್ವಾಕಾಗಿರಬೇಕು. ಈ ಹಾಡ ಕೇಳಿದಾಗ ರವೀಂದ್ರ ಅವರು, ಕಡ್ಕೋಳ್ ಮಡಿವಾಳಪ್ಪನವರು ಈ ಹಾಡನ್ನು ಆ ಧಾಟಿಯನ್ನು ಅನುಸರಿಸಿದರು. ಅವರು ರವೀಂದ್ರ ಕೊಟ್ಟಿರ್ತಕ್ಕಂಥ ಧಾಟಿ ಅಕಸ್ಮಾತ್ ಆ ಒಂದು ಧಾಟಿಗೆ ಅದು ಸರಿ ಆಗೋದಿಲ್ಲ ಅಂತ ನನಗೆ ನಾನು ಏನು ಅನಿಸ್ತಂದ್ರೆ ರೀ, ಇದು ಒಂದು ಹೆಣ್ಣಿನ ಬಾಯಿಂದ ಬರ್ತಕ್ಕಂಥ ಒಂದು ಆರ್ತನಾದ ಯಾಕಾಗಬಾರ್ದು? ನಾವು ಹೆಣ್ಣಿನ ಬಾಯಿಂದ ಆರ್ತನಾದ ಸುಮ್ಮನೆ ಬರುತ್ತೇನೆ ರೀ. ಅದು ಆಕೆಗೆ ಏನಾದರೂ ಬಿಸಿಯಾಗಿದ್ರೆ, ತಗಲಿದ್ರೆ ಅದು ಆರ್ತನಾದ ಬರುತ್ತೆ. ಅದು ಏನು ನನ್ನ ತಲೆಯೊಳಗೆ ಬಂತಂದ್ರೆ, ಅಕಸ್ಮಾತ್ ಒಂದು ಹೆಣ್ಣು ಮದುವೆ ಆಗಿ ಪ್ರಥಮ ಬಾರಿ ಗಂಡನ ಮನೆಗೆ ಕಾಲಿಟ್ಟಾಗ, ಸಂಸಾರ ಅಥವಾ ಬದುಕು ನಡೆಸಿದಾಗ ಅಲ್ಲ, ಮೊದಲನೇ ಹೆಜ್ಜೆ ಇಟ್ಟಾಗ ಆಕೆಯಲ್ಲಿ ಬರ್ತಕ್ಕಂಥ ಭಾವನೆ, ಅದು ಏನು ಭಾವನೆ ಅಂತಂದ್ರೆ, ಅಲ್ಲಿ ಮೂಕನಾಗಬೇಕು. ಅಟ್ಟಿವಾದರೆವ್ವ ಅರಿಯದ ಗಂಡನ ಮನಿಗೆವ್ವ, ಅಟ್ಟಿವಾದರೆವ್ವ ಅರಿಯದ ಗಂಡನ ಮನಿಗೆವ್ವ, ಅಟ್ಟ ಅರಣದಾಗ ಗಟ್ಟ್ಯಂಗ ಕಣ್ಣ ಕಟ್ಟಿ ಬಿಟ್ಟಂಗ ನಿಸಿ ದುಃಖ ಒಟ್ಟರಿಸಿ ಬಂತ್ಯವ್ವ, ಅಟ್ಟಿವಾದರೆವ್ವ ಅರಿಯದ ಗಂಡನ ಮನಿಗೆವ್ವ. ಏನು ಅರ್ಥ ಇದೆ ಸರ್ ಇದರಲ್ಲಿ? ಇಲ್ಲಿ ಅವಳು ಆ ಯಮ್ಮ ಅವು ಯಾರ್ಯಾರು ಏನೇನಂದ್ರು ಅದರಲ್ಲಿ ಒಂದು ಕಂಟೆಂಟ್ ಬರುತ್ತೆ ರೀ. ಕೊಟ್ಟಿರುವ ಹೆಣ್ಣು ಕುಲದ ಹೊರತದು ಅನ್ನುವಂಗ, ಬಿಟ್ಟಿ ಆಳೊಂದ ದುಡಿಲಾಕ ಕೊಟ್ಟ ಕಳಿಸಿದಂಗ, ಮೆಟ್ಟಿದ ಮನಿಯಾಗ ತಾಗಿ ಬಾಗಿರುವಂತ, ಮೆಟ್ಟಿದ ಮನಿಯಾಗ ತಾಗಿ ಬಾಗಿರುವಂತ, ಕಟ್ಟಂತ ಕಳ್ಳ ಚೂಟೊಗದು ಬಿಟ್ಟಂಗ, ಅಟ್ಟಿವಾದರೆವ್ವ ಹರಿಯದ ಗಂಡನ ಮನಿಗೆವ್ವ, ಹೊಟ್ಟಿ ಮಗಳಂಗ ಅತ್ತಿ ಮಾವ ನೋಡುರಂತ, ಕಟ್ಟಿಕೊಂಡ ಗಂಡ ಅವನು ಪಕ್ಕ ದೇವರಂತ. ಇಷ್ಟೇಳ್ಯಾರವರು ಅಷ್ಟವರಿರಿದಿದ್ರು, ಇಷ್ಟೇಳ್ಯಾರವರು ಅಷ್ಟವರಿರಿದಿದ್ರು, ಇಟ್ಟಂಗ ದೇವರು ಇರಕೂಸನಿ ಅಂತ, ಅಟ್ಟಿವಾದರೆವ್ವ. ಈ ಭಾವನೆಗಳು, ಆ ಹೊಸದಾಗಿ ಕಾಲಿಟ್ಟಿರ್ತಕ್ಕಂಥ ಹೆಣ್ಣುಮಗಳ ಮನಸ್ಸಿನೊಳಗೆ ಬರ್ತಕ್ಕಂಥ ಭಾವನೆಗಳನ್ನು ಆ ಟ್ಯೂನಿಗೆ ಹಾಕಿದಾಗ, ಅಂದ್ರೆ ಟ್ಯೂನೇನು ಕಾಪಿ ಏನು ಮಾಡ್ತಿರಲಿಲ್ಲ. ಕಾರಣ ಏನಂತಂದ್ರೆ, ಆಯಾ ರಾಗಗಳು ನಾನು ಮೊದಲನೇ ಹೇಳಿದಂಗೆ ಆಯಾ ವಸ್ತುಗಳನ್ನು ಅವೇ ಹೇಳ್ತವೆ ರೀ. ಇದನ್ನು ಮಾಡ್ಬೋದು ಅಂತ ಹೇಳ್ತಾ ಮಾಡ್ತೇನೆ. ನಾನು ಒಂದು ಶಿವರಂಜನ ರಾಗದಲ್ಲಿ ಹೇಳಿದ್ದೇನೆ, ಮಾವ ನಿನ್ನ ಮಗಳ ಹತ್ರ ಏನೈತಿ ಕಣ್ಣೀರಿನ ಕತೆ. ಹಾಗೆ ಒಂದು ಬಾರಿ ಏನಾಯ್ತು ಅಂತಂದ್ರೆ ರೀ, ಯಾವುದೋ ಒಂದು ಕಾರ್ಯಕ್ರಮ ಕೊಟ್ಟಿದ್ದೇವ್ರಿ ನಾವು. ಇನ್ನೊಬ್ಬ ಜನಪ್ರಿಯ ವ್ಯಕ್ತಿ, ನಾನು ಅತಿ ಜನಪ್ರಿಯ ವ್ಯಕ್ತಿ ರೀ ಅವಾಗ. ಕಾರಣ ಏನಂತಂದ್ರೆ, ಕ್ಯಾಸೆಟ್ ಯುಗ ಬಂದಿತ್ತು ರೀ. ಅದ ಕ್ಯಾಸೆಟ್ ಯುಗ 73-74ರಲ್ಲಿ ಅನಧಿಕೃತ ರೆಕಾರ್ಡ್ ಮಾಡಿದ್ರು. ಅಂದ್ರೆ ಸ್ಟುಡಿಯೋದು ಇದಲ್ಲ, ಫುಟ್ಪಾತ್ನಲ್ಲಿ ನೋಡಿ, ಫುಟ್ಪಾತ್ ಅಲ್ಲಿ ರೆಕಾರ್ಡಿಂಗ್ ನಡೀತಾ ಇತ್ತು ಅಂದ್ರೆ ಇಮ್ಯಾಜಿನ್ ಮಾಡಿ ಹೇಗಿತ್ತು ಆ ಕಾಲ ಅಂತ. ಫುಟ್ಪಾತ್, ಅಯ್ಯೋ ನೀವು ನಂಬರಿ ಬಿಡ್ರಿ. ಹೇಳ್ರಿ ಸರ್. ಅದನ್ನೇನು ರೆಕಾರ್ಡ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ
ಅದನ್ನು ಲಕ್ಷಾಂತರ, ಆವಾಗ ಲಕ್ಷಾಂತರ, ಇವಾಗ ಅದು ಕೋಟಿ ಅದು. ಆವಾಗ ಆ ವ್ಯಕ್ತಿ ಅದ್ರ ಮೇಲೆ ಮಾಡಿದ್ರು ಕೂಡ ನಮ್ಮ ಅದು ಮುಗ್ಧತೆ ಹೇಳ್ತೇನೆ ರೀ. ಆ ಮಾಡ್ಕೊಂಡಿರತಕ್ಕಂಥ ವ್ಯಕ್ತಿ ನನಗದು ನನ್ನ ಹಾಡ ಕೇಳಿಸಿದ ಅದು ನನಗೆ ಹಾಡ ಕೇಳಿಸಿದಾಗ ನನಗಾಗಿರ್ತಕ್ಕಂಥ ಸಂತೋಷ ಜಗತ್ತಿನ ಯಾರಿಗೂ ಆಗಿರಲಿಕ್ಕಿಲ್ಲ ರೀ. ನನ್ನ ಹಾಡನ್ನು ನಾ ಕೇಳ್ತೀನಲ್ಲ ಅದು ಆಶ್ಚರ್ಯ ರೀ. ಅದು ಮತ್ತು ನಾನು ಮಾಡ್ಕೊಳ್ಳೇನು ರೀ, ಇದನ್ನು ರೆಕಾರ್ಡ್ ಮಾಡ್ಕೊಳ್ಳೇನು ರೀ, ಎಲ್ಲ ಮಾಡ್ಕೊಂಬಿಡತ್ತೇಳಿ, ನಿನಗೆ ಎಷ್ಟು ಸಾಧ್ಯತೆ ಎಲ್ಲ ಮಾಡ್ಕೊಂಬಿಡು, ಎಲ್ಲ ಕೇಳಿಸ್ತು. ಎಲ್ಲಿದೆ ಯಾರು ದುಡ್ಡು ಬರ್ತೈತಿ, ಅದನ್ನು ಮಾರಾಟ ಹಾಕೋರು ನಮಗೇನು ಗೊತ್ತಿರಿ, ಅದು ಏನೂ ಗೊತ್ತಿಲ್ಲ ರೀ. ಅಷ್ಟು ಇನ್ನೋಸೆಂಟ್ ಜನಗಳು ನಾವು. ಅಷ್ಟು ನನಗೆ ದುಡ್ಡು ಈ ಕ್ಯಾಸೆಟ್ನಿಂದ ಬರ್ತೈತಿ ಅನ್ನೋದು ಗೊತ್ತಾದದ್ದೇ ಲಹರಿ ಅವರಿಂದ. ಲಹರಿ ರೆಕಾರ್ಡಿಂಗ್ ಅವರು ಬಂದಾಗ ವೇಲು ಅಣ್ಣ ಮನೋಹರ್ ನಾಯ್ಡು ಮನೋಹರ್ ಏನಂದ್ರೆ ಅವ್ರು ಕೊಟ್ಟವ್ರೆ, ನಿಮಗೆ ನಾವು ದುಡ್ಡು ನಮ್ದು ಯಾವ್ದು ನೀವು ಕೆಲಸಕ್ಕಲ್ರಿ, ನಿಮ್ಗೆ ದುಡ್ಡು ನಿಮಗೆ ವಾಪಸ್ ಕೊಡ್ತೀವಿ. ಯಾಕ್ರಿ ಅಂತ ಕೇಳಿದೆ. ಆಲ್ರೆಡಿ ನೀವು ಜನಪ್ರಿಯ ವ್ಯಕ್ತಿ, ನಿಮ್ಮದು ಪೈರಸಿ ಮಾಡಿ ನಾನು ನಿಮಗೆ ದುಡ್ಡು ಕೊಡ್ತೀನಿ ರೀ. ಅವಾಗ ಅಂದರೆ ಅವ್ರು ಪೈರಸಿ ಮಾಡ್ತಾರಂತ ಹೇಳಲಿಲ್ಲ, ಅಷ್ಟು ಅದು ಆಲ್ರೆಡಿ ಇದು ಆಗಿಬಿಟ್ಟಿದೆ, ಇನ್ನು ಅದು ಅಧಿಕೃತವಾಗಿ ಹಾಡ್ರಿ ಅಂತಂದ್ರೆ ಹಂಗೆ. ಅವರಲ್ಲಿ ನಾನು ಸುಮಾರು ಒಂದು 26 ಕ್ಯಾಸೆಟ್ಗಳನ್ನ ಕೊಟ್ಟೆ ರೀ ನಾನು. ಆ ಮಾಡ್ತಕ್ಕಂಥ ವ್ಯಕ್ತಿ ಸುಮಾರು ಒಂದು 14-15 ವಾಲ್ಯೂಮ್ಗಳನ್ನ ಮಾಡ್ಕೊಂಡಿರ್ಬೇಕು ಅಲ್ಲಿ ಫುಟ್ಪಾತಲ್ಲಿ. ನೀವು ನಂಬರಿ ಬೇಕಾದ್ರೆ ಬಿಡ್ರಿ, ಆವಾಗಲೇ ನನಗೆ ದುಬೈಯಿಂದ ಕರೆ ಬಂತು. 70 ಹೌದು, 74-75 ಅಂದ್ರೆ ಪ್ರೋಗ್ರಾಮ್ ಕೊಡಿ ಅಂತ. ಹೌದು, ದುಬೈನಲ್ಲಿ. ಹೌದು. ಅಂದ್ರೆ ಅವ ಕ್ಯಾಸೆಟ್ ಎಷ್ಟು ಮಾರಿರಬೇಕು ಲೆಕ್ಕ ಹಾಕ್ರಿ. ಅವನ ಕೈ ಎಷ್ಟು ಜಾಗತಿಕ ಮಟ್ಟದಲ್ಲಿ ಅವ ಕೈ ಆಡಿಸಿದ ಅಂತ ನಮ್ಗೆ ಗೊತ್ತಿಲ್ಲ, ಅದು ಕೂಡ ಗೊತ್ತಿಲ್ಲ ನಮಗೆ. ಸರ್, ನೀವು ಅವಾಗಲೇ ಇಂಟರ್ನ್ಯಾಷನಲ್ ಕಲಾವಿದರು. ಹೌದು, ಅದನ್ನ ಹೇಳಿದಲ್ಲ ನಾನು. ಒಂದು ಹಾಡು ಇಡೀ ಕರ್ನಾಟಕದಲ್ಲಿ ಗುರುರಾಜ್ ಹೊಸಕೋಟೆ ಅಂತಕ್ಕಂಥ ಒಬ್ಬ ಹಾಡುಗಾರ ಇದ್ದಾನೆ ಅಂತೇಳಿ ಸಾಬೀತು ಮಾಡಿದ್ದೀರಿ. ಸಾಬೀತು ಮಾಡೋದ್ರ ಜೊತೆಗೆ ನನ್ನ ಜನಪ್ರಿಯತೆ ಜಾಸ್ತಿ ಆಯಿತು. ದುಬೈಗೆ ಹೋದ್ರಿ ಸರ್? ಇಲ್ಲ, ಹೋಗಿ ಭಾಳ ಪುಕ್ರಿ ನಾವು. ಯಾಕೆ ಪುಕ್ರ, ನಮ್ಮ ವಿಮಾನ ಇರಾಕ್ ಬಲ್ಲ. ಹೌದ್ರಿ, ಭಾಳ ಹೆದರಿಕೆ ಅಂದ್ರೆ ನಾವು ಇಲ್ಲೇ ನೆಲದ ಮೇಲೆ ಸಾಯೋಣ, ಮ್ಯಾಲಿಂದ ಬಿದ್ದು ಸಾಯ್ದು ಬೇಡ ಅಂತ. ಅಂದ್ರೆ ವಿಮಾನದಲ್ಲಿ ಹೋದ್ರೆ ಏನಾರು ಪಕ್ಕ ಆದ್ರೆ ನಾವು ಭಾಳ ಹೇಳಿ ಅದು ಆ ದೊಡ್ಡ ಯೋಚನೆನೇ ನಮ್ಮನ್ನೆಲ್ಲ ಹೊರಗಡೆನೆ ಹೋಗ್ಬಿಡಿ. ಯಾರು ಹೇಳಿದ್ರೆ ನಿಮಗೆ ಫ್ಲೈಟ್ ಅಲ್ಲಿ ಹೋದ್ರೆ ಇದಾಗ್ಬಿಡುತ್ತೆ ಅಂತ, ಅಂದ್ರೆ ಅಪಘಾತ ಆಗೋಗುತ್ತೆ ಅಂತ? ಪ್ರಶ್ನೆ ಹಂಗೆ ನಾವು ಮ್ಯಾಲ ಹೋದೇವ, ನಾವು ಅಂಜಾವ್ರಿ. ಬರೀ ಜೋಕಾಲಿ ಮೇಲೆ ಕೂತಾಗರೆ ಕೆಳಗೆ ಬರುವಾಗ ಹೆದರಿಕೆ. ಅದು ಆ ಕಲ್ಪನೆ ರೀ, ಕೂತದ್ದು ಅಲ್ಲ, ನಿಂತದ್ದಲ್ಲ. ಹಂಗೆ ಕೇಳಿದ್ರೆ ನನ್ನ ಮಗ ಹುಟ್ಟಿದ ಫಸ್ಟು ಬಾಂಬೆದಲ್ಲಿ, ನಾನು ಬಾಂಬೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ರೀ. ಇದರಲ್ಲಿ ಧಾರವಾಡದಲ್ಲಿ ರಾಜ್ಗುರುನ ಹುಟ್ಟಿದಾರಿ. ಗಂಡು ಮಗು ಹುಟ್ಟಿದೆ ಅಂತೇಳಿ ನನಗೆ ಖುಷಿ ಅಲ್ರಿ. ಬಾಂಬೆ ಬೆಂಗಳೂರು ಟ್ರೈನ್ ಇತ್ತು ರೀ. ನಾನು ಅಪ್ ಟು ಹುಬ್ಳಿಗೆ ಇದಕ್ಕೆ ಬಂದೆ ರೀ ಅವಾಗ ಪ್ಲೇನ್ನಲ್ಲಿ. ಅದೇ ಫಸ್ಟ್. ಅವಾಗ ಏನು ಅನ್ನಿಸ್ಲಿಲ್ಲ. ಅವಾಗ ಓಹೋ ಇಷ್ಟೇ. ಇಲ್ಲದೆ ಹೋದ್ರೆ ನೀವು 74ರಲ್ಲೇ ಫ್ಲೈಟ್ ಹತ್ತಬೇಕಾಗಿತ್ತು. 75ರಲ್ಲಿ ಫ್ಲೈಟ್ ಆಯ್ತು. ಅದು ಅವಾಗ ನನಗೆ ಈ ಮಾತನ್ನು ನಾನು ಯಾಕೆ ಹೇಳಿದಂತಂದರೆ, ನಾನು ಮಾಧ್ಯಮದ ಅವಾಗ ಪ್ರಖರತೆ ಇರಲಿಲ್ಲ. ಇದೊಂದು TV ರೇಡಿಯೋ ಆದ ನಂತರ ಕ್ಯಾಸೆಟ್ಟಿನ ಯುಗ ಬಂತು. ಕ್ಯಾಸೆಟ್ ಹೋಗಿ ಬರ್ತಾ ಅದು CD ಪ್ಲೇಯರ್ ಬಂತು, ಬದಲಾವಣೆ ಆಯ್ತು. ಆ ಕ್ಯಾಸೆಟ್ಟಿನ ಯುಗ ನಮ್ಮ ಯುಗ, ಗುರುರಾಜ್ ಹೊಸಕೋಟೆ ಯುಗ. ಆ ಕ್ಯಾಸೆಟ್ ಯುಗದಲ್ಲಿ ನಮಗೆ ಮಹಾರಾಜರು ನಾವೇ. ರಾಜ್ಕುಮಾರ್ ಹೆಂಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ರಂಗದಲ್ಲಿ ಒಂದು ರಾಜ್ಯ ಆದ್ರಲ್ಲ, ಒಂದು ಮೇರು ಪರ್ವತ. ಈ ಕ್ಯಾಸೆಟ್ ಯುಗ ಗುರುರಾಜ್ ಹೊಸಕೋಟೆಯನ್ನು ಮಾಳಿಗೆಗೆ ಹಾರಬೇಕಂತ ಮನುಷ್ಯನ ಮುಗಿಲಿಗೆ ಹಾರಿಸ್ಕೊಳ್ಬೋದು. ಅವಾಗ ಹೆಂಗೆ ಫೀಲ್ ಆಗ್ತಿತ್ತು? ಒಂದು ಎತ್ತರಕ್ಕೆ ಬೆಳೆದ ಮೇಲೆ ನಾನೇ ಅಪ್ಪ ರಾಜ? ಇಲ್ಲ ಯಾಕೆ ಬರಲಿಲ್ಲ, ನಮಗೆ ಬರಲಿಲ್ಲ ಅಂತಂದ್ರೆ ನಮ್ಮ ಅನ್ವೇಷಣೆ ಏನಂತಂದರೆ ರೀ, ಹೊಸದನ್ನು ಏನು ಮಾಡಿದ್ರೆ ಜನಕ್ಕೆ ಇದಕ್ಕಿಂತ ಹೆಚ್ಚು ರೀಚ್ ಆಗೋದು, ಹೊಸದು ಏನು ಕೊಟ್ಟರೆ ರೀಚ್ ಆಗ್ತೈತಿ, ಏನು ವಸ್ತು ಕೊಟ್ಟರೆ ರೀಚ್ ಆಗ್ತೈತಿ. ಬರೀ ಇದ್ರಾಗ ಟೈಮ್ ಹೋಯ್ತೆ ಹೊರತಾಗಿ ಗಳಿಸ್ಬೇಕು, ಅದನ್ನು ನಾವು ನಮ್ಮ ಜನಪ್ರಿಯತೆ ಮಾಡ್ಕೋಬೇಕು, ಅದು ಇಲ್ಲವೇ ಇಲ್ಲ. ಸಾಮಾನ್ಯವಾಗಿ ಹೇಳ್ತಾರಲ್ಲ ರೀ, ಜನಪ್ರಿಯತೆ ಬಂದರೆ, ಜನ ಕಾಂಚಾಣ ಬಂದರೆ ತಲೆ ನಿಲ್ಲಲ್ಲ
ಅಮ್ಮು ಬಿಮ್ಮು ಬಂದ್ಬಿಡುತ್ತೆ ಅಂತ, ಅದ್ಯಾವುದು ಬರ್ಲಿಲ್ವಾ ನಿಮ್ಗೆ? ಬರಲಿಲ್ಲ ರೀ. ಇನ್ನೊಂದು ರೀ, ನಾನು ಯಾವುದೋ ಒಂದು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟೆ ರೀ ನಾನು. ಹಾ. ಕಲಾವಿದ ವ್ಯಾಪಾರಿ ಆದರೆ ಅವ್ನು ಕಲಾವಿದ ಅಲ್ಲ. ನನ್ನ ದೃಷ್ಟಿಯೊಳಗೆ ಅವ್ನು ಕಲಾವಿದನೇ ಅಲ್ಲ ರೀ. ಕಲಾವಿದ ಕಲೆಯ ಆರಾಧಕ. ಅವ ಕಲೆಯನ್ನು ಪೂಜಿಸ್ತಕ್ಕಂಥ ವ್ಯಕ್ತಿ. ದುಡ್ಡು ಹೆಂಗೆ ಪೂಜಿಸ್ತಾನೆ ರೀ ಅವ? ದುಡ್ಡಿನ ಕಡೆ ಹೋದಂದರೆ ಕಲೆಯಲ್ಲಿ ಬರುತ್ತೆ ಇರೋದು. ಅದೇ ನೀವು ಹೇಳಿದಂಗೆ ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇಲ್ಲ, ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇಲ್ಲ ಅಂತ ಆ ಲೋಕಾರೂಢಿ ಮಾತದು. ಆ ಲೋಕಾರೂಢಿ ಮಾತು ಅದು ನಮಗೂ ಕಲಾವಿದರಿಗೂ ಅನ್ವಯಿಸುತ್ತೆ. ಅದನ್ನು ನೀವು ಕಲೆಯನ್ನು ಮತ್ತು ಇನ್ನೊಂದು ಕಲಾವಿದ, ನಿಜವಾದ ಕಲಾವಿದ ಅದು ನಂಬ್ರಿ ಬೇಕಾರೆ ಬಿಡ್ರಿ. ಎಕ್ಸಾಂಪಲ್ ರಾಜ್ಕುಮಾರ್ ಅವರು ಎಲ್ಲಿ ಹಿಂಗೆ ಮಾಡ್ತಿದ್ರು, ಅವರು ಬೇರೆಯವ್ರು ಕೊಡ್ತಿದ್ರು. ಅದನ್ನು ನಾವು ಎಷ್ಟೋ ಕಾರ್ಯಕ್ರಮ ನೋಡಿದ್ದೇನೆ ರೀ ಅವ್ರನ್ನ. ಆ ಕಾರ್ಯಕ್ರಮ ನೋಡಿದಾಗ ಆರತಿ ತಟ್ಟೆ ಬಂದಾಗ ನೀವು ನೋಡಿದ್ದು? ಹೌದು, ನಾನು ನೋಡಿದ್ದು. ಯಾಕಂದರೆ ರೀ ಅವರು ರಾಜ್ಕುಮಾರ್ ಅವರು ಆ ದುಡ್ಡನ್ನೇ ನಂಬಿಕೊಂಡು ಕೂತಿದ್ರೆ ರಾಜ್ಕುಮಾರ್ ಆಗ್ತಾರಿಲ್ಲ. ಬರ್ತಾ ನೋಡ್ರಿ ಅದನ್ನು ಅವರನ್ನು ದುರುಪಯೋಗ ಮಾಡ್ಕೊಳ್ತಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ದುರುಪಯೋಗ ಮಾಡ್ಕೊಂಡಾಗ ಸತ್ಯ ಗೊತ್ತಾದಾಗ ಓ ಹಿಂಗೆ, ಅಯ್ಯೋ ನನಗೆ ಗೊತ್ತೇ ಆಗಲಿಲ್ವಲ್ಲ. ನಿಮ್ಗೇನು ಅನ್ನಿಸ್ತು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಂಡ? ಇಲ್ಲ, ನಮಗೇನು ಅನ್ನಿಸ್ಲಿಲ್ಲ ರೀ. ಒಂದು ನನಗೆ ಅವನ ಬಗ್ಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಆಯಿತು ರೀ. ಏನು ನಾವು ಒಂದು ರೂಪಾಯಿ ಕೊಡ್ಲಾರ್ದ್ರೆ ಇಡೀ ಜಾಗತಿಕ ಮಟ್ಟದಲ್ಲಿ ನನ್ನ ಪ್ರಚಾರ ಮಾಡಿದಲ್ಲ ಅವನು. ಅದಕ್ಕಿಂತ ದೊಡ್ಡದೇನಿದೆ ರೀ? ಊಟಕ್ಕೆ ವ್ಯವಸ್ಥೆ ದಾರಿ ಮಾಡಿಕೊಟ್ಟೆ ಅಲ್ಲ ರೀ ಅವ್ನು. ಎಲ್ಲ ಕಡೆ ಗುರುರಾಜ್ ಕೊಟ್ಟು ಕಾರ್ಯಕ್ರಮ ಕೊಡ್ರಿ ಅಂತ. ಬೇರೆ ಎಷ್ಟು ದುಡ್ಡು ಕೊಟ್ಟರು ಪ್ರಚಾರ ಆಗ್ತಿತ್ತು ರೀ. ಎಷ್ಟು ಇದನ್ನು ಹಾಕಬೇಕಾಗಿತ್ತು, ನೀವು ಬ್ಯಾನರ್ಗಳು ಹಾಕ್ಬೇಕಾಗಿತ್ತು, ಎಷ್ಟು ಊರಿಗೆ ಪ್ರಚಾರ ಮಾಡಬೇಕಾಗಿತ್ತು, ಎಷ್ಟು ರೊಕ್ಕ ಖರ್ಚು ಮಾಡಬೇಕಾಗಿತ್ತು. ಅದು ₹1 ಇಲ್ಲದೆ ಮಾಡಿದಾರೆ ಯಾವ? ಎಷ್ಟು ಒಂದಿನಕ್ಕೆ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ರಿ ಸರ್ ಡಿಮ್ಯಾಂಡಲ್ಲಿ? 4 ಕಾರ್ಯಕ್ರಮ ಕೊಟ್ಟಿದ್ದೀವಿ ಒಂದಿನಕ್ಕೆ. ಅಂದರೆ ಹಿಂಗೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ಮಧ್ಯಾಹ್ನ ಶುರು ಆಗಿರೋ ನಮ್ಮದೆಲ್ಲ ರಾತ್ರಿ ಬೆಳಗಂಟ. ನಮ್ಮದು ಬೆಳಗಂಟ. ಬೇರೆ ಕಡೆ ಹೋಗಿ ಬೇರೆ ಕಡೆಗಿಂತ ಆದರೆ ರೀ ಒಂದೇ ಇದರಲ್ಲಿ ಬೇರೆ ಕಡೆಗೆ ಹೋಗೋದು ಊರಿಂದ ಕಷ್ಟ ಆಗ್ತದೆ ನಮಗೆ. ಅವಾಗ ಕಾರ್ಗೀರ್ ಏನು ವ್ಯವಸ್ಥೆ ಇರಲಿಲ್ಲ, ಬಸ್ಸಿಗೆ ಹೋಗ್ಬೇಕಾಗಿತ್ತು. ಕರೆಕ್ಟ್. ಬಸ್ಸಿಗೆ ಹೋದಾಗ ಒಂದು ಬೇಡ 2 ಕಾರ್ಯಕ್ರಮ ಮಾಡ್ತೀವಿ. 2 ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಅದರದ್ದು ಇದು ಜಾಸ್ತಿ ಆಗ್ತಿತ್ತು ರೀ. ಏನು 1 ಗಂಟೆ 2 ಗಂಟೆ ಹಂಗಿರಲಿಲ್ಲ ರೀ. ಬೆಳಗಂಟ ಕೇಳುವಾಗ 11 ಗಂಟೆ ಕಾರ್ಯಕ್ರಮ ಆರಂಭ ಆದರೆ ಬೆಳಗಿನ 5 ಗಂಟೆ 6 ಗಂಟೆ ವರ್ಷ ಪೂರ್ತಿ. ಹೌದು 365 ದಿನ ಆಡಿರ್ತಕ್ಕಂಥ ವ್ಯಕ್ತಿ ಅದನ್ರಿ ನಾನು. ಆದರೆ ಏನಂತಂದ್ರೆ ರೀ, ಆ 365 ಹಾಡಿಸ್ಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟ್ ಮಾಡಿರ್ತಕ್ಕಂಥವ್ರು ಅವರು ದುಂಡಗಾದರೆ ಹೊರತಾಗಿ ನಾವು ದುಡ್ಡು ನಮಗೆ ಅದ್ರ ಬಗ್ಗೆ ಮುಂದಿನ ವ್ಯವಸ್ಥೆ, ಮುಂದಿನ ಇದಕ್ಕೆ ಹೋಗ್ಬೇಕು, ನೀವು ಅದಕ್ಕೆ ತಯಾರಾಗ್ರಿ, ನಮ್ದು ಆ ತಯಾರಿಯೊಳಗೆ ಅದು ಹೋಗ್ತೈತೆ ಹೊರತಾಗಿ ಅದು ಎಷ್ಟಾಯ್ತು ನಂದು, ಏನಾಯ್ತು ನಂದು, ಅದನ್ನ ನೋಡಲೇ ಇಲ್ಲ ರೀ ನಾವು. ದುಡ್ಡು ಜಾಸ್ತಿ ಮಾಡ್ಕೋಬೇಕು ಒಟ್ಟೆ ಕೇಳಬೇಡ್ರಿ. ಈಗಲೂ ನೀವು ಹರೀಶ್ ನಂಬ್ರಿ ಬಿಡ್ರಿ. ನಾನು ಈಗಲೂ ಕೂಡ ಕಾರ್ಯಕ್ರಮ ಕೊಡೋರಿಗೆ ದುಡ್ಡು ಎಂದೂ ಡಿಮಾಂಡ್ ಮಾಡಲಿಲ್ಲ, ಎಂದೂ ದುಡ್ಡು ಹೇಳಲಿಲ್ಲ. ಅವರೇ ನೀವೇ ನಿರ್ಧಾರ ಮಾಡಿರಿ, ನೀವೇ ನನ್ನ ಗೌರವ ಪ್ರಕಾರ ಕೊಡ್ರಿ. ಈಗಲೂ ಕೇಳಲ್ಲ, ಈಗಲೂ ಕೇಳಿಲ್ಲ ರೀ. ಈಗಲೂ ಮಕ್ಕಳೇ ಯಾರಾದರೂ ಬಂದು ಅಪ್ಪಾಜಿ ನೀವು ನಾ ಇಷ್ಟು ಮಾತಾಡಿರಿ ನಮ್ಮ ಮಕ್ಕಳೇ ಹೇಳ್ತಾರೆ, ಆತು ಬಿಡಪ್ಪ ನೀವು ಹೋಗಿ ಕರೆಕ್ಟ್ ಕಾರ್ಯಕ್ರಮ ಮಾಡ್ರಿ ನಾವನ್ನ. ಅದು ಮಾಡಿದರೆ ಹೆಸರು ಉಳಿಬೇಕು ನಾವು. ಆ ದುಡ್ಡು ಕೊಟ್ಟದ್ದು ಅವ್ರಿಗೆ ಬರ್ಡನ್ ಅನ್ನಿಸ್ಬಾರ್ದು. ಇಷ್ಟು ಕೊಟ್ಟು ಕಾರ್ಯಕ್ರಮ ಸರಿಯಾಗಲಿಲ್ಲ, ಅವ್ರ ತಲೆಯೊಳಗೆ ಬರಲೇಬಾರ್ದು. ನಾವನ್ನ ಕಾರ್ಯಕ್ರಮನೇ ಹೈಲೈಟ್ ಆಗಬೇಕು, ಅದೆಲ್ಲವೂ ಮುಚ್ಚಿ ಹೋಗ್ಬೇಕು ನಾವನ್ನ. ಅದು ನಮ್ಮ ತಲೆಯೊಳಗೆ ರೀ. ಹೀಗಾಗಿ ಏನಾಗಿತ್ತು ಅಂದರೆ ರೀ, ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ದೃಷ್ಟಿ ಇಟ್ಕೊಂಡು ನಾನು ಎಂಬ ಬಡ ಮನುಷ್ಯ, ನಾನು ನೇಕಾರನ ಮಗ. ನಾವು ನೇಕಾರನ ಮಕ್ಕಳು ಆ ಭಾವನೆಯೇ ಇನ್ನೂ ತನಕ ಇದೆ ಹೊರತಾಗಿ ನಾನೊಬ್ಬ ವ್ಯವಹಾರಸ್ಥ, ದೊಡ್ಡ ಸಿಟಿ ಒಳಗಿದ್ದೇನೆ, ಇಷ್ಟು ಆದಾಯ, ಇಷ್ಟು ಹೋಗು ಬರ ಕಳೆಯೋದು ಕೊಡಿಸೋದಿರುವಾಗ ನಾವು ಇದು ಅದ್ರ ಕಡೆನೂ ಗಮನ ಕೊಡಬೇಕು ಅಂತೇಳಿ ಮನಸ್ಸೇ ಮಾಡಲಿಲ್ಲ ರೀ ನಾನು. ಸರ್ ನಿಮಗೆ 77 ವರ್ಷ. ಹೋಗಿ 70 ವರ್ಷ ಹತ್ತತ್ರ ನೀವು ಬರಿತಿದ್ದೀರಿ, ಹಾಡ್ತಿದ್ದೀರಿ, ಅಭಿನಯಿಸಿದ್ದೀರಿ, ಎಲ್ಲವನ್ನೂ ಮಾಡಿದ್ದೀರಿ. ಹೌದು. ನಿಮ್ಮ ಸಂಪಾದನೆ ಏನು ಅಂತ ಕ್ವಶನ್ ಕೇಳಿದ್ರೆ ಉತ್ತರ ಏನು? ಮುಗುಲಿಗೆ ಹೋಗಿದ್ದೀರಿ ನಾನು, ಎತ್ತರದಲ್ಲಿದ್ದೇನೆ ರೀ. ಸಂಪಾದನೆ ಏನು ನೋಡ್ತೀರಿ ನೀವು? ಸಾಮಾನ್ಯ ಸಂಪಾದನೆ ಅಂದ ತಕ್ಷಣ ಹಣ ಅಂತ ನೋಡ್ತಾರೆ. ನಿಮ್ಮ ಸಂಪಾದನೆ? ನನ್ನ ಸಂಪಾದನೆ ಇದಕ್ಕಿಂತ ಬೇಕಾ? ಇದಕ್ಕಿಂತ ಜನಪ್ರಿಯತೆ ಮುಂದೆ ಯಾವ ಸಂಪಾದನೆ ಇದೆ? ಹೆಂಗಿದೆ ರೀ ಸಾಧ್ಯ? ಈಗ ನಾನು ಒಬ್ಬ ಗುರುರಾಜ್ ಹೊಸಕೋಟೆ
ಕರ್ನಾಟಕದ ಯಾವುದೇ ಜಾಗದಲ್ಲಿ ಕೆಳಗೆ ಇಳಿದು ನಿಂತರೂ ಕೂಡ ಒಬ್ಬರು ಚೇರ್ ತಂದು ಹಾಕ್ತಾರೆ, ಒಬ್ಬರು ಟೀ ತಂದು ಕೊಡ್ತಾರೆ, ಒಬ್ಬರು ಊಟ ವಸತಿ ಕೇಳ್ತಾರೆ, ಒಬ್ಬರು ಅಕಸ್ಮಾತ್ ಏನೂ ಇದಿಲ್ಲ ಅಂದರೆ ವ್ಯವಸ್ಥೆ ಮಾಡಿ ಕಳಿಸ್ತಾರೆ. ಅಲ್ಲಿ ತನಕ ಜನಪ್ರಿಯತೆ. ಕೋಟ್ಯಾಧೀಶ್ವರನು ಬರ್ತಾ ಅದು ಯಾವಾರು ಕೊಳೆ ನಾ ಕೋಟ್ಯಾಧೀಶ್ವರ ಅದನ್ನು ನಾನು ಬಂದಿದ್ದೇನೆ ಯಾರೂ ಕೇಳ್ತಾ ಇಲ್ಲ ಹಂಗೇನಾದ್ರೂ ಆಗುತ್ತೇನ್ರಿ? ನಾನು ಗುರುರಾಜ ಕೋಟೆ ಒಬ್ಬ ಜನಪ್ರಿಯ ವ್ಯಕ್ತಿ, ಒಬ್ಬ ಹಾಡುಗಾರ, ಎಲ್ಲರನ್ನ ಆಕರ್ಷಿಸ್ತಕ್ಕಂಥ, ಎಲ್ಲರ ಹೃದಯದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಿಂತಾಗ ಎಲ್ಲರೂ ಆ ಗೌರವಪೂರ್ವಕವಾಗಿ ಅಥವಾ ಇನ್ಯಾವುದೋ ಒಂದು ಆಕರ್ಷಣೀಯ ಅವ್ರಿಗೆ ಕಿವಿಯೊಳಗಿರ್ತೈತಲ್ರಿ ಹಾಡುಗಳು ಏನೇನೋ ಕೇಳ್ತಾವೆ ರೀ. ಅವರು ಬಂದಾರಪ್ಪ ಗುರುರಾಜ ಕೋಟೆ ಅವರು, ತಾವೇ ಬಂದು ವ್ಯವಸ್ಥೆ ಮಾಡ್ತಾರೆ. ಅದಕ್ಕಿಂತ ಏನು ಬೇಕ್ರಿ ಇನ್ನು? ಸೊ ಕರ್ನಾಟಕದ 31 ಜಿಲ್ಲೆ, ಎಲ್ಲ 31 ಜಿಲ್ಲೆ ಪ್ರತಿ ಭಾಗಕ್ಕೂ ಹೋಗಿದ್ದೀರಾ? ಹೌದು, 31 ಜಿಲ್ಲೆಯಲ್ಲೂ ತಿರ್ಗಾಡಿದ್ದೀನಿ ನಾನು. 31 ಜಿಲ್ಲೆಯಲ್ಲಿ ಕರ್ನಾಟಕ, ಅಷ್ಟು ತಾಲೂಕು, ಕರ್ನಾಟಕ ಜನಪ್ರಿಯತೆ ಅಂತಾರಲ್ಲ, ನಮ್ಮ ಪ್ರಾಣಿಗೂ ಕರ್ನಾಟಕ ಜನಪ್ರಿಯ ಅಲ್ಲ. ನಾನು ಇಲ್ಲಿ ಅವ್ರು ಅಲ್ಲಿ ಹೋಗಲ್ಲ, ಅಲ್ಲ ಅವ್ರು ಇಲ್ಲಿ ಬರಲ್ಲ ರೀ. ಅವ್ರು ಏನಾದರೂ ಕಿವಿಯಿಂದ ಕಿವಿಗೆ ಅಥವಾ ಮಾಧ್ಯಮದ ಮುಖ ಕೇಳಿ ಕರ್ನಾಟಕ ಜನಪ್ರಿಯ ಆಗಿರ್ಬೋದು. ಎದುರು ಮುಖ ನೋಡಿರ್ತಕ್ಕಂಥ ವ್ಯಕ್ತಿ ನಾನು. ಮುಖ ನೋಡಿರ್ತ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕುಗಳು. ಹಿಂಗಾಗಿ ಅವಾಗ ಕಮ್ಮಿ ಇತ್ತು ರೀ, 31 ಇರಲಿಲ್ಲ. ಹೌದು, ಇವಾಗ 31 ಇದೆ. ನಾನು ಇವತ್ತೊಂದು ಹೇಳ್ತಾ ಇದ್ದೆ. ಹಿಂಗಾಗಿ ಬೀದರ್ದಿಂದ ಗುಂಡ್ಲುಪೇಟೆ ತನಕ ನೋಡ್ರಿ, ಬೀದರ್ದಿಂದ ಗುಂಡ್ಲುಪೇಟೆ ತನಕ ಎದುರ ಹಾಡಿರ್ತಕ್ಕಂಥ ವ್ಯಕ್ತಿ ನಾನು. ಈ ನಾಟಕ ಬರೆಯೋ ಗೀಳಿತ್ತಲ್ಲ ಸರ್, ಸ್ಟಾರ್ಟಿಂಗ್ ಒಂದಷ್ಟು ನಾಟಕ ಬರೆದ್ರಿ. ಹೌದು, ಅದು ಅದ್ಭುತವಾಗಿತ್ತು ನಾಟಕಗಳು ಕೂಡ. ಯಾವ್ಯಾವ ನಾಟಕಗಳು ಸರ್? ಮೊದಲನೇದಾಗಿ ಸೊಕ್ಕು ತಂದ ಸೋಲು ಅಂತ ಹೇಳಿ ಫ್ಯಾಕ್ಟ್ರಿಯಲ್ಲಿ ಬರೆದೆ. ಓಕೆ. ಸೊಕ್ಕು ತಂದ ಸೋಲು ಒಂದಿಷ್ಟು ಕಾರ್ಮಿಕರು, ಒಂದಿಷ್ಟು ಮಾಲೀಕರದ ಮಧ್ಯದ ಜಟಾಪಟಿ. ಅದಾದ ನಂತರ ಅದನ್ನೇನು ಕೇಳ್ತಿ ಅಂತ ಮಾಡಿದ್ದೇನೆ ನಾನು. ಅದನ್ನೇನು ಕೇಳ್ತೀಯ? ಅದನ್ನೇನು ಕೇಳ್ತಿ, ಇದು ನಾಟಕದ ಹೆಸರು? ಹೌದು. ನಾಟಕ ಅದು ಅದನ್ನೇನು ಕೇಳ್ತೀಯ. ಅದರಲ್ಲಿ ಒಂದಿಷ್ಟು ಡಂಬಾಚಾರಿ ಸಾಧು ಸಂತರು ಸ್ವಾಮಿಗಳು ಇರ್ತಾರಲ್ಲ, ಅದನ್ನು ಮುಂದಿಟ್ಕೊಂಡು ಅವರು ಸಾಮಾನ್ಯರಿಗೆ ಹೆಂಗೆ ಅವರು ಹತ್ತಿರ ಆಗ್ತಾರೋ, ಹೆಂಗೆ ಅವ್ರನ್ನ ವಂಚನೆ ಮಾಡ್ತಾರೋ, ಮೋಸ ಮಾಡ್ತಾರೋ ಅನ್ನೋದು ಅದರ ಕಂಟೆಂಟು. ಅದಾದ ನಂತರ ಇದು ಮಾಡಿದೆ. ಸೊಕ್ಕು ತಂದ ಸೋಲು ಅದನ್ನೇನು ಕೇಳ್ತಿ, ಹೇಳೋಕ್ಕಾಗೋದಿಲ್ಲ. ಅದು ನಾಟಕದ ಹೆಸರೇ ಹೇಳೋಕ್ಕಾಗೋದಿಲ್ಲ. ಅದನ್ನು ನಾನು ರವಿ ಬೆಳಗೇರಿ ಅವರು ಅದಕ್ಕೊಂದು ಸ್ವಲ್ಪ ಇದನ್ನು ಮಾಡಿದ್ರು, ಅವರು ಹೆಲ್ಪ್ ಅಂದರೆ ಅದ್ರ ಕಂಟೆಂಟ್ ಹೇಳಿದ್ರು ಅವರು. ಅದನ್ನು ನಾನು ನಾಟಕ ರೂಪದಲ್ಲಿ ತಂದೆ. ಅದನ್ನು ಅವರು ಆಡಿಸಿದ್ರು. ಅವ್ರ ದೃಷ್ಟಿನೇ ಬೇರೆ, ನನ್ನ ದೃಷ್ಟಿನೇ ಬೇರೆ. ನಾನು ಸಾಮಾನ್ಯರಿಗೆ ಅಪೀಲ್ ಆಗ್ತಕ್ಕಂಥ ವ್ಯಾಪಾರಿ ಮನೋಭಾವ ಇಟ್ಕೊಂಡು ಅದನ್ನು ರಚನೆ ಮಾಡ್ತಾರೆ. ಅಂದರೆ ಹಾಡಿನ ರೂಪದಲ್ಲಿ ನಿಮಗೆ ಸಾಧಾರಣ ಹಾಡನ್ನು ಹೇಳ್ತೀನಿ ರೀ. ಸಿದ್ಧಲಿಂಗ ದೇಸಾಯಿ ಅವರು ಒಂದು ಹಾಡ ಬರ್ತಿದ್ರು. ಆ ಹಾಡು ನವ್ಯ ಕಾವ್ಯ. ಅದು 6-8 ಸಾಲದಿತ್ತೇನು ಕಾಣುತ್ತೇನೆ, 8 ಸಾಲದ ಹಾಡೋದು ನವ್ಯ. ಅದನ್ನು ನೋಡಿದಾಗ ಅದು ಅಗಾಧತೆ ಗೊತ್ತಾಯ್ತು ನನಗೆ. ಆ ಹಾಡಿನ ಅಗಾಧತೆ ಎಷ್ಟು ಜನಗಳನ್ನು ಆಕರ್ಷಣೆ ಮಾಡ್ಬೋದಿದ್ದ ಹಾಡು ಅಂತ ಒಂದು ಲೈನಲ್ಲಿ ಗೊತ್ತಾಗತ್ತೆ. ಅದರದ್ದು ಸ್ವರೂಪ ಒಂದೇ ಲೈನಲ್ಲಿ ಗೊತ್ತಾಗ್ಬಿಡುತ್ತೆ. ಇದಿಷ್ಟು ಮಾಡ್ಬೋದು. ಅದು ಹಾಡನ್ನ ಇದು ಏನಂತಂದರೆ, ಉಂಡ ನೀರ ಉಗುಳೋದುರಾಗ ಬಂದ ನಿಲ್ಲತಿ ಬಾಗಿಲದಾಗ, ಏನ ದೂರ ನನಗೂ ನಿನಗ ಎಡವಿ ಬಿದ್ದರ ನನ್ನ ತೋಳಾಗ, ಉಂಡ ನೀರ ಉಗುಳುದುರಾಗ ಅಕ್ಕ್ಯಾಗ ಹಳ್ಳ ಕೂಡ್ಸಿ ಬೆಳಕಿಗಂತ ಬಾಗಿಲ್ಕ ಬಾರ, ಮನ್ಯಾಗಿನ ದೀಪ ಆರ್ಸಿ ಕಡ್ಡಿಗಂತ ಕಡಕ್ ಬಾರ, ಆಡೋ ಮಗುವಿನ ಬೇಕಂತ ಅಳಿಸಿ ಆಡೋ ಮಗುವಿನ ಬೇಕಂತ ಅಳಿಸಿ ಆಡಿಸ್ಲಾಕ ಅಂಗಳಕ್ಕೆ ಬಾರ, ಹಿಟ್ಟಿನ ಬೀಜಕ್ಕ ಉಳ್ಳಿ ನಾದಿ ಕಟ್ಟಿಯಾಕಂತ ಕಟ್ಟಿಗೆ ಬಾರ, ಉಂಡ ನೀರ ಉಗುಳೋದುರಾಗ. ಇದೆಲ್ಲ ಬಾ ಇಂತಲ್ಲಿ ಭೇಟಿ ಆಗೋಣ ಅಂತ ಹೇಳಿ ಹಿಡಿದು ಜೊತೆಗೆ ಕೊನೆ ಏನ್ ಹೇಳಿದ ಅಂತಂದ್ರ, ತಾಸಿಗೊಮ್ಮೆ ಗಳಿಗಿಗೊಮ್ಮೆ ನನ್ನ ಮುಂದ ಸುಳಿ ಸುಳಿದಾಡ, ತುಟಿಯಾಗ ಹೂನಗಿ ಮುಡ್ಸಿ ಕಣ್ಣ ಸಣ್ಣಲ್ಲಿ ಕೈಯ ಮಾಡ, ಮನಿ ಮಂದಿಗೆ ಸಂಶಯ ಬಂದ್ರ ಹೇಳಿದಂಗ ಹಿಂಗರೆ ಮಾಡ, ಕಡಿಗೆ ನಿಮ್ಮನಿ ಕಿಡಿಕ್ಯಾಗ ನಿಂತ ನಮ್ಮನಿಯೊಳಗಿನ ಕನ್ನಡ್ಯಾಗ ಮೂಡ,
ಉಂಡ ನೀರ ಉಗುಳೋದ್ರಾಗ. ಇದು 6 ಸಾಲಿನ ಒಂದು ಏನೋ ಒಂದು ನವ್ಯ ಬರೆದಿದ್ರು ಅವರು. ಅದನ್ನು ನಾನು ಅದನ್ನು ಜನಪದಕ್ಕೆ ಇಳಿಸಿಬಿಟ್ಟೆ ರೀ. ಎಷ್ಟು ಜನಪ್ರಿಯ ಹಾಡಾಯ್ತು ಅಂತಾರೆ ರೀ. ಹರೀಶ್ ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ ರೀ. ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು 10,000 ಸಲ ಇದನ್ನು ನಾನು ಹಾಡಿರ್ಬೋದು ಪ್ರತಿ ಕಾರ್ಯಕ್ರಮ. ಇತ್ತಿತ್ತಲಾಗಿ ಹಾಡೋದಲ್ರಿ ನಾನು. ಇತ್ತಿತ್ತಲಾಗಿ ಯಾಕೆ ಹಾಡಲಿಲ್ಲ ಅಂತಂದ್ರೆ ರೀ, ಧಾರವಾಡ ಕಲಾಮಂದಿರದೊಳಗೆ ಕಾರ್ಯಕ್ರಮ ಇದ್ದಾಗ ಇವರು ಜಗಳ ತೆಗೆದ್ರು ರೀ. ಅದು ದೇಸಾಯಿ ಅವರ ಫಾಲೋವರ್ಸ್. ಆ ಫಾಲೋವರ್ಸ್ದೊಳಗೆ ದೇಸಾಯಿ ಅವರು ಇದ್ದರು ರೀ. ನನಗೆ ಅವಾಗ ಇದ್ರು ಇಲ್ಲೋ ಅಂತ ಹೇಳೋದಕ್ಕಿಂತ ಇದ್ದರು ರೀ. ಅವರು ಅದನ್ನು ನೀ ಕೆಡಿಸಿದಿ ಅಂತ, ಆ ಹಾಡನ್ನು ವಿಕೃತ ಮಾಡಿದಿ ನೀನು, ಅದನ್ನು ರೂಪಕ್ಕೆ ಕೆಡಿಸ್ಬಿಟ್ಟೆ ಅಂತ. ಹಂಗಾಗಿ ಆ ಹಾಡನ್ನು ಹಾಡೋದು. ಹಾಡು ನಂದು ಒಂದೇ ಪ್ರಶ್ನೆ, ನಾ ಬರ್ದೇನೆ ಅಂತ ಎಲ್ಲಾದರೂ ಹೇಳಿದೆನಾ? ಸಿದ್ಧಲಿಂಗ ದೇಸಾಯಿ ಅವರು ಬರೆದಿರ್ತಕ್ಕಂಥ ಕೃತಿ ಈ ಹಾಡು ಅಂತೇಳಿ ಫಸ್ಟ್ ಹೇಳೇ ಹಾಡ್ತೇನೆ ನಾನು. ಅದು ಹೇಳೇ ಹಾಡುವಾಗ ಇದು ಕೃತಿ ಚೌರ್ಯ ಅನ್ನತಕ್ಕಂಥ ಶಬ್ದ, ನಿನ್ನ ಹಾಡನ್ನು ಜನ ಕೇಳೋ ಥರ ಮಾಡೀನಿ ನಾನು. ಅದನ್ನು ನೀನು ಸಂತೋಷ ಪಡೋಣ, ನಾನು ಅದನ್ನು ಸಂತೋಷ ಪಡು. ನಿನ್ನ ಒಂದು ಹಾಡಿನಿಂದ ಕರ್ನಾಟಕ ತಿರುಗ್ತಾನೆ ನೀ ಏನಾರ ತಿಳಿದಿದ್ದೆ ಅಂದ್ರೆ ನಿನ್ನ ತಪ್ಪು ಕಲ್ಪನೆ ತಪ್ಪು ಕಲ್ಪನೆ. ಎಷ್ಟೋ ಇದ್ರೊಳಗೆ ಇದು ಒಂದು ಎಲ್ಲೋ ಒಂದು ಕಡೆ ಒಂಚೂರು ಅದ್ರದ್ದು ಹೂರಣದೊಳಗೆ ಒಂದು ಬೇಳೆ ಕಾಳು ರೀ ಅದು. ಸರ್, ನಿಮ್ಮ ಪ್ರಕಾರ ಹಾಡು ಯಾರದ್ದು? ಬರೆದವ್ರದ, ಹಾಡ್ದವ್ರದ, ಕೇಳ್ದವ್ರದ? ಅದು ಎಲ್ಲೋ ಸೇರಿ ಹಾಡಾಗುತ್ತೆ ರೀ. ಬರೆದವಂದು ಆಗುತ್ತೆ ರೀ, ಕೇಳಿದ ಬರೆದಿರ್ತಾನೆ. ಪುಸ್ತಕದೊಳಗೆ ಇದ್ದರೆ ಏನು ಪ್ರಯೋಜನ ಇರೋದು? ಹಾಡಬೇಕು. ಹಾಡೋದು ಎಲ್ಲಿ ಆಗುತ್ತೆ ರೀ? ಎಲ್ಲಿ ತನಕ ನಿತ್ಯೋತ್ಸವ ಬರಲಿಲ್ಲೋ ಅಲ್ಲಿ ತನಕ ನಿಸಾರ್ ಅಹಮದ್ ಯಾರಿಗೆ ಗೊತ್ತಿದ್ರು? ಒಪ್ಕೋತೀರಿ? ಅದನ್ನೇ ಹೇಳ್ಯಾವ ನಾನು. ಆ ಹಾಡಿಗೆ ಬರೀ ಸ್ವರೂಪ ಮುಖ್ಯ ಅಲ್ಲ, ಅದು ಕಿವಿಗೆ ಬೀಳ್ಬೇಕಾದ್ರೆ ಮಾಧುರ್ಯ ರೀತಿ ಕೇಳಬೇಕಾದ್ರೆ ಅದಕ್ಕೊಂದು ಒಳ್ಳೆಯ ರಾಗ, ಒಳ್ಳೆ ತಾಳ ಹಾಕಿದ್ರೆ ಆ ರಾಗಕ್ಕೆ, ಆ ಹಾಡಿಗೊಂದು ಏನು ಪೂರ್ಣತೆ ಬರ್ತದೆ ರೀ. ಸರ್, ರಂಗ ಸಂಸ್ಕೃತಿ ಒಂದ್ ಕಡೆ ಇತ್ತು, ಜನಪದ ಒಂದು ದೊಡ್ಡ ಮಟ್ಟದಲ್ಲಿ ನೀವು ಸಕ್ಸಸ್ ಆದ್ರಿ. ಎಲ್ಲದ್ರ ಜೊತೆಗೆ ಈ ಸಿನಿಮಾ ನಂಟು ಹೆಂಗ್ರಿ ಬಂತು ಸರ ನಿಮಗೆ? ನೋಡಿದ್ರೆ ಕಟ್ ಮಾಡಿದ್ರೆ ಜೋಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಕ್ಕೆ ಶುರು ಮಾಡ್ಬಿಟ್ರಿ. ಅದಾದಮೇಲೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾದಲ್ಲಿ ಕಾಣಿಸ್ಕೋತೀರಿ. ಹೆಂಗಿದು? ನಾನು ಆಗಲೇ ನಿಮ್ಗೆ ಮಾತಾಡ್ತಾ ಹೇಳಿದೆ, ನಾನು ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾ ಅಂದ್ರೆ ಹುಚ್ಚುರಿ. ಅದು ದೊಡ್ಡ ಮಾಧ್ಯಮ, ಒಂದಿಷ್ಟು ಜನಪ್ರಿಯ ಮಾಧ್ಯಮ, ಒಂದಿಷ್ಟು ಆಕರ್ಷಣೆ ಜೊತೆಗೆ ಅನುಕರಣೀಯ ಮಾಧ್ಯಮ. ಹೌದು, ಅನುಕರಣೆ ಮಾಡ್ತಾರೆ ಜನ. ನಿಮ್ಗೆ ಆಸೆ ಇತ್ತು ಸಿನಿಮಾ ಮಾಡಬೇಕು ಅಂತ, ಆ್ಯಕ್ಟ್ ಮಾಡಬೇಕು. ಅದು ಆ್ಯಕ್ಟಿವಿಗೆ ಅದು ಅನ್ನೋದಕ್ಕಿಂತ ಜನ ಏನು ಇಷ್ಟು ಜನಪ್ರಿಯ ಇದೀವಿ, ಒಂದು ಸಿನಿಮಾದಾಗ ಒಂದು ಹಾಡ ಹಾಡಲ್ಲ. ಆ ಜನಗಳಿಗೆ ಹೇಳ್ತೀನಿ, ಇವತ್ತಿಲ್ಲ ನಾಳೆ ಒಂದರೆ ಹಾಡ್ತೀನಿ ನಾನು. ಅವಾಗ ಅಲ್ಲಿ ಜನಗಳಿಗೆ ಹೇಳ್ತಿದ್ರಿ. ಅವಾಗ ಹೇಳ್ತಾ ಇರುವಾಗ ಅದನ್ನು ನಾನು ಸಮರ್ಥ ಅಂತ ಗೊತ್ತಾದಾಗ, ಆದಾಯ ಬರ್ತೈತೆ ಅಂತ ಗೊತ್ತಾದಾಗ, ನಾನು ಬೆಂಗಳೂರಿಗೆ ಬಂದ ನಂತರ ಮೊದಲನೇ ಕೆಲಸ ಮಾಡಿದ್ದೆ ಅದೇ ರೀ. ಹೌದೇನಾ? ಸಿನಿಮಾ ಯಾವಾಗಿದು? 85? ಇಲ್ಲ, ಅದು 87ಕ್ಕೆ ಆರಂಭ ಮಾಡಿದೆ ರೀ. 89ಕ್ಕೆ ಸಿನಿಮಾ ಮುಗಿಸಿದೆ ರೀ. 91ಕ್ಕೆ ರಿಲೀಸ್ ಮಾಡಿದೆ ರೀ. ಎಲ್ಲ ಒನ್ ಮ್ಯಾನ್ ಶೋ ರೀ. ಅದು ನಾವೇ ಕಷ್ಟಪಡೋದು, ನಾವೇ ಸಿನಿಮಾ ಮಾಡೋದು, ನಾವೇ ಹೊರಗೆ ಹಾಕೋದು. ದುಡ್ಡು ಮಾಡಿದ್ರ ಸಿನಿಮಾದಿಂದ? ಹೆಂಗೆ ಸಾಧ್ಯ ರೀ? ಅದು ಆಗಲಿಲ್ಲ ರೀ. ಅದು ನಮ್ಮ ಕೆಲಸ ಅಲ್ಲ ಅಂಥೇಳಿ ಅದನ್ನು ಅಲ್ಲೇ ಬಿಟ್ಬಿಟ್ಟೆ ರೀ ನಾನು. ಸಿನಿಮಾ ಮಾಡೋರು ಸಿನಿಮಾ. ನಾನು ಈಗಲೂ ಕೂಡ ನಟ ಅಂತ ನನ್ನ ಒಪ್ಕೊಳ್ಳಲ್ಲ ರೀ. ಯಾಕೆ ಒಪ್ಕೊಳ್ಳಲ್ಲ ಅಂತಂದ್ರೆ, ನನ್ನ ಕಣ್ಣಾಗ ನಟ ಒಬ್ಬೇ, ರಾಜ್ಕುಮಾರ್ ಒಬ್ಬೇ, ವಿಷ್ಣುವರ್ಧನ್ ಒಬ್ಬರೇ, ಅಂಬರೀಷ್ ಒಬ್ಬನೇ ನಟರು ಅಂಥೇಳಿ ನಾವು ಹೃದಯದಲ್ಲಿ ಸ್ವಾಗತ ಮಾಡ್ಕೊಂಡಿದ್ವಿ. ಅದನ್ನು ಹೃದಯದಲ್ಲಿ ಅಚ್ಚಿ ಇಟ್ಕೊಂಡಿದ್ವಿ. ಇವರೇ ನೀವು ಆ್ಯಕ್ಟ್ ಮಾಡಿದ್ರಲ್ಲ, ಜನ ಇಷ್ಟಪಟ್ರಲ್ಲ ನಿಮ್ಮನ್ನೂ. ಸಣ್ಣದಾಗಿ ಒಂದು ಮಾತು ಹೇಳ್ತೇನೆ ರೀ. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ನಾಟಕ ಆಗಲಿ, ಸಿನಿಮಾದಲ್ಲಿ ಪಾತ್ರ ಮಾಡುವಾಗ ಆ ಪಾತ್ರವನ್ನು ಒಂದಿಷ್ಟು ಒಳಗೆ ಹೋಗ್ತಾ ಇರ್ತಾರಲ್ಲ, ಆ ಪಾತ್ರದೊಳಗೆ ಹೋಗಿ ಮಾಡ್ತಕ್ಕಂಥ ಕೆಲವು ಜನಗಳು ಇದ್ದಾರೆ. ಕೆಲವು ಜನಗಳಿಗೂ ಸುಮ್ಮನೆ ಅದು ಬಂದಿದ್ದೆಲ್ಲ ಮಾಡ್ಬೇಕಂತೇಳಿ ಮಾಡ್ತಾರೆ. ಆ ಬಂದಿದ್ದೆಲ್ಲ ಮಾಡಬೇಕು ಅಂತ ಆ ಸಾಲಿನೊಳಗೆ ನಾನು ಒಬ್ಬ. ಹೆಂಗಂತಂದ್ರೆ ರೀ, ಆ ಪಾತ್ರಕ್ಕೆ ನಾನು ಸೂಟ್ ಆದೆ. ಜೊತೆಗೆ ಆ ಪಾತ್ರ ಮಾಡುವಾಗ ಅದು ಮುಸ್ಲಿಂ ಕ್ಯಾರೆಕ್ಟರ್. ಅದು
ಯಾವುದು ಜೋಗಿ. ಜೋಗಿಯಲ್ಲಿ ಟೀ ಮಾಡೋ ಅಂಗಡಿ. ಟೀ ಮಾಡೋಕೆ Correct. ಅಂಗಡಿ. ಹೌದು. ಅದಕ್ಕೂ ಕೂಡ ಒಂದಿಷ್ಟು ಸಂವಾದ ಆಯ್ತು ರೀ. ನಾನು ಅಲ್ಲೇ ಅಂದೆ ರೀ, ಯಾಕೋ ಅಲ್ಲೇ ಅಂತ ನಾನು ಇದು ಏಟು ತಗೊಂಡಿದ್ದೆ ರೀ. ಹಾ. ನಿಮ್ಮ ಸಿನಿಮಾ ವ್ಯವಹಾರನೇ ಬೇಡ ತಂದಿದೆ, ಹಾ. ಸಿನಿಮಾ ನಮ್ಗೆ ಬೇಡಪ್ಪ, ಸಿನಿಮಾ ಮಾಡೋದು ಅಲ್ಲಿನ ಹ್ಮ್. ಅಂದಾಗ ಈ ಮೊದಲು ಈ ಜೋಗಿಗಿಂತ ಮುಂಚೆ ಲಹರಿ ಅವ್ರದ್ದು ಹಾ. ವಿಷ್ಣುವರ್ಧನ್ ಸಿನಿಮಾ ಆಯ್ತು ರೀ, ಮಹಾಕ್ಷತ್ರಿಯ. ಮಹಾಕ್ಷತ್ರಿಯ. ಹಾ, ನಂಗೆ ನೆನಪಿದೆ. ಕರೆಕ್ಟ್. ಮಹಾಕ್ಷತ್ರಿಯದಲ್ಲಿ ಅವ್ರು ಲಹರಿ ಅವರು ಪಟ್ಟು ಹಿಡಿದು ಬಿಟ್ರು, ಒಂದು ಹಾಡು ಗುರುರಾಜ್ ನೀವು ಹಾಡಬೇಕು, ಹಾಡ್ಬೇಕು. ಜೊತೆಗೆ ನಟನೆ ಮಾಡಬೇಕು. ಅಂದರೆ ಅವು ನನ್ನ ಜನಪ್ರಿಯತೆ ಗೊತ್ತಿತ್ತಲ್ರಿ ಅವ್ರಿಗೆ. ಅದನ್ನು ಅವರು ವ್ಯಾಪಾರಸ್ಥರು ರೀ, ಅವರು ಪ್ಲಸ್ ಮಾಡ್ಕೊಳ್ಳಿಕ್ಕೆ ಅವರು ಮಾಡಿದ್ರು ರೀ. ಆಯ್ತು ಬಾ, ಅದು ಫೇಮಸ್ ಆಯ್ತು ಸರ್. ಅದು ಸಿಕ್ಕಾಪಟ್ಟೆ ಫೇಮಸ್. ಇನ್ನೊಂದು ರೀ, ಆವಾಗಲೇ ನನ್ನ ಹಾಡು ಏನೈತಿ ಒಳಗೆ ಏನೇನೈತಿ, ಹುಬ್ಬಳ್ಳಿ ಆಗಿಲ್ಲದ್ದು, ದುರ್ಗದಾಗಿಲ್ಲದ್ದು, ಹಾಸನದಾಗಿಲ್ಲದ್ದು, ಈ ಸೀಮ್ಯಾಗೆ ಇಲ್ಲದ್ದು ಅಂತ ಅದೇನೈತಿ, ಸ್ಪೆಷಲ್ ಏನೈತಿ, ತಿನ್ನಲಾಕೇನೈತಿ, ಉಣಲಾಕೆ. ಈ ಹಾಡು, ಇದನ್ನ ಹಾಡಿರುವಂತಹ ಗಾಯಕರು ಮಹಾಕ್ಷತ್ರಿಯ ಸಿನಿಮಾದ ಹಾಡು ಒನ್ ಅಂಡ್ ಓನ್ಲಿ ಗುರುರಾಜ್ ಹೊಸಕೋಟೆ ಅವರು. ಆವಾಗ ಇದು ಸಂಸಲೇಖ ಅವರ ಸಂಗೀತದಲ್ಲಿ ಬಂದಿರತಕ್ಕಂಥ ಹಾಡು. ಅವಾಗಲೂ ನಾನು ತಿಳ್ಕೊಂಡಿದ್ದೇವೆ, ಕರ್ನಾಟಕದಲ್ಲಿ ಜನ ನಾನು ಬಿಡುದಿಲ್ಲ, ಮೋಸ್ಟ್ಲಿ ಈ ಹಾಡುಗಳಾದ ದುಂಬಾಲು ಬೀಳ್ತಾರೆ ನನ್ನ. ಅವಾಗಲೇ ತಿಳ್ಕೊಂಡಿದ್ದೆ ರೀ. ಒಂದಿಷ್ಟು ಇರುತ್ತಲ್ರಿ ಜಗ್ಗಾಟಗಳು, ಹಗ್ಗ ಜಗ್ಗಾಟದ ಕಾಲದಲ್ಲಿ ಅದು ಏನೇನೋ ಡಿಸ್ಕಷನ್ ಆಗಿ ಅದು ನನಗೆ ಆ ಅವಕಾಶಗಳು ಬರಲಿಲ್ಲ. ಆವಾಗ ಬಂದರೂ ಕೂಡ ಒಂದು ಯಾವುದೋ ಒಂದು ತವರಿನ ತೊಟ್ಟಿಲು ಯಾವುದೋ ಒಂದು ಬಂತು, ಅವಾಗ ಒಂದು ಹಾಡು ಹಾಡಿದೆ. ಆ ನಂತರ ಸಂಗ್ಯಾಬಾಳ್ಯ ಬಂತು. ಹಾಂ, ಸಂಗ್ಯಾಬ ಅದು ಕರೆಕ್ಟು. ಗಣಿತನ ಗಮ್ಮತ್ತು ಹಿಂಗೆ ಐತಿ ಅಂತ ತಿಳಿಯೋದಿಲ್ಲ ತಮ್ಮ ಸರಳ, ಅದು ಹಾಡು ಬರೆದಿರ್ತಕ್ಕಂಥ ನಾನೇ. ಹೌದು, ಕರೆಕ್ಟು. ವಿಜಯ್ ಭಾಸ್ಕರು ಹಿಂಗೆ ನಾನು ನೋಡಿದ್ರು ರೀ, ಹೇಳ್ತಾ ಹಂಗೆ ಬರೆದ್ನಲ್ರಿ. ನೀವು ಮೊದಲೇ ಬರ್ಕೊಂಡಿದ್ರಿ ಏನ್ರಿ ಅಂತ ಅವರೇ ಕೇಳಿದ್ರು ರೀ. ನೀವು ಹಾಗೆ ಪದಗಳನ್ನ ಹೇಳಿ ಹಾಗೆ ಬರೆಯೋದು? ಹೌದು, ಹಂಗೆ ಅದನ್ರಿ. ನಾನು ಒಂಥರ ವಿಚಿತ್ರ ಭಾಳ ಅದನ್ರಿ. ನಾನು ಹಿಂಗೆ ನೋಡಿದ್ನಂದ್ರೆ ರೀ, ಅದೇನಾದರೂ ಅನಿಸ್ತಂದ್ರೆ ಆ ಪದಗಳು ತಾನೇ ಬಂದ್ಬಿಡ್ತವೆ. ಅದು ಬರೆಯೋಂಗಿಲ್ಲ, ಪ್ರಶ್ನೆನೇ ಇಲ್ಲ ರೀ, ಪ್ರಶ್ನೆನೇ ಇಲ್ಲ. ಆನಂತರ ನನಗೆ ಹೆಚ್ಚಾಯ್ತಂದ್ರೆ ಅದನ್ನು ರೆಕಾರ್ಡ್ ಬರ್ಕೋತೀನಿ. ಇಲ್ಲ ಹಂಗೆ. ಹೌದು, ಸಿಂಪಲ್ ಇದ್ರೆ ನಾ ಹಂಗೆ ಆಡ್ತೇನೆ, ಹಂಗೆ ನೋಡಿದ ತಕ್ಷಣ ಹೇಳ್ತೇನೆ. ಈಗ ಸಾವಿರಾರು ಗೀತೆಗಳನ್ನ ಎಷ್ಟೊಂದು ಸಲ ಅವಾಗಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ಅಥವಾ ವೇದಿಕೆ ಮೇಲೆ ನೋಡಿದೀವಿ ನಾವು. ಹೌದೌದು, ಸಾವಿರಾರು ಗೀತೆಗಳನ್ನ ನೋಡ್ಕೊಳ್ಳದೆ ಹಾಡ್ತೀನಿ. ನಾನು ಈಗಲೂ ಹಾಡ್ತೇನೆ 3 ಗಂಟೆ 4 ಗಂಟೆ ವಿದೌಟ್ ಸ್ಕ್ರಿಪ್ಟ್ ಹಾಡ್ತೀನಿ ರೀ. ನಾನು ವಿದೌಟ್ ಸ್ಕ್ರಿಪ್ಟ್ ಹಾಡ್ತೇನೆ. ಒಂದು 10 ದಿನ ಹಾಡಬಲ್ಲೆ. 10 ದಿನ ಹಾಡಬಲ್ಲೆ ರೀ, ವಿತೌಟ್ ಸ್ಕ್ರಿಪ್ಟ್. ವಿದೌಟ್ ಸ್ಕ್ರಿಪ್ಟ್. ಅದು ಏನು ಗೊತ್ತಿಲ್ಲ ರೀ, ನಾನೇ ಅದು ತಂದೆ ನಾನೇ ಇರುವಾಗ ಅದು ನೆನಪಿರುತ್ತೆ ರೀ. ನೆನಪಾಗ್ಬೇಕಲ್ಲ, ಲೈನ್ 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 ನೆನಪಾಗ್ಬೇಕು. ಅದನ್ನೇ ಹೇಳಿದೆ. ಈಗ ನಾನು ಬರೆದಿರ್ತಕ್ಕಂಥ ಹಾಡಿನಲ್ಲಿ ಅದು ಒಂದು ಇನ್ಸಿಡೆನ್ಸ್ ಇರ್ಬೋದು, ಆ ಇನ್ಸಿಡೆನ್ಸ್ನಲ್ಲಿ ಒಂದು ಕಥೆ ಇರುತ್ತೆ. ಸೊ ನಿಮಗೆ ನೆನಪಾಗ್ಬಿಡುತ್ತೆ. ಅದು 1 by 1 ತಂತಾನೆ ಬರುತ್ತಲ್ರಿ. 1 by 1. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು ಹಾಡ ಹೇಳ್ತೇನೆ ನಿಮಗೆ. 73ರಲ್ಲಿ ಒಂದು ಹಾಡ ಬರೆದೆ. ಅದು ಒಬ್ಬ ತಾಯಿ ಮಗನ ಗುಣಗಾನ ಮಾಡ್ತಾಳೆ, ಆ ಮಗ ಹೆಂಗಿದ್ದ ಅಂತ. ಅದು 73ರಲ್ಲಿ ಬರೆದು. ಇದನ್ನು ಸ್ವಲ್ಪ ಹೆಚ್ಚು ಸ್ಟ್ರೆಸ್ ಯಾಕೆ ಕೊಡ್ತೀನಿ ಅಂತಂದ್ರೆ, ಇವತ್ತಿನ ಕಾಲಘಟ್ಟದಲ್ಲಿ ಅಭಿಮಾನಿಗಳು ಜಾಸ್ತಿ ರೀ. ಎಲ್ಲರಿಗೂ ಅಭಿಮಾನಿಗಳಿದ್ದಾರೆ. ರಾಜಕೀಯ ಜನಗಳಿಗೆ ಅಭಿಮಾನಿಗಳಿದ್ದಾರೆ, ಸಿನಿಮಾ ಜನಗಳಿಗೆ ಅಭಿಮಾನಿ ಇದ್ದಾರೆ, ಹಾಡುಗಾರರಿಗೆ ಅಭಿಮಾನಿ ಇದ್ದಾರೆ, ಈಗ ರಿಯಾಲಿಟಿ ಶೋದಲ್ಲಿ ತೋರಿಸ್ತಿರಲ್ಲ ಅದರೊಳಗೆ ಅಭಿಮಾನಿಗಳಿದ್ದಾರೆ. ಈ ಅಭಿಮಾನಿಗಳು ಅದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ರೀ. ಯಾಕೆ ಹೇಳಿದರು, ಯಾವಾಗ ಹೇಳಿದರು, ಏನು ಉದ್ದೇಶ ಇಟ್ಟು ಹೇಳಿದರು, ಅದು ಎಲ್ಲಿ ಅದು ಯಾರಿಗೆ ಟಚ್ ಆಕೈತೋ ಆ ಅಭಿಮಾನಿಗಳಿಗೆ ಕೆರಳಿ ನಿಂದಿರ್ತಾರೆ. ಫಾರ್ ಎಕ್ಸಾಂಪಲ್ ಇದು ನಿಮಗೆ ಹೇಳ್ತೇನೆ ರೀ ನಾನು. ಏನಂತಂದರೆ, ಈ ಹಾಡು ಒಬ್ಬ ವ್ಯಕ್ತಿಯನ್ನು ತೋರಿಸ್ತಕ್ಕಂಥ ಹಾಡು. ಆ ವ್ಯಕ್ತಿಯನ್ನು ನೋಡಿದ್ ಬಿಟ್ಟು ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಗುಣಗಳನ್ನು ಒಂದು ವ್ಯವಸ್ಥೆಗೆ ಹೋಲಿಸಿರ್ತಕ್ಕಂಥ ಮನುಷ್ಯನ. ಫಾರ್ ಎಕ್ಸಾಂಪಲ್ ಹೆಂಗೆ, 10 ಹೆರೋದ್ಕಿಂತ ಮುತ್ತೊಂದು ಹೆತ್ತಂತೆ ಮಗನ ಹೆತ್ತೆ ನಮ್ಮ, ಮಗನ ಹೆತ್ತೆ ನಮ್ಮ ಮನೆಯ ಕೀರ್ತಿ ತಂದ ನಮ್ಮ. ಇದನ್ನ ಉತ್ತರ ಕರ್ನಾಟಕದಾಗ 10 ಹಾಡಿದ್ಕಿಂತ ಮುತ್ತೊಂದು ಹಾಡದಂಗ ಮಗನ ಹಾಡದಿನ್ಯವ್ವ, ಮಗನ ಹಾಡದಿನ್ಯವ್ವ ಮನೆಯ ಕೀರ್ತಿ ತಂದ ನೀವ್ವ.
ಮಗ ಹುಟ್ಟನೆವ್ವ ಎನಗೊಬ್ಬ ಮಗ ಹುಟ್ಟನೆವ್ವ ಹುಟ್ಟಿ ಬಂದ ನೆವ್ವ ಹೋಳಿ ಹುಣ್ಣಿಮೆ ದಿವಸವ್ವ ಕಕ್ಕರ ನಬ್ಬಿಗೆ ಕಾಮನ ಸುಡುವಾಗ ಧರೆಗೆ ಬಂದ ನೆವ್ವ ಧರೆಗೆ ಬಂದ ನವ್ವ ಮನೆಯ ಕೀರ್ತಿ ತಂದ ನವ್ವ ಮಗ ಹುಟ್ಟೆನವ್ವ ಎನಗೊಬ್ಬ ಮಗ ಹುಟ್ಟೆನವ್ವ ವರ್ಷ ತುಂಬಿದ್ದವ್ವ ಹರಿದಾಡಿ ನಡಿಯ ಹತ್ತಿದೆವ್ವ ಒಲಿಯನ್ನು ಉರಿವ ಕೊಳ್ಳಿ ತಕ್ಕೊಂಡ ಬೆಂಕಿ ಇಟ್ಟನೆವ್ವ ಬೆಂಕಿ ಇಟ್ಟನವ್ವ ಮೊದಲಿನ ಮನಿಯ ಸುಟ್ಟನವ್ವ ಮಗ ಹುಟ್ಟೆನೆವ್ವ ದಿವಾಳಿ ಕಂಪನಿ ಮಗ ಹುಟ್ಟೆನೆವ್ವ ಮೂರು ತುಂಬಿತ್ತವ್ವ ನೆರೆ ಮನೆ ಹೋಗ ಹತ್ತಿದೆವ್ವ ಮಗ್ಗಲ್ ಮನಿಯ ಮಾನವ ಅಕ್ಕನ ನೆಕ್ಲೆಸ್ ಕದ್ದನೆವ್ವ ನೆಕ್ಲೆಸ್ ಕದ್ದನೆವ್ವ ತಂದ ಮುಚ್ಚಿ ಇಟ್ಟನೆವ್ವ ಮಗ ಹುಟ್ಟನೆವ್ವ ಕಳ್ಳನ ಮಗ ಮಗ ಹುಟ್ಟನೆವ್ವ ಆರು ತುಂಬಿತವ್ವ ಸಾಲಿಗೆ ಹೋಗ ಹತ್ತಿದೆವ್ವ ಮೊದಲನೇ ದಿವಸ ಮಾಸ್ತರ್ ತಲಿಯ ಒಡೆದ ಬಂದನೆವ್ವ ಒಡೆದ ಬಂದನೆವ್ವ ನಿಂತ ಕಲ್ಲ ಒಗದನೆವ್ವ ಯಾವ ಮುಖ್ಯಮಂತ್ರಿ ಇರ್ತಾನೋ ಹಿಂಗೆ ನೋಡೇ ಬಿಡ್ತಾನವ ಗುರುರಾಜ್ ನನ್ನ ಮೇಲೆ ಬರ್ದೇನಂತ ಇದಾಗಿದೆಯಾ ಇದು ಎಷ್ಟೋ ವೇದಿಕೆಯೊಳಗೆ ನನ್ನ ಮೇಲೆ ಬರ್ದಿದ್ದೇನೆ ಅಂತ ಕೇಳಿದವರು ಇದ್ದಾರೆ. ಓ ಹೌದಾ? ಅಂಬರೀಷ್ ಕೇಳಿದಾರಿ ಗುರುರಾಜ್ ನಂದೇನಾ ಇದು ಅಂತಂದ್ರೆ ನೀವು ಮುಖ್ಯಮಂತ್ರಿ ಆಗಿದ್ದೀರೇನು ಅಂದೆ ನಾನು ಪಾಂಡವಪುರದಾಗ. ಅಲ್ಲ ಬಿಡಪ್ಪ ಅಂದ. ಏನಂತಂದ್ರೆ ಇಲ್ಲಿ ಆ ಗಳಿಗೆಯ ವಿಷಯಗಳು ಹಾಡಿನ ಸ್ವರೂಪ ಪಡೆದಾಗ ಅದು ಕೇಳುವ ಮಜಾನೇ ಬೇರೆ. ನನಗೆ ಖುಷಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅದೇ ಹೇಳ್ತೀನಿ ನಾನು ಗುರುರಾಜ್ ಹೊಸಕೋಟೆ ಹೇಳಿನಲ್ರಿ, ನಾನು ಬರೀತೇನೆ ಸಾಹಿತ್ಯ ಅಲ್ಲ, ಹಾಡ್ತೇನೆ ಸಂಗೀತಗಾರ ಅಲ್ಲ. ಆದ್ರೆ ನನ್ನ ಹಾಡನ್ನ 16-17 ಸಾವಿರ ಕಾರ್ಯಕ್ರಮಗಳಲ್ಲಿ ಕೇಳಿದ್ದಾರೆ ಜನ, ನಿಂತು ನೋಡಿದ್ದಾರೆ. ನನ್ನ ಕಣ್ಣು ಎಷ್ಟು ದೂರ ಕಾಣುತ್ತೋ ಅಷ್ಟು ಜನಗಳನ್ನು ನೋಡಿದ ವ್ಯಕ್ತಿ ನಾನು. ಅಂಥದ್ರಲ್ಲಿ ಇವತ್ತಿನ ರಂಗ ನಮಗೇನೂ ಅನಿಸಲ್ಲ ರೀ, ಏನೂ ಅನಿಸಲ್ಲ ರೀ. ಯಾಕಂತಂದರೆ ಎಷ್ಟು ತಿನ್ನಬೇಕು ತಿಂದಾಗಿದೆ, ಎಷ್ಟು ಎತ್ತರಕ್ಕೆ ಹೋಗ್ಬೇಕು ಅಷ್ಟು ಹೋಗಿ ಆಗಿದೆ. ಮತ್ತು ತೃಪ್ತಿ ಅಂತಕ್ಕಂಥದ್ದು ವಾಪಸ್ ಬರಾಕದೈತೆ ರೀ. ಅಷ್ಟು ಇದ್ದಾಗ ನಾವು ಅದ್ರ ಬಗ್ಗೆ ಅಥವಾ ಇನ್ನೂ ಏನರೇ ಮಾಡಬೇಕು, ಇನ್ನೂ ಏನರೇ ಸಾಧಿಸ್ಬೇಕು ಅಂಥದ್ದು ಏನು ಉಳಿದಿಲ್ಲ ರೀ. ಏನು ಇವತ್ತಿನ ಮಕ್ಕಳನ್ನು ನೋಡಬೇಕು. ಏನು ನಿಮ್ಮ ಪ್ರಕಾರ ಬದುಕಿನ ಸಾರ್ಥಕತೆ ಏನು? ಬದುಕಿನ ಸಾರ್ಥಕತೆ ಮೊದಲನೇದಾಗಿ ಕಲಾವಿದ ಆಗೋದಕ್ಕಿಂತ ಮುಂಚೆ ಆ ಕಲಾವಿದನಿಗೆ ತನ್ನ ಸಂತೋಷಕ್ಕಾಗಿ ಕಲಾವಿದ ಆಗಿದ್ದೇನೆ ಅಂತಕ್ಕಂಥ ಭಾವನೆ ಜೊತೆಗೆ ಬೇರೆಯವರನ್ನ ಸಂತೋಷ ಪಡಲಿಕ್ಕೆ ಇದೊಂದು ಆಸರೆ ಆಯಿತು ತಿಳ್ಕೋಬೇಕೇ ಹೊರತಾಗಿ ಅದು ವ್ಯವಹಾರ ಆಗಬಾರ್ದು ಅಂತಕ್ಕಂಥದ್ದಷ್ಟೇ ನನ್ನ ಕಳಕಳಿ. ಯಶಸ್ಸೇನು ನಿಮ್ಮ ಪ್ರಕಾರ? ಸಕ್ಸಸ್ ಏನು? ನೀವು ಹೇಳಿದ್ ನನಗೆ ಅರ್ಥ ಆಗಲಿಲ್ಲ. ಯಶಸ್ಸು ಈಗ ನಾವೆಲ್ಲರೂ ಹೋರಾಟ ಮಾಡ್ತೀವಿ, ನಾನೊಂದು ಸಕ್ಸಸ್ ಆಗಬೇಕು, ನಾನು ಯಶಸ್ಸಾಗಬೇಕು ಅಂತ. ನಿಮ್ಮ ಪ್ರಕಾರ ಪ್ರತಿ ವೇದಿಕೆ ಯಶಸ್ಸು ಗೊತ್ತಾಗುತ್ತೆ ರೀ. ಪ್ರತಿ ವೇದಿಕೆ ಹೇಳುತ್ತೆ ರೀ, ಆ ಜನ ಸಂತೋಷ ಪಟ್ಟಾಗ ನಾನು ಗೆದ್ದೆ ಅಂತ, ನಾನು ಗೆದ್ದೆ ಅಂತ ಪಬ್ಲಿಕ್ನಲ್ಲೇ ತೆರೆದಿಟ್ಟು ಪುಸ್ತಕ ಅದು. ಬಟ್ ಕಲಾವಿದ ಪ್ರತಿ ದಿನನೂ ಪ್ರೂವ್ ಮಾಡಬೇಕಾ? ಇಲ್ಲ ಒಂದ್ಸಲ ಪ್ರೂವ್ ಮಾಡಿರ್ತಾರೆ. ಅಂದರೆ ಆ ಪ್ರೂವ್ ಮಾಡುವಾಗ ಆ ಸಂತೋಷ ಪಡಿಸಿರ್ತಕ್ಕಂಥ ವ್ಯಕ್ತಿಯ ಮನಸ್ಸಿಗೂ ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿಯ ಮನಸ್ಸಿಗೂ ವ್ಯತ್ಯಾಸಗಳ. ನೀನು ಆ ಕಂಟೆಂಟ್ ಒಪ್ಕೊಳ್ತಾ ಇಲ್ಲ, ಇವನು ಆ ಕಂಟೆಂಟ್ ಒಪ್ಕೊಂಡಿದ್ದಾನೆ ಅಷ್ಟೇ. ಇದರಲ್ಲಿ ಲೋಕೋ ಭಿನ್ನ ರುಚಿ ಅಂದಂಗೆ ಆ ಭಿನ್ನ ರುಚಿ ಬಂದೇ ಬರುತ್ತೆ. ಜಗತ್ತಲ್ರಿ ಇದು, ಎಲ್ಲರನ್ನು ಮೆಚ್ಚಕ್ಕಾಗಲ್ಲ ಅನ್ನೋದೇ ಇದರಲ್ಲಿ. ಏನಂತಂದ್ರೆ ಸುಮಾರಾಗಿ 100ಕ್ಕೆ 70-80% ಜನ ಒಪ್ಪಿದ್ರೆ ಒಪ್ಪಿದಂಗೆ ಅದರ. ಇವಾಗ ಹೆಂಗನ್ಸುತ್ತೆ ನಿಮಗೆ? ಅಂದರೆ ಈ ರಂಗಗೀತೆಗಳು ಅಥವಾ ರಂಗಸ್ಥಳ ನಾಟಕಗಳು ಹೇಗೆ ಯಂಗ್ ಜನ್ರೇಷನ್ ಹೇಗೆ ಹೋಗ್ತಾ ಇದ್ದಾರೆ, ಅದನ್ನ ಮುಂದಕ್ಕೆ ತೊಗೊಂಡು ಹೋಗ್ತಾರಾ ಅಥವಾ ಕಡಿಮೆ ಆಗ್ತಿದೆಯಾ? ಹೆಂಗೆ ಅನ್ಸುತ್ತೆ ನಿಮ್ಗೆ ನೋಡಿದಾಗ? ಅಥವಾ ಜನಪದ ಸಾಹಿತ್ಯ ಹಾಡುಗಳು ಈ ಭರಾಟೆಯ ನಡುವೆ ಇನ್ನು ಮೇಲೆ ನನಗನಿಸಿದ ಮಟ್ಟಿಗೆ ಇವತ್ತಿನ ಮಾಧ್ಯಮದ ಪ್ರಕೃತಿಯನ್ನು ನೋಡಿದರೆ ಮತ್ತೆ ಜನ ಅದನ್ನೇ ಬಯಸ್ತಾರೇನೋ ಅಂತ ಅನಿಸ್ತಾ ಇದೆ. ಹಳೆಯದನ್ನೇ ಬಯಸ್ತಾ ಇದ್ದಾರೆ. ಈಗ ಯಾಕಂದರೆ ಫಾರ್ ಎಕ್ಸಾಂಪಲ್ ನನ್ನನ್ನೇ, ನಾವು ಬೇರೆಯವ್ರದ್ದು ಹೇಳಲ್ಲ ರೀ, ನನ್ನನ್ನೇ ನಾ ತಗೋತೀನಿ. ಮೊದಲಿರ್ತಕ್ಕಂಥ ಅದಕ್ಕೊಂದು ಗ್ರಹಣ ಪಡೆದಿತ್ತಲ್ಲ, ಅದು ದೂರಾಗಿ ಮತ್ತೆ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ಬರ್ತಾ ಇವೆ. ಮತ್ತೆ ಕರ್ನಾಟಕ ತಿರುಗಾಡ್ತಕ್ಕಂಥ ಈ ವಯಸ್ಸಿನಲ್ಲೂ ಬೇಕಪ್ಪ ಅಂತ ಅನಿಸುತ್ತೆ ರೀ. ಸಾರ್ ನಮ್ಮದು ಲಾಸ್ಟ್ ಒಂದು ಮಾಡಿಕೊಡ್ರಿ ಅಂತಾರೆ. ಲಾಸ್ಟ್ ಒಂದು ಎಲ್ಲಿ ತನಕ ಲಾಸ್ಟ್ ಮಾಡಿಕೊಡ್ಲಿ?
ಅಷ್ಟು ಅಪ್ಡೇಟೆಡ್ ನನಗೆ ಇವತ್ತೊಂದಿನ ಕೂತ್ ಶೋ ಮಾಡೋದಕ್ಕೆ ತುಂಬಾ ದಿನಗಳ ಮುಂಚೆನೆ ಬ್ಲಾಕ್ ಮಾಡಿದೀನಿ. ಸರ್ ಬೇಕು ಸರ್ ನೀವು ನನಗೆ ಪ್ರಿಪೇರ್ ಹಿಂಗಾಗಿರಿ. ಅದು ನಿರಂತರ ರೀ, ನಿರಂತರ. ಸೊ ಕೇಳುಗರಿದ್ದಾರೆ, ನೋಡುಗರಿದ್ದಾರೆ, ಆಸಕ್ತಿ ಇದೆ, ಎಲ್ಲಕ್ಕೂ ಕೇಳುಗರಿದ್ದಾರೆ, ಎಲ್ಲರೂ ನೋಡುಗರಿದ್ದಾರೆ. ಬಟ್ ಮಕ್ಕಳೆಲ್ಲ ಬೆಳೀತಾ ಇದೆಯಾ ಆಸಕ್ತಿ? ಆ ದೃಷ್ಟಿಯಿಂದ ಹರೀಶ್ ಸರ್ ನಾನು ಭಾಳ ಭಾಗ್ಯವಂತ ಅಂತ ಹೇಳ್ಬೋದು. ನನ್ನ ಮಕ್ಕಳನ್ನ ನಾನು ಬೆಳೆಯ ನಿಮ್ಮ ಮಕ್ಕಳಿಗೆ ಆಮೇಲೆ ಬರ್ತೀನಿ. ಈಗಿನ ಯಂಗ್ಸ್ಟರ್ ಮಕ್ಕಳಿಗೆ ಆ ಆಸಕ್ತಿ ಬೆಳೀತಾ ಇದೆಯಾ? ಆಸಕ್ತಿ ಬೆಳೀತಾ ಇದೆ. ಆ ಆಸಕ್ತಿ ಹಿಂದೆ ಒಂದಿಷ್ಟು ಒಳಿತು ಕೆಡುಕುಗಳ ಈ ವ್ಯತ್ಯಾಸಗಳನ್ನು ಮಕ್ಕಳು ಅರಿತಾ ಇಲ್ಲ. ಇದು ಒಳ್ಳೆಯದು, ಇದನ್ನು ನಾವು ಸ್ವೀಕಾರ ಮಾಡಬೇಕು ಮಾಡಬಾರ್ದು ಅಂಥೇಳಿ ಮಾಡಲಾರ್ದೆ ಮೊಬೈಲ್ ಇದ್ರೆ ನೋಡಿದ್ರೆ ಮೊಬೈಲ್ ಇತ್ತಿತ್ತಲಾಗಿ ಬಂದಿರತಕ್ಕಂಥ ಒಂದು ವಸ್ತು. ಅದು ಮುಗಿದು ಹೋಯ್ತು ರೀ. ಅದು ಮೊಬೈಲು ಸಂಪೂರ್ಣವಾಗಿ ನುಂಗಿ ಹಾಕಿಬಿಟ್ಟಿದ್ದಾರೆ ಎಲ್ಲರೂ. ನಾ ಯಾರನ್ನೂ ಇವ್ರಂತ ಹೇಳಲ್ಲ ರೀ. ಮೊದಲನೇದಾಗಿ ಆ ಮೊಬೈಲ್ ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಒಂದು ಏನೋ ಅತ್ಯದ್ಭುತವಾಗಿರ್ತಕ್ಕಂಥ ಸಾಧನೆಗೆ ಅಥವಾ ಎಲ್ಲವೂ ಇದೆ ಅಂಥೇಳಿ ಪ್ರೂವ್ ಮಾಡಲಿಕ್ಕೆ ಅವನು ಇದನ್ನು ಮಾಡಿದ. ನಮ್ಮ ಜನಗಳ ಮನಸ್ಸು ಯಾವುದು ಕೆಟ್ಟಿರುತ್ತೋ ಅದೇ ಆಕರ್ಷಣೆ ಆಗುತ್ತೆ ರೀ. ಯಾವುದು ಒಳ್ಳೇದು ತೊಗೊಳಕ್ಕೆ ತಯಾರಿಲ್ಲ ರೀ. ಇದೇ ಇರುತ್ತೆ ಬಿಡೋದು, ನಾನು ಥರ ತೊಗೊಳ್ಳೋಣ, ಇದನ್ನು ನೋಡೋಣ ಅಂಥೇಳಿ ಅದ್ರ ಕಡೆ, ಆ ಕೆಟ್ಟದ್ರ ಕಡೆ ಒಲವು ಜಾಸ್ತಿ ಇದೆ. ಹೀಗಾಗಿ ಅದು ಮಾಡಿದ್ದು ನಾವು ಶಾಪ ಹಾಕ್ತೇವೆ. ಅದು ಶಾಪ ಹಾಕ್ತಕ್ಕಂಥದ್ದಲ್ಲ ರೀ. ನೀನು ಶಾಪ ನಿನ್ನ ಮೇಲೆ ನೀನೇ ಹಾಕೋಬೇಕಷ್ಟೆ. ನಾನು ಉಪಯೋಗ ಮಾಡ್ಕೊಳ್ಳೋದು ಸರಿ ಇಲ್ಲಪ್ಪ. ಬಟ್ ಏನಾದರೂ ಈ ಜನಪದ ಸಂಸ್ಕೃತಿ, ರಂಗ ಸಂಸ್ಕೃತಿ ಮಕ್ಕಳಲ್ಲಿ ಬರಬೇಕು ಅಂದರೆ ಪಠ್ಯಕ್ರಮದಲ್ಲಿ ಹೆಚ್ಚಬೇಕು ಅಂತೀವಿ. ಪಠ್ಯಕ್ರಮದಲ್ಲಿಗಿಂತ ಪಾಠ ಕೊಡ್ತಿರಲ್ಲ ನೀವು, ವಿದ್ಯೆ ಕೊಡ್ತಿರಲ್ಲ. ಆ ವಿದ್ಯೆಯನ್ನು ಅವರು ಯಾವ ಥರ ತಗೋತಾರೆ ಅನ್ನೋದ್ರ ಬಗ್ಗೆ ನೀವು ಪಠ್ಯಕ್ರಮವನ್ನು ಇದನ್ನು ಮಾಡಬೇಕು. ಬರೀ ಪುಸ್ತಕೀಯ ಆದರೆ ರೀ ಆ ಪುಸ್ತಕದಲ್ಲೇ ಉಳಿಯುತ್ತೀರಿ. ಅದು ಆ ಪುಸ್ತಕದಲ್ಲೇ ಉಳಿಯೋದಕ್ಕಿಂತ ಈಗ ನೋಡ್ರಿ, ಈಗ ನೋಡ್ತಕ್ಕಂಥ ದಿನಮಾನಗಳು ಈಗ ಬರೀ ಕಣ್ಣಿನಿಂದ ನೋಡ್ತಾರೆ, ಕಿವಿಯಿಂದ ಕೇಳ್ತಾರೆ. ಈ ಕಿವಿಗೆ ಕಣ್ಣಿಗೂ ಸಂಬಂಧ ಇರುವಾಗ ಅದು ಕೊಡ್ತಕ್ಕಂಥ ವಸ್ತು ಕೂಡ ಅದಕ್ಕೆ ಸಂಬಂಧಪಟ್ಟ ಇರಬೇಕು. ಹಂಗೆ ಕೊಟ್ರೇ ಸ್ವೀಕಾರ ಆಗುತ್ತೆ ರೀ. ನೀವು ಎಂಥ ವಿದ್ವಾಂಸದಾನಂತೂ ನಮ್ಮ ಅಪ್ಪನಿಗೆ ಪುಸ್ತಕ ಯಾರೂ ನೋಡಲ್ಲ ರೀ. ಅದು ಮತ್ತೆ ಇವತ್ತಿಲ್ಲ ನಾಳೆ ಇದು ಬರ್ಬೋದು ಕಾಲ. ಇವತ್ತಿನ ಸದ್ಯದ ಪರಿಸ್ಥಿತಿ ಒಳಗೆ ಅದರಲ್ಲಿಯೇ ಈ ಪಾಠಗಳನ್ನ ಕೊಟ್ಟರೆ, ಅದರಲ್ಲಿಯೇ ನಮ್ಮತನ ಕೊಟ್ಟರೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನು ಇವತ್ತಿನ ದಿನಮಾನದಲ್ಲಿ ಕೊಟ್ಟರೆ, ಆ ಮೊಬೈಲ್ ಮುಖಾಂತರ ಅನ್ರಿ ಇನ್ಯಾವುದೋ ಮುಖಾಂತರ ಅನ್ರಿ ಕೊಟ್ಟರೆ ಒಂದಿಷ್ಟು ಉಳಿಸ್ಬೋದು. ಇಲ್ಲ ಅದರಲ್ಲಿ ಕೊಡೋಕ್ಕಾಗಲ್ಲಪ್ಪ ಅಂದಾಗ ಮತ್ತೆ ನಾವು ಯಥಾ ಪ್ರಕಾರ ನಾವು ಹೆಂಗೆ ಶುರು ಮಾಡಿದೆವು ಹಂಗೆ ಒಂದಿಷ್ಟು ಲೇಟ್ ಆದರೂ ಪರವಾಗಿಲ್ಲ, ಮತ್ತೆ ಅದೇ ಬರುತ್ತೆ. ತಗೋತಾರೆ ಜನ, ಸ್ವೀಕಾರ ಮಾಡ್ತಾರೆ. ಚೇನ್ ಅಲ್ರಿ ಅದು. ಈ ಚೇನು ಕೆಳಗಿದ್ದ ಮೇಲೆ ಬರುತ್ತೆ, ಮೇಲೆ ಕೆಳಗೆ ಬರ್ತಾರೆ ಅಷ್ಟೇ. ಸರ್, ಇಷ್ಟು ವರ್ಷಗಳ ಈ ಕೃಷಿಯಲ್ಲಿ ನನಗೊಂದು ದೊಡ್ಡ ರೆಕಗ್ನೇಷನ್ ಬೇಕಿತ್ತು, ಹೇಳಿ, ನನಗೊಂದು ಅವಾರ್ಡ್ ಬರಬೇಕಿತ್ತು, ಈ ಥರದ್ದೆಲ್ಲ ಏನಾದರೂ ಮನಸ್ಸಲ್ಲಿದೆಯಾ? ಹರೀಶ್ ಸರ್ ನಿಜವಾಗ್ಲೂ ಹೇಳಿದ್ರೆ ನೀವು, ನಾನು ಅವಾರ್ಡ್ ವಿರೋಧಿ ರೀ. ಯಾಕೆ ವಿರೋಧಿ ಅಂತಂದ್ರೆ ಅದು ಆ ಅವಾರ್ಡು, ಅದೇನು ಪುರಸ್ಕಾರ, ಆ ಪ್ರಶಸ್ತಿ ಅವನು ಕಟ್ಟಿ ಹಾಕುತ್ತೇನೋ ಅಂತ ನನಗೆ ಅನುಮಾನ. ಅದು ಜವಾಬ್ದಾರಿಯನ್ನು ಹೆಚ್ಚಿಸ್ತೆ ಅಂಥೇಳಿ ಎಲ್ಲರೂ ಮಾತಾಡ್ತಾರೆ ರೀ. ಆ ಜವಾಬ್ದಾರಿ ಹೆಚ್ಚೋಕ್ಕಿಂತ ಅವನು ಅಲ್ಲಿಗೆ ಸಮಾಪ್ತಿ ಆಗ್ತಾನೇನೋ ಅಂತ ನನಗೆ ಅನುಮಾನ ರೀ. ಈಗ ನೋಡಿರಿ, ಎಲ್ಲೋ ಹೋದಾಗ ರಾಜ್ಯ ಸರ್ಕಾರ ಪ್ರಶಸ್ತಿ ಪುರಸ್ಕೃತ, ಪದ್ಮಶ್ರೀ, ಪದ್ಮವಿಭೂಷಣ ಹೇಳ್ತಾರೆ ರೀ. ಆ ಏನು ಯಾವುದೇ ಪ್ರಶಸ್ತಿ ಪುರಸ್ಕಾರಗಳು ಅವನಲ್ಲಿ ಬದಲಾವಣೆ ಏನು ತರೋದಿಲ್ಲ ರೀ. ಅವನೇ ಇರ್ತಾನೆ. ಆ ಪ್ರಶಸ್ತಿಗಳು ಅವನು ಬೆಳೆಸೋದಿಲ್ಲ ರೀ. ಜವಾಬ್ದಾರಿ ಅಂತಾರೆ, ಜವಾಬ್ದಾರಿ ಏನು ಜವಾಬ್ದಾರಿ ಬೆಳೆದು ಬಿಟ್ಟಿದ್ದಾನೆ, ಆಕರ್ಷಿತ ವ್ಯಕ್ತಿ ಆಗಿದ್ದಾನೆ, ಜನಗಳನ್ನ ಸಂಪಾದನೆ ಮಾಡಿದ್ದಾನೆ, ಮತ್ತು ಅಭಿಮಾನಿಗಳನ್ನ ರೂಢಿಸಿದ್ದಾನೆ ರೀ. ಜೊತೆಗೆ ಏನಂತಂದ್ರೆ ರೀ, ಅವನದು ಏನು ತೊಗೋಬೇಕೆಲ್ಲ ಆಸ್ವಾದನೆ ಆಗಿರ್ತದೆ, ತೊಗೊಂಡಿರ್ತಾರೆ ರೀ. ಅಲ್ಲ, ಈಗ ಜನ ನಿಮ್ಮನ್ನ ಅಭಿಮಾನಿಸ್ತಾರೆ, ಪ್ರೀತಿ ಪಡ್ತಾರೆ, ನಿಮ್ಮನ್ನು ಬೆಳೆಸ್ತಿದ್ದಾರೆ. ಹೌದು ರೀ. ಬಟ್ ಸರ್ಕಾರ ಕೂಡ ಅದಕ್ಕೊಂದು ಗೌರವಿಸಬೇಕು. ಸರ್ಕಾರ ಅದನ್ನೇ ಸರ್ಕಾರ ಗೌರವ, ಅದು ಗೌರವ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಪಾಲನೆ ಪೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಬರೀ ಆ ಸರ್ಟಿಫಿಕೇಟ್ಗಟ್ಟೆ ಸೀಮಿತ ಆಗಬಾರ್ದು. ಅಂದರೆ ಎಕ್ಸಾಂಪಲ್ ಹೆಂಗೆ ಹೇಳ್ತೇನೆ ಅಂತಂದರೆ ರೀ, ಒಬ್ಬ ವ್ಯಕ್ತಿಗೆ ಅದನ್ನು ಮಾಡಿದ್ದಾರೆ ಬಿಡ್ರಿ, ಮಾಸಾಸನ, ಗೌರವಧನ ಕೊಡ್ತಾರೆ, ಇಲ್ಲ ಅನ್ನಂಗಿಲ್ಲ. ನಾನು ಬೇರೆ ಯಾವ ದೊಡ್ಡ ದೊಡ್ಡ ಪ್ರಶಸ್ತಿ ಬಂದಿಲ್ಲ ಅಲ್ಲ, ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ರೀ. ನಾನು ಅದಕ್ಕೆ ಪ್ರಯತ್ನ ಮಾಡೋ ಮನುಷ್ಯ ಅಲ್ಲ ರೀ.
ಅಪ್ಲೈನೂ ಮಾಡಿಲ್ಲ. ಮಾಡಂಗಿಲ್ಲ ರೀ. ನಾನು ಯಾಕೆ ಮಾಡಂಗಿಲ್ಲ, ನನಗೆ ಬೇಕಾಗಿಲ್ಲ ರೀ. ಅದು ಯಾಕೆ ಬೇಕಾಗಿಲ್ಲ ಅಂತಂದ್ರೆ ಅದರಿಂದ ಆಗೋದಾದರೂ ಏನು ರೀ. ಭಾಳ ಆದ್ರೆ ಜನ ಈ ಮನುಷ್ಯ ಈ ಪ್ರಶಸ್ತಿ ತೊಗೊಂಡಿರ್ತಕ್ಕ ಮನುಷ್ಯ ಹೇಳ್ತಾರೆ ಅಷ್ಟೇ ರೀ. ಹೊಗಳಿಕೆ ಹೊಟ್ಟೆ ತುಂಬಿಸಲ್ಲ ರೀ. ಹೊಗಳಿಕೆ ಯಾವತ್ತೂ ಅವನ ಜೀವನ ಬಲಾಢ್ಯ ಮಾಡ್ತೈತಪ್ಪ, ಅವನ ಜೀವನ ಸಾಗಿಸ್ತೈತಿ, ಅವನ ಬದುಕು ಅದ್ರ ಮೇಲೆ ಆಯ್ತು. ಆ ಹೊಗಳಿಕೆಗೆ ಪ್ರಶಸ್ತಿಗೆ ಅಲ್ವೇ ಅಲ್ಲ ಅದು, ಆ ಸೀಮಿತ. ಇಲ್ಲಿ ಏನಾಗಿದೆ ಅಂತಂದರೆ ಇವತ್ತಿನ ನನಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಇವತ್ತಿನ ಪ್ರಶಸ್ತಿ ಪುರಸ್ಕಾರಗಳು ಒದ್ದಾಡಿ ತಗೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಸ್ ಮಾಡಿ ಪ್ರಶಸ್ತಿಗಳನ್ನು ತಗೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ರೀ. ಅಂದರೆ ನಮಗೆ ಬೇಕು ಅಂತ ಅಂಥದ್ರಲ್ಲಿ ಆ ಕೊಡ್ತಕ್ಕಂಥ ವ್ಯಕ್ತಿಗೆ ಗೊಂದಲ ಆಗಿದೆ ರೀ. ಯಾಕೆ ಗೊಂದಲ ಆಗಿದೆ ಅಂತಂದ್ರೆ ಇವರೇ ಕಾಟ ಜಾಸ್ತಿ ಆಗಿರುವಾಗ ಅವನಲ್ಲಿ ಹುಡುಕ್ತಕ್ಕಂಥ ಭಾವನೆ ಎಲ್ಲಿ ಬರುತ್ತೆ ರೀ? ಅವ ಎಲ್ಲಿ ನೋಡ್ತಾನೆ ರೀ? ನಿಜವಾದ ಕಲಾವಿದರು ಯಾರು, ಆ ನಿಜವಾದ ಪ್ರತಿಭೆ ಎಲ್ಲಿದೆ ಅಂಥೇಳಿ ಹುಡ್ಕೊಟ್ಟ ಟೈಮೇ ಇಲ್ಲವಲ್ಲ ರೀ ಅವನಿಗೆ. ಅವ್ರಿಗೆ ಹುಡುಕಿರಿದ್ರು ಕೂಡ ಅದು ಅವಂಗೆ ಕೊಡಬೇಕು, ಅವ್ನು ಕೊಡಬೇಕಂತಕ್ಕಂಥ ಮನಸ್ಸಿದ್ರೂ ಕೂಡ ಇವರು ಕೊಡ್ಬಿಡ್ಬೇಕಲ್ಲ ರೀ. ಪರ್ಚೇಸ್ ಮಾಡ್ತಕ್ಕಂಥವ್ರು, ಕಿತ್ಕೊಳ್ತಕ್ಕಂಥವ್ರ ಸಂಖ್ಯಾ ತಾಕತ್ತು ಜಾಸ್ತಿ ಆದಾಗ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ನನಗನ್ನಿಸುತ್ತೆ ರೀ. ಮತ್ತು ಇನ್ನು ಕೆಲವೊಂದು ಸದೃಢವಾಗಿರ್ತಕ್ಕಂಥ ಪ್ರಶಸ್ತಿಯೊಳಗೆ ಅವರು ಮೊದಲಿಂದ ಅದನ್ನು ಪರಿಪಾಲನೆ ಏನು ಮಾಡ್ಕೊಂಬಂದಾರೋ ಆ ಪರಿಪಾಲನೆ ಮಾಡ್ತಕ್ಕಂಥ ಪ್ರಶಸ್ತಿಗಳು ಬಂದಾಗ ಸಂತೋಷ ಇರುತ್ತೆ ರೀ. ಆದರೆ ಸಂತೋಷ ಏನಾಗಿದೆ ಅಂತಂದರೆ ರೀ, ಅದು ಕೃತಕ ಆಗಾಕತೈತಿ ಅಂತ ನನಗೆ ಅನಿಸ್ತಾ ಇದೆ. ಬಂತು ಅಂಥೇಳಿ ಆತ್ಮದಿಂದ ಹೇಳಲ್ಲ ನೀವು, ಜನಗಳಿಗೋಸ್ಕರ ಆ ಬಂದಿಲ್ಲ ಪ್ರಶಸ್ತಿ ಇನ್ನೂ ತಕ್ಕ ನಿಮ್ಗೆ ಇದನ್ನು ಕೊಟ್ಟಿಲ್ಲ, ಅದನ್ನು ಕೊಡಬೇಕಾಗಿತ್ತು. ಅವರು ಅವರು ಒತ್ತಡಕ್ಕೆ ನಾನು ಪ್ರಶಸ್ತಿ ತೊಗೊಳ್ಬೇಕೇ ಹೊರತಾಗಿ ನನ್ನಲ್ಲಿ ಆ ಸಾಮರ್ಥ್ಯ ಇದೆ ಇಲ್ಲೋ, ನಾನು ಅದಕ್ಕೆ ಅರ್ಹದೇನೋ ಇಲ್ಲೋ, ನಮ್ಮಲ್ಲಿ ಯೋಗ್ಯತೆ ಇದೆ ಇಲ್ಲೋ, ಅದರ ಕಡೆ ಗಮನ ನಾವು ಹರಿತಾ ಇಲ್ಲ ರೀ. ಹೀಗಾಗಿ ಆ ಪ್ರಶಸ್ತಿ ಬಂದರೆ ಸಂತೋಷ, ಬರದೇ ಇದ್ರೂ ಸಂತೋಷ. ನಿಮಗಿರೋ ದೊಡ್ಡ ಖುಷಿ ಏನಪ್ಪ ಅಂದರೆ ನಿಮ್ಮ 3 ಜನ ಮಕ್ಕಳು. ಹೌದು. ರಾಜ್ಗುರು ಒಬ್ಬ ಪ್ರಚಂಡ ಕಲಾವಿದ, ಅದ್ಭುತ ಅವನು. ಬಿಕಾಸ್ ಆತ ಓದ್ತಾ ಇರೋ ದಿನಗಳಿಂದ ನಾನು ಬಲ್ಲೆ ಆತನನ್ನು. ಮತ್ತಿಬ್ಬರು ಹೆಣ್ಣು ಮಕ್ಕಳು. ಥಿಯೇಟರ್ನಲ್ಲಿ ಆತ ಒಂದ್ ಕಡೆ, ಭರತನಾಟ್ಯದಲ್ಲಿ ಇನ್ನೊಬ್ರು ಒಂದ್ ಕಡೆ. ಅಂದ್ರೆ ಎಲ್ಲರನ್ನೂ ಹಾಗೆ ಬೆಳೆಸಿದ್ದೀರಾ ಸರ್ ನೀವು. ಅದ್ಭುತ ನಿಜ ಸರ್. ಇದು ಬೆಳೆಸಿದ್ರೆ ಅನ್ನೋದಕ್ಕಿಂತ ರೀ, ನಮ್ಮ ರಂಗ, ನಮ್ಮ ನೆಲ, ನಮ್ಮ ಸಂಸ್ಕೃತಿ ಅದೇ ಇರೋದ್ರಿಂದ ಅದನ್ನು ಕಲಿಸ್ಬೇಕಾದದ್ದೇನು ಪ್ರಮೇಯ ಬರಲ್ಲ ರೀ. ಯಾಕಂದರೆ ಅದು ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡುವಂದಾರ. ಆ ಬೆಳೆಯ ಸಿರಿ ಮೊಳಕೆಯಲ್ಲಿ ಆ ಬೆಳೆ ಹಾಕಿದಾಗ ಆ ಭೂಮಿ ಲೆಕ್ಕಾಚಾರಕ್ಕೆ ಬರುತ್ತೆ ರೀ. ಆ ಭೂಮಿ ಅದಕ್ಕೆ ಕೊಡ್ತಕ್ಕಂಥ ಗೊಬ್ಬರ, ಅದೇ ತಂದೆ ತಾಯಂದರು, ಅವರ ಸಂಸ್ಕಾರ, ಅವರ ಸಂಸ್ಕೃತಿ ಅದಕ್ಕೆ ಬಹಳ ಮುಖ್ಯ ಆಗುತ್ತೆ ರೀ. ಈ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು ಅಂದಾರ. ನನ್ನ ಹೆಂಡತಿ ಮಕ್ಕಳನ್ನ ಬೆಳೆಸಿದ್ಲು. ಅವಳ ತಂದೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟಳು ರೀ. ಹೀಗಾಗಿ ನನಗೆ ಗೊತ್ತಿಲ್ಲದೆ ಮಕ್ಕಳು ಬೆಳೆದುಬಿಟ್ರು ರೀ. ಹೀಗಾಗಿ ಇಲ್ಲಿ ಮಕ್ಕಳಿಗಿಂತ ಮೊದಲು ಎತ್ತರ ಸ್ಥಾನದಲ್ಲಿ ಅತಿ ಶಕ್ತಿಯುತವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಕ್ಕಂಥ ಹೆಂಡ್ತಿನೇ ರೀ. ನನ್ನ ಧರ್ಮಪತ್ನಿ ಒಂದು 3 ಮಕ್ಕಳನ್ನ, ಬಂಗಾರದಂಥ ಮಕ್ಕಳನ್ನ ಕೊಟ್ಟು ಅನ್ನೋದಕ್ಕಿಂತ ಈ ಲೋಕಕ್ಕೆ ಒಂದು ಸೇವೆ ಮಾಡಿರಿ ಅಂತೇಳಿ ಕೊಡುಗೆಯಾಗಿ ಕೊಟ್ಟರು. ಅವರು ಆ ಸೇವೆಗೆ ಅರ್ಹದಾರ ಇಲ್ಲ ಅನ್ನೋದು ಏನು ಮುಂದಿನ ದಿನಮಾನಗಳಿಗೆ ಗೊತ್ತು. ರಾಜ್ಗುರು ಹೊಸಕೋಟೆ, ರಾಜ್ಗುರು ರಜನಿ ರೋಹಿಣಿ. ರಾಜ್ಗುರು ಮೊದಲನೇ ಮಗ ರೀ, ರಜನಿ 2ನೇ ಮಗಳು, ದೊಡ್ಡ ಮಗಳು, 3ನೇ ಮಗಳು ರೋಹಿಣಿ ಚಿಕ್ಕ ಮಗಳು. ರಜನಿ ಮೊಮ್ಮಕ್ಕಳಿದ್ದಾರೆ. ಈಗ ಎಲ್ಲರೂ ಮದುವೆ ಆಗಿದೆ ರೀ, ಎಲ್ಲರೂ ಸಂಸಾರಸ್ಥರು, ಎಲ್ಲರೂ ಮೊಮ್ಮಕ್ಕಳನ್ನ ದಯಪಾಲಿಸಿದ್ದಾರೆ ತಂದೆಗೆ. ಈಗಲೂ ಏನೋ ಒಂದು ಅಂದರೆ ಈ ವಯಸ್ಸಿನ ಈ ಹಂತದಲ್ಲಿ ನಾ ಇನ್ನೇನೋ ಮಾಡಬೇಕು, ಅದಾಗಿಲ್ವಲ್ಲ, ಆ ಥರದ್ದೇನಾದ್ರು ತುಡಿತಾ ಇದೆಯಾ? ತುಡಿತಾ ಅಂತಂದ್ರೆ ರೀ, ನಾನು ಕೊಡಬೇಕಾದದ್ದು ಎಷ್ಟೋ ಇದೆ, ಕೊಡಬೇಕಾದದ್ದು ಇನ್ನೂ ಇದೆ ಅಂಥೇಳಿ ಯಾವ ಕಲಾವಿದಗಾದರೂ ಇರೋದೇ ರೀ. ಆದರೆ ಕೊಟ್ಟಿರ್ತಕ್ಕಂಥದ್ದೇ ಇನ್ನೂ ಮುಟ್ಟಿಲ್ವಲ್ಲ, ಮುಟ್ಟತಕ್ಕಂಥ ಒಂದಿಷ್ಟು ದಿನಮಾನಗಳು ಸೃಷ್ಟಿ ಆಗಿಲ್ಲ.
ಒಂದಿಷ್ಟು ಅದರಲ್ಲಿ ಗಾಳಿ ಮಳೆ ಇದು ಬಿಸಿಲು ಜೊತೆಗೆ ಈ ಗ್ರಹಣಗಳು ಇವೆಲ್ಲ ಬಂದು ಅದಕ್ಕೆ ಅಟ್ಯಾಕ್ ಆಗ್ತವೆ. ಅಟ್ಯಾಕ್ ಆದಾಗ ಸ್ವಲ್ಪ ಸ್ವರೂಪಗಳು ಚೇಂಜ್ ಆಗ್ತಿರ್ತವೆ. ಹಾಗೆ ನಾನು ಜನಪದ ಕಲಾವಿದ ಅಂತ ಯಾಕೆ ಹೇಳ್ತೀನಿ, ಸುಮಾರು 138 139 ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೇನೆ ರೀ. ಒಂದು 88 ಸಿನಿಮಾಗಳಲ್ಲಿ ಹಾಡಿದ್ದೇನೆ ರೀ ನಾನು. ಕೆಚಾಲು ಮಚಾಲು ಎಂಗೌಲ ನಿಂಡೋಗ್ ನಂದೇ ಹಾಡು, ಒಡಿಮಗ 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 ಬಿಡಬೇಡ ನಂದೇ ಹಾಡು, ಕುಲುಕ ಬೇಡ ಸಿಲ್ಕು, ಈ ಥರ ಅತಿ ಜನಪ್ರಿಯ ಹಾಡುಗಳು ನಾನು ರೀ. ಒಂದಷ್ಟು ಹಂಗೆ ಹೇಳಿ, ಜ್ಞಾಪಕ ಮಾಡ್ಕೊಂಡಿದ್ದೆಲ್ಲ ಹೇಳಿ ನಮಗೆ. ಅಲ್ಲ ಏನಂತಾಗಿದ್ದಲ್ಲ, ಇಲ್ಲ ಕಾರಣ ಏನಂತ ಹರೀಶ್ ಸರ್, ಸಿನಿಮಾ ಹಾಡನ್ನು ಹಾಡುವಾಗ ಅದು ಇದ್ರೇ ಚೆನ್ನಾಗಿದೆ. ಆ ಸಂಗೀತ ಕಿವಿಯಲ್ಲಿ ಅದು ಗೊಣಗಿದಾಗ ಆ ಹಾಡಿಗೆ ಒಂದು ಬೆಲೆ ಅನ್ನೋದಕ್ಕಿಂತ ಇನ್ನೊಂದು ಬೇರೆ ಬೇರೆ ಹಾಡು ನೆನಪಿರೋದೆಲ್ಲ ಹೇಳಿ ಅಂದ, ಚಿಕ್ಕದಾಗಿ ನೆನಪಿರೋದು ನೆನಪು ಮಾಡ್ಕೋಬೇಕಾಗತ್ತೆ ರೀ ಅಂತ ಇದ್ದರೆ ನಿಮ್ಮ ತಲೆಯಲ್ಲಿ ಬಂದಿದ್ರೆ. ಗಣಿತನ ಗಮ್ಮತ್ತು ಹಿಂಗ ಐತಿ ಅಂತ ತಿಳಿಯೋದಿಲ್ಲ ತಮ್ಮ ಸರಳ, ಅದು ಇದರದ ಹಾಡ, ಯಾವುದು ಲಿಂಗ್ಯಾವಾಳೆ ಹಾಡ. ಏನೈತಿ ಒಳಗೆ ಏನೇನೈತಿ, ಅದು ಮಹಾಕ್ಷತ್ರಿಯ ಹಾಡ. ಮತ್ತು ಸಿನಿಮಾದ ಹಾಡುಗಳಿಗೆ ಜ್ಞಾಪಕ ಇಲ್ಲ ರೀ ನನಗೆ. ಯಾಕಂದರೆ ರೀ ನಾನು ಜನಪದದ ಕಡೆ ಹೆಚ್ಚು ಒಲವು ಇರೋದರಿಂದ ಈ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಒತ್ತು ಹೆಚ್ಚು ಕೊಡೋದ್ರಿಂದ ನನಗೆ ಅದೇ ನೆನಪು ಉಳಿಯುತ್ತೆ ಹೊರತಾಗಿ ಇನ್ನೊಂದು ಭಾವನೆ ಏನಂತಂದ್ರೆ, ಆ ಕೊಟ್ಟಿರ್ತಕ್ಕಂಥ ಆ ಸಿನಿಮಾ ವಸ್ತು ಅದು ಉಪಯೋಗ ಇಲ್ಲ ರೀ. ಅದನ್ನು ಹೆಚ್ಚು ನೆನಪಿಟ್ಟು ಇವತ್ತಿನ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಅಲ್ಲ ರೀ. ನೀವು ಇಷ್ಟಪಡುವ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರು ನಿಮ್ಮನ್ನು ಕರೆಸಿ ಹೊಗಳಿದ್ದು, ಭೇಟಿ ಮಾಡಿದ್ದು ಏನಾದ್ರು? ಇಲ್ಲ, ನನಗೂ ಅವ್ರಿಗೂ ಅದೇನೋ ನನ್ನ ಇದು ಗೊತ್ತಿಲ್ಲ. ಅದು ನಾನು ಅವ್ರು ಕೂಡ್ತಕ್ಕಂಥ ವ್ಯವಸ್ಥೆಗಳೇ ಆಗಲಿಲ್ಲ. ಬೇರೆ ಯಾವ್ದಾದ್ರು ಬೇರು ನಟ ನಿಮ್ಮನ್ನ ಕರೆಸಿ ನಿಮ್ಮ ಜೊತೆ ಮಾತಾಡಿ ಬೇಕೇ ಬೇಕು ಅಂತ? ವಿಷ್ಣು ನನ್ನ ಎಲ್ಲ ಹಾಡುಗಳನ್ನು ಹಾಡ್ತಿದ್ರು. ಅದರಲ್ಲಿ ಸಂಗವ್ವಕ್ಕನು ಮುದ್ದಿನ ಸೊಸೆಯು ಬಸುರಾದ ಸುದ್ದಿ, ಕಾಳಗಿಚ್ಚಿ ನಂಗ ಊರ ತುಂಬ ಬಿಟ್ಟಿತವ ಹಬ್ಬಿ, ವಿಷ್ಣುನ ಫೇವ್ರೇಟ್ ಹಾಡಿದು, ಫೇವ್ರೇಟ್ ಹಾಡು. ಹಾಡ್ತಾನೆ ಬರ್ತಿದ್ರು. ಅದನ್ನು ನನ್ನ ಮೇಲೆ ಇಷ್ಟು ಪ್ರೀತಿ, ಒಂದಿಷ್ಟು ಕರೆಸ್ತಿದ್ರ, ಮನೆಗೆ ಕರೆಸೋದಕ್ಕಿಂತ ನಾನು ಭೇಟಿ ಆಗ್ತಿದ್ದೆ. ಇನ್ನೊಂದು ರೀ, ವಿಷ್ಣುವರ್ಧನ್ ಅವರು ಎಲ್ಲ ನಟರು ಒಂದಿಷ್ಟು ವಯಸ್ಸಿನಲ್ಲಿ ನನಗೆ ಸಣ್ಣವರು ಇರೋದ್ರಿಂದ ನನ್ನನ್ನು ಬಾ ಅಂತಕ್ಕಂಥ ಇದು ನಮಗೆ ಯಾವಾಗ ಕೂಡಿದಾಗ ಕೇಳ್ತಿದ್ರು. ಅದು ವಿಷ್ಣುವರ್ಧನ್ ಇಷ್ಟ ಸಿಕ್ಕಾಪಡೆ ರೀ. ಹೇಳಿದ ತನಕ ನನ್ನ ಜೊತೆ ಸೇರಿದಾಗ ಬರೀ ಇದೇ ಡಿಸ್ಕಷನ್ನು. ಅವ್ರು ಸಿನಿಮಾ ಡಿಸ್ಕಷನ್ ಮಾಡ್ತಿರ್ಲಿಲ್ಲ, ಇದೇ ಕೆಲಸ. ಆ ಹಾಡು ಈ ಹಾಡು. ಒಂದು ಸಲ ಇದೇ ಮಹಾಕ್ಷತ್ರಿಯ ಮಡಿಕೇರಿಗೆ ಒಂದೇ, ಅವ್ರ ರೂಮ್ ಬೇರೆ ನಮ್ಮದು ರೂಮ್ ಬೇರೆ ಇರೋದ್ರಿಂದ ನನ್ನ ರೂಮಿಗೆ ಬಂದಿದ್ರು ಅವರು ಹಾಡು ಕೇಳೋಕೆ. ಕೇಳ್ರಿ, ನಾನು ಸುಮ್ಮನೆ ಒಂದಿಷ್ಟು ಫ್ಲೂಟು ನುಡಿಸ್ತೇನೆ ನಾನು. ಅಂದರೆ ಸುಮ್ಮನೆ ಕಲ್ತಿಲ್ಲ, ನನಗೆ ನುಡಿಸುವ ಒಂದು ಹಾಬಿ. ನುಡಿಸ್ತಾ ಮಲ್ಕೊಂಡು ನುಡಿಸ್ತಾ ಇದ್ದೆ. ನನ್ನ ಸಂತೋಷಕ್ಕೆ ಹಿಂದ್ಗಡೆ ಬಂದು ನಿಂತಿದ್ದಾರೆ ರೀ. ನನ್ನ ಹಿಂದ್ಗಡೆ ಮಂಚದ ಹಿಂದ್ಗಡೆ ಬಂದು ನಿಂತಿದ್ದಾರೆ. ನಿಮಗೆ ಗೊತ್ತಿಲ್ಲ? ಇಲ್ಲ ಪಟ್ಟದ್ ಬಿಟ್ಟೆ ರೀ ನಾನು. ನೋಡಿಸ್ರೇ ಅದ್ಬಿಟ್ರೆ ವಿಷ್ಣುವರ್ಧನ್. ವಿಷ್ಣು ಏನ್ರಿ ಇದು ಅಂದೆ ರೀ. ಯಾವಾಗ ಬಂದ್ರಿ? ಏನು ನೀವು ಅಭ್ಯಾಸ ಮಾಡಿದ್ರಿ? ಏನು ಯಾರಿಗೆ ಗೊತ್ತು ರೀ ಅಭ್ಯಾಸ? ನನ್ನ ಸುಮ್ಮನೆ ಏನೋ ಹಾವಿ ನುಡಿಸಕ್ಕೆ ಅದು ಯಾಕೋ ಆಕರ್ಷಣೆ ಆಯಿತು, ಅದನ್ನು ನುಡಿಸ್ಬೇಕಂತ ನನ್ನ ಮನಸ್ಸಿಗೆ ಬಂತು, ನುಡ್ಸಾಕತ್ತಿದೆ. ಇಲ್ಲ, ನೀವು ಡೆಫಿನೆಟ್ ಕಲ್ತಿದ್ದೀರಿ. ನೀವು ಇದೊಳೆ ಬಂತಲ್ಲ, ನಾನು ಕಲ್ತೇ ಇಲ್ಲ ರೀ. ಮತ್ತು ಎಲ್ಲವನ್ನು ನುಡಿಸ್ತಿರಲ್ಲ, ಎಲ್ಲವನ್ನು ನುಡಿಸ್ತಕ್ಕಂಥ. ಈಗ ಕೋಗಿಲೆ ಅಂತ ಹೆಸರು ಕೊಟ್ಟಿರಿ ನೀವು. ಈಗ ಕೋಗಿಲೆ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಕೊಡುಗೆ ಅದು. ಅದಕ್ಕೆ ಬೇರೆಯವ್ರನ್ನ ಹೋಲಿಸ್ತೀರಿ ನೀವು, ಕೋಗಿಲೆ ಅಂತ ಕಂಠ ಅಂತೇಳಿ. ಅದೇನು ಕಲ್ತಿದೆ ಅಂದರೆ ಅದು ಜನಗಳನ್ನ ಆಕರ್ಷಣೆ ಮಾಡಿದ ಅದರ ಮಧುರವಾಗಿರ್ತಕ್ಕಂಥ ಸ್ವರದಿಂದ. ಹಾಗೆ ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟು, ನಾನು ಕೊಟ್ಟಿರ್ತಕ್ಕಂಥ ವಿಷಯಗಳು, ನಾನು ಕೊಟ್ಟಿರ್ತಕ್ಕಂಥ ಆ ಸ್ವರೂಪ, ಹಾಡಿನ ಸ್ವರೂಪ ದಾಟಿ ಜನಗಳನ್ನ ಆಕರ್ಷಣೆ ಮಾಡಿದೆ, ಜನಗಳನ್ನ ಹಿಡಿದಿದೆ. ಹೀಗಾಗಿ ನಾನೊಬ್ಬ ಹಾಡುಗಾರ ಹಿಂಗಾಗಿದೆ. ಇದನ್ನು ವಿಷ್ಣು ಒಪ್ಕೊಳಾಗ್ತಾ ಇರಲಿಲ್ಲ. ನೀವೆಲ್ಲೋ ಕಲ್ತಿದ್ರಿ, ಎಲ್ಲೋ ಮಾಡಿದ್ರಿ, ದೇವರಾಣೆ ಮಾಡಿ ಹೇಳ್ತಿರ್ರಿ ನಾನು ಕಲ್ತಿಲ್ಲ. ಈ ಡಿಸ್ಕಷನ್ ಈ ಥರ. ಮತ್ತು ಬೇರೆ ಇತರೆ ಎಷ್ಟು ಜನ ಇದ್ದಾರೆ, ಎಲ್ಲರೂ ಒಂದಿಷ್ಟು ಅಭಿಮಾನಿಗಳೇ ಹೆಚ್ಚು. ಯಾಕಂದರೆ ನನ್ನ ಅನಿಸಿಕೆ ಪ್ರಕಾರ
ಒಂದಿಷ್ಟು ಪ್ಲಸ್ ಪಾಯಿಂಟ್ ನಾನು ಉತ್ತರ ಕರ್ನಾಟಕದ ಆಡಿಯನ್ಸಿಗೆ. ಹೀಗಾಗಿ ಸಿನಿಮಾಗಳ ಒಂದು ಪಾತ್ರದ ವಿಷಯ ಬಂದಾಗ ಒಂದು ದಿನ 2 ದಿನ ಬಂದು ಮಾಡಿರಿ ಅಂತ ಈ ಬೇಡಿಕೆಗಳು ಬರ್ತಾವೆ. ಹೌದೌದು. ಅದು ನನ್ನ ನಟ ಅಂತೇಳಿ ನಮ್ಮ ಅಪ್ಪನಿಗೆ ಬರಲ್ಲ. ಒಂದಿಷ್ಟು ನಾವು ಅವ್ರ ಜೊತೆ ನಾವು ಅವರು ಇಷ್ಟು ಗಳಿಗೆಯನ್ನು ಕಳೆದೆವು. ಆ ಪಾತ್ರದ ಬಂದಾಗ ಆ ಸಿನಿಮಾಕ್ಕೆ ಒಂದಿಷ್ಟು ಪ್ಲಸ್ ಪಾಯಿಂಟ್ ಆದರೂ ಈ ಥರ ಬರ್ಬೋದೇನೋ ಅಂತ ನನ್ನ ಅನಿಸಿಕೆ. ಅದು ಸತ್ಯ ಏನಂತ ಗೊತ್ತಿಲ್ಲ ರೀ, ಈ ಥರ ಆಗ್ಬೋದು ಅಂತ. ಹೀಗಾಗಿ ಎಲ್ಲ ನಟರು ಎಲ್ಲರೂ ಆತ್ಮೀಯರು ಎಕ್ಸೆಪ್ಟ್ ರಾಜ್ಕುಮಾರ್ ಅವರು ಅದೇನೋ ನನ್ನ ದುರಂತ ಏನೋ, ನಾನು ಆರಾಧಿಸ್ತಕ್ಕಂಥ ಒಬ್ಬ ಮಹಾನ್ ಮೇರು ಪರ್ವತ, ಅಂಥ ಮೇರು ಪರ್ವತಗೆ ನಾನು ಅವ್ರ ಜೊತೆ ಆಗಲಿಲ್ಲ ಅಂತಕ್ಕಂಥದ್ದಷ್ಟೇ. ಆದರೆ ನನ್ನ ಹಾಡನ್ನು ಅವ್ರು ತುಂಬ ಮೆಚ್ಚಿದ್ರು. ಬೇರೆ ಬೇರೆ ಜನಗಳು ಎಲ್ಲರೂ ಗುರುರಾಜಸ್ಕೋಟೆ ನಿಮ್ಮ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರ್ದವ ಆ ಹಾಡನ್ನು ಕೇಳಿ ಆ ಯಾವ ಪುಣ್ಯಾತ್ಮ ಬರೆದಿದ್ದಾರಪ್ಪ ಅಂತೇಳಿ ಎಷ್ಟೋ ಸಲ ಅಣ್ಣವರು ಹೇಳಿದ್ದಾರೆ. ಹಾಂ, ಈ ಪಿ ಬಿನೇ ನಿಮಗೆ ಹೇಳ್ತೇನೆ ರೀ. ಪಿ ಬಿ ಶ್ರೀನಿವಾಸ ಅಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಎದೆ ತುಂಬಿ ಹಾಡಿದ್ದಾರೆ. ನಾನು ಒಂದು ಸಲ ಗೆಸ್ಟ್ ಆದಾಗ ಕೊನೆಗೆ ಆ ಗೆಸ್ಟ್ ಬಂದಿರತಕ್ಕಂಥವ್ರದ್ದು ಒಂದು ಝಲಕ್ಕಿದ್ದೇ ಇರುತ್ತೆ. ಆವಾಗ ಅವರೇ ಕೇಳಿದರು, ಹೊಸಕೋಟೆಯವರೇ ತಾಯಿ ಸತ್ತ ಮೇಲೆ ಹಾಡ್ರಿ. ನಾನು ತಾಯಿ ಸತ್ತ ಮೇಲೆ ಹಾಡಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿರಿ. ಆ ಹಾಡ ಕೇಳಿದ್ರಲ್ಲ, ಕೇಳಿ ಅನುಭವಿಸಿದ ಎಲ್ಲ ಆಯಿತು. ಇದನ್ನು ಹಾಡ ಯಾರು ಬರ್ದೋದು? ಅದು ಗುರುರಾಜಸ್ಕೋಟೆ ಅಂತಂದೆ. ಅಜ್ಜಿಬಾಗಿ ಬಿಡ್ತೀರಿ ಅವ್ರಿಗೆ, ನೀವೇ ಬರ್ದದ್ದ ಅಂತ. ಮತ್ತು ಇನ್ನು ತನಕ ಏನು ಹಾಡಿದ್ವಿ, ಇಷ್ಟು ಹಾಡಿದ್ದಲ್ಲ ನನ್ನ ಹಾಡುಗಳೇ ಅಂತೇಳಿ. ಇಷ್ಟೆಲ್ಲ ಎಷ್ಟು ಹಾಡುಗಳನ್ನ ಕೇಳಿದ್ರಿ, ನನ್ನ ಹಾಡನ್ನು ನಾನೇ ಹಾಡ್ಕೋತೀನಿ. ಇನ್ನು ಬೇರೆಯವರ ಹಾಡನ್ನು ಹಾಡುವಾಗ ಹೇಳ್ತೇನೆ ನಾನು, ಇವ್ರ ಹಾಡನ್ನು ತಗೊಂಡು ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂತೇಳಿ ಅಂದಾಗ ಅವ್ರಿಗೂ ಒಂಥರ ಸಂತೋಷ ರೀ. ಇನ್ನೊಂದು ಏನಂತಂದ್ರೆ ರೀ, ಒಬ್ಬ ವ್ಯಕ್ತಿ ಅದು ಕಣ್ಣಿಗೆ ಕಾಣಬೇಕಂತಾರೆ. ನಾವೆಲ್ಲ ಅಲ್ಲ ರೀ. ಸಂತೋಷ ಆ ಹೃದಯದೊಳಗೆ ಅಷ್ಟೇ ಅಡಗಿರ್ತಕ್ಕಂಥ ಆ ಇನ್ನೂ ತನಕ ಇದೆ, ಮುಂದೂ ಇರುತ್ತೆ ರೀ. ಮುಂದಿನ ದಿನಮಾನಗಳಲ್ಲಿ ಮುಂದಿನ ಪೀಳಿಗೆಗೆ ಇರಲಿಕ್ಕೆ ಒಂದು ವ್ಯವಸ್ಥೆ ಏನಾಗುತ್ತೋ ಅಂಥೇಳಿ ಆ ಒಂದು ನಿರೀಕ್ಷೆಯಲ್ಲಿದ್ದೀನಿ ನಾನು. ಒಂದು ಸಮಾನವಾದ ವಿಚಾರ ಏನಪ್ಪ ಅಂದರೆ, ನ್ಯೂಸ್ನಲ್ಲಿ ನಾನು ತುಂಬ ಜನ ಹರಿ ಅಂತ ಕರೀತಾರೆ, ಹಾಗಾಗಿ ಸೆಲೆಬ್ರಿಟಿಗಳ ಕಥೆ ಇದ್ದೇ ಇರುತ್ತೆ. ಹರಿಕಥೆ ಅಂತ ಒಂದು ಶೋ ಮಾಡ್ತೀವಿ. ಈಗ ಗುರುಪಾದರು ಅಂದರೆ ಗುರುರಾಜ್ ಹೊಸಕೋಟೆ ಅವರು ಮಗದೊಂದು ಹರಿಕಥೆ ಕೈ ಹಾಕಿದ್ದಾರೆ. ಹೌದು, ಹರಿಕಥೆ ಅಂತ ನಾನು ಒಂದಿಷ್ಟು ರಿಯಾಲಿಟಿ ಶೋಗಳು, ಆನಂತರ ಒಂದಿಷ್ಟು ಪಬ್ಲಿಕ್ ಶೋಗಳು, ಇಲ್ಲಿ ಅವರು ಕೊಡ್ತಕ್ಕಂಥ ಈ ವಸ್ತುಗಳೆಲ್ಲ ಅದು ಮಾಡಿ ಬಿಟ್ಟಿರ್ತಕ್ಕಂಥ ವಸ್ತುಗಳೇ, ಕೇಳಿ ಬಿಟ್ಟಿರ್ತಕ್ಕಂಥ ವಸ್ತುಗಳೇ. ಈಗ ಎಷ್ಟು ರಿಯಾಲಿಟಿ ಶೋದಾಗ ಹಾಡ್ತಾರೋ ಮಕ್ಕಳು, ಅವ್ರು ಯಾರೋ ಒಳ್ಳೆ ಹಾಡುಗಾರರ ಕಂಠದಿಂದ ಬಂದಿರತಕ್ಕಂಥ ಹಾಡುಗಳು, ಒಳ್ಳೆ ಸಾಹಿತಿಗಳಿಂದ ಬಂದಿರತಕ್ಕಂಥ ಕವನಗಳು, ಅದನ್ನು ವಾಪಸ್ ಹಾಡ್ತಾರೆ. ಅದನ್ನೇ ಒಂದಿಷ್ಟು ಲೈಟು ಗೀಟು ಒಂದು ಸಂಭ್ರಮ ಪಟ್ಟು ಇದನ್ನು ಮಾಡ್ತಾರೆ, ರೆಕಾರ್ಡ್ ಮಾಡಿರ್ತಕ್ಕ. ಕರೆಕ್ಟ್. ಅದು ಈ ಕಡೆ ಈ ಹಳೆ ಜನಗಳ ರೀತಿಯೂ ಬೇರೆ, ಇವ್ರ ರೀತಿಯೂ ಬೇರೆ. ಇದನ್ನು ಬಿಟ್ಟು ಏನಾದರೂ ಕೊಟ್ಟರೆ ಜನ ಸ್ವೀಕಾರ ಮಾಡ್ತಾರೇನೋ ಅಂಥೇಳಿ ಒಂದು ಪರೀಕ್ಷೆಗೆ ಒಂದು ಆಗುತ್ತೋ ಇಲ್ಲೋ ಅಂಥೇಳಿ ಇನ್ನೂ ಅನುಮಾನ, ಅದಕ್ಕೆ ಕೈ ಹಾಕಿರ್ತಕ್ಕಂಥ ಒಂದು ಪ್ರಯೋಗ. ಅದು ವಿನೂತನ ಪ್ರಯೋಗ, ಒಂದು ವಿನೂತನ ಪ್ರಯೋಗದ ಪ್ರಯತ್ನ ಅಂದಿದ್ದೇನೆ. ಅದು ಪ್ರಯತ್ನ ಅದೇನಂತಂದರೆ ರೀ, ಒಂದಿಷ್ಟು ಕೇಳದೇ ಇರತಕ್ಕಂಥ ವಸ್ತುಗಳಿದೆ, ಅದನ್ನು ಕ್ಯಾಸೆಟ್ ರೂಪದಲ್ಲಿ ಕೇಳೋಕ್ಕಾಗಿಲ್ಲ. ಮತ್ತು ನಾನು ಕೂಡ ಪಬ್ಲಿಕ್ನಲ್ಲಿ ಹಾಡಿಲ್ಲ ರೀ ಅದನ್ನು ಬಿಟ್ಟು ಆ ವಸ್ತುಗಳನ್ನು ಯಾವ ರೀತಿ ಕೇಳಿಸ್ಬೇಕು ಅಂಥೇಳಿ ವಿಚಾರ ಮಾಡ್ತಾ ಇರುವಾಗ ಇದು ಹರಿಕಥೆ. ನನ್ನಪ್ಪ ಹರಿಕಥಾ ವಿದ್ವಾಂಸ ಕೀರ್ತನೆ ಕೇಸರಿ ಅಂಥೇಳಿ ಅದನ್ನು ಈ ಟೈಟಲ್ ಇಟ್ಟಿದ್ದು ಹಂಗೆ ರೀ, ಕೀರ್ತನೆ ಕೇಸರಿ ವೇದಮೂರ್ತಿ ಅಂಥೇಳಿ. ಆ ಕೀಕೆ ವೇಮು ಹರಿಕಥೆ ಟೈಟ್ಲ ಹರಿಕಥೆ. ಅದು ನಾಟಕ ಟೈಟ್ಲೇ ರೀ ಅದು. ಅದರಲ್ಲಿ ಬರ್ತಕ್ಕಂಥದ್ದು ಎಲ್ಲದು ಪದರೂಪದಲ್ಲಿ ಬರ್ತಕ್ಕಂಥ ಕತೆ. ಅದು ಇಡೀ ಕತೆ ಕೇಳಿದಾಗ ಒಂದು ಮನೆ ಕತೆ ಅನಿಸುತ್ತೀರ. ಇಡೀ ಎಷ್ಟು ಹಾಡುಗಳನ್ನ ಕೇಳ್ತಿರಲ್ಲ, ಅಷ್ಟು ಹಾಡುಗಳನ್ನ ಸೇರಿಸಿದಾಗ ಒಂದು ಮನೆ ಕತೆ ಅಂತ ಬಂದುಬಿಡ್ತಾರೆ. ಆ ಥರ ಒಂದು ಪ್ರಯೋಗ ಮಾಡಲಿಕ್ಕೆ ಹೊರಟಿದ್ದೇನೆ ರೀ. ಅದು ನೀವೇ ಪ್ರಥಮ ಅದು ನಿಮ್ಮ ಅವಗಾಹನೆಗೆ ತಂದದ್ದು. ಇದನ್ನು ನೀವೇ ಏನು ಬಿತ್ತಬೇಕು ಹೊರಗಡೆ. ಅಫ್ಕೋರ್ಸ್ ಈ ಥರದ ಕಲೆ ಜನಕ್ಕೆ ಗೊತ್ತಾಗಬೇಕು, ಈ ಥರದಲ್ಲಿ ಕೆಲಸ ಮಾಡಿರೋರು ಈ ಹೊಸ ಪೀಳಿಗೆಯವ್ರಿಗೊಂದಷ್ಟು ಇನ್ಸ್ಪೈರ್ ಆಗಬೇಕು ಅಂತಲೇ ಈ ರಂಗಸ್ಥಳ ತಂದಿದ್ದು.
ನಮ್ಮ ಚಾನಲ್ ಮೂಲಕ. ನನಗೆ ಇವತ್ತು ಹೆಂಗ್ ಗೊತ್ತಾ, ಸುಮ್ಮನೆ ಕೇಳ್ತಾ ಕೂತಿದ್ದೆ ನಾನು ಅಷ್ಟೇ. ಅದರಲ್ಲೇ ಇರೋ ಮಜಾ, ಅದರಲ್ಲೇ ಇರೋ ಖುಷಿ, ನಿಮ್ಮ ಅನುಭವ ಒಂಥರ ನಮಗೆ ದೊಡ್ಡ ಮಾರ್ಗಸೂಚಿಗಳು. ಮುಂದಿನ ಪೀಳಿಗೆಯವರು ಕೂಡ ದೊಡ್ಡ ಸ್ಥಾನದಲ್ಲಿರೋ ಅಪ್ಪ ಅಮ್ಮಂದಿರೋ ಆಗಲಿ, ಗುರುಗಳಾಗಲಿ ಅದನ್ನು ಹೇಳ್ಕೊಡ್ಬೇಕು, ಅದಾಗಬೇಕು ಅಂತ ನಾನಂತೂ ಅನ್ಕೋತೀನಿ. ಆ ಥರದಕ್ಕೆ ಒಂದಷ್ಟು ಇನಿಷಿಯೇಟಿವ್ಗೆ ನೀವು ಬಂದಿರಲ್ಲ, ನಂಗೆ ಖುಷಿ ಆಗೋಯ್ತು. ತುಂಬ ಸಂತೋಷ ರೀ. ಹೇಗಿತ್ತು ಇವತ್ತಿನ ರಂಗಸ್ಥಳ? ಅದೇ ಹೇಳ್ತೇನೆ ರೀ, ಅನುಭವಸ್ಥರ ಅನುಭವ ಹಂಚಿಕೊಳ್ಳುವಾಗ ಪ್ರಶ್ನೆಗಳನ್ನು ಕೇಳದೇ ಇರೋದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಅದು ಪ್ರಶ್ನೆಗಳನ್ನ ಕೇಳಿದರೆ ರೀ, ಆ ಹೇಳ್ತಕ್ಕಂಥ ಅನುಭವಿ ಕಟ್ ಮಾಡಿ ಅದಕ್ಕೊಂದು ಬೇರೆ ಸ್ವರೂಪ ಕೊಡ್ಬೇಕಾಗ್ತೈತಿ. ಆ ಬೇರೆ ಸ್ವರೂಪ ಬರಲಾರ್ದೆ ಇರೋದನ್ನು ಇದ್ದ ಹಾಗೆ, ಇದ್ದದ್ದನ್ನು ಇದ್ದಂಗೆ ಹೇಳ್ತಕ್ಕಂಥ ವ್ಯವಸ್ಥೆ ಬರೋದು ವಿದೌಟ್ ಪ್ರಶ್ನೆ. ಹಿಂಗಾಗಿ ನಮಗೆ ಆ ಹಕ್ಕು ಕೊಟ್ಟಾಗ ಇರ್ತಕ್ಕಂಥದ್ದನ್ನು ಎಲ್ಲ ಕಕ್ಕಿ ಬಿಡ್ತೇವೆ ರೀ, ನಾವು ವಸ್ತುವನ್ನು ಹೊರಗೆ ಹಾಕಿಬಿಡ್ತೇವೆ. ಆ ಒಂದು ವ್ಯವಸ್ಥೆ ನೀವು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮ್ಮ ಚಾನಲ್ ಹೆಸರು ನ್ಯೂಸೋ ನ್ಯೂಸು. ಹೌದು, ಸುದ್ದಿಯೋ ಸುದ್ದಿ, ಸುದ್ದಿಯೋ ಸುದ್ದಿ. ಅದ್ರ ಕೆಳಗೊಂದು ಟ್ಯಾಗ್ಲೈನ್ ಹಾಕಿದೀವಿ, ಇದ್ದದ್ದಿದ್ದಂಗೆ, ಇದ್ದದ್ದಿದ್ದಂಗೆ ಒಂದು ಟ್ಯಾಗ್ಲೈನ್ ಹಾಕಿದ್ವಿ. ಸೊ ನ್ಯೂಸೋ ನ್ಯೂಸು, ಇದ್ದದ್ದಿದ್ದಂಗೆ. ಮತ್ತು ನಮ್ಮ ಕಾರ್ಯಕ್ರಮ ಒಂದು ಸಣ್ಣ ಸಾಲನ್ನು ಜೋಡಿಸ್ಬೋದಾ ನೀವು? ಜೋಡಿಸ್ಬೋದು. ಹಾಂ, ನ್ಯೂಸೋ ನ್ಯೂಸು, ಇದ್ದದ್ದಿದ್ದಂಗೆ ಟ್ಯಾಗ್ಲೈನು. ಒಂದಷ್ಟು ಕಾರ್ಯಕ್ರಮಗಳು, ಜನಕ್ಕೆ ಬೇಕಾಗಿರೋ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ ನಾವು. ಒಂದು ಸಣ್ಣದಾಗಿ ಒಂದು ಜೋಡಿಸ್ಬೋದ? ನ್ಯೂಸೋ ನ್ಯೂಸು ಅನ್ನೋ ಕಾರ್ಯಕ್ರಮ ಇದ್ದಂಗೆ ಇರ್ತೈತಿ. ನ್ಯೂಸೋ ನ್ಯೂಸು ಅನ್ನೋ ಕಾರ್ಯಕ್ರಮ ಇದ್ದಂಗೆ ಇರ್ತೈತಿ. ಇಂಥ ಇದ್ದಂಗೆ ಇರ್ತೈತಿ, ಇದ್ದದ್ದು ಪಕ್ಕ ಏನು ಅಂತ ತಿಳಿತೈತಿ. ಗೀಯ 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 ಗೀ. ಸರ್ ಸೂಪರ್. ಸಿ ಎಷ್ಟು ಸರಳವಾಗಿ ಜನಕ್ಕೆ ಅರ್ಥ ಆಗೋ ರೀತಿ. ಏನು ಈ ಕಾರ್ಯಕ್ರಮ ಏನು? ನ್ಯೂಸೋ ನ್ಯೂಸು ಅನ್ನೋ ಕಾರ್ಯಕ್ರಮ ಇದ್ದಂಗೆ ಇರ್ತೈತಿ ಅಷ್ಟೇ. ಏನೈತಿ ಆಜ್ ಇಟ್ ಈಸ್ ಹಿಂಗೆ ಐತದ. ಇದ್ದಂಗೆ ಇರ್ತೈತಿ, ಇದ್ದದ್ದು ಏನೈತಿ ಅಂತ ಪಕ್ಕ ತಿಳಿತೈತಿ. ಗೀಯಾಗಿಯ 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 ಗೀ. ವಾವ್ ಸರ, ಅದ್ಭುತ ಸರ್ ನೀವು ನಿಜವಾಗ್ಲೂ. ನಾನಂತೂ ಇವತ್ತು ತುಂಬ ಗುಡ್ ಫೀಲ್, ಅಂದರೆ ಸಂತೋಷ, ಒಂಥರ ಹೆಮ್ಮೆ ಅಂತೀವಲ್ಲ, ನೀವು ನಿಜವಾಗ್ಲೂ ಕನ್ನಡಿಗರ ಹೆಮ್ಮೆ. ನೀವು ಸಂತೋಷ ರೀ, ಭಾಳ. ಈಗ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಏನಂತಂದ್ರೆ ರೀ, ಒಂದು ನಿಮ್ಮ ಪ್ರಯತ್ನ ಮುಂದಿನ ಪೀಳಿಗೆ ಒಂದಿಷ್ಟು ಗಟ್ಟಿಗೊಳಿಸುವ ಕಾರ್ಯದಲ್ಲಿ ನೀವು ಗಟ್ಟಿ ಪಕ್ಕಾ ಇರಬೇಕು. ಅದು ಹಿಂಗೆ ಬೆಳಿಬೇಕು, ಇಂಥದ್ದೇ ನಮ್ಮ ಸಂಸ್ಕೃತಿ, ಅದನ್ನೇ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಜಾಡ್ನಲ್ಲಿ ಹೊರಟಿರ್ತಕ್ಕಂಥವ್ರು ನೀವು. ಇದರಿಂದ ನಮ್ಮಂಥವ್ರು ಭಾಳ ಖುಷಿ ಆಗ್ತೇವೆ ರೀ, ನಮ್ಮ ತಲೆ ಸಂತೋಷ ಆಗ್ತದೆ. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಸೊ ಮಚ್. ಇವತ್ತಿನ ರಂಗಸ್ಥಳ ನನಗಂತೂ ಭಾಳ ಖುಷಿ ಕೊಟ್ಟಿದೆ. ಹೋಪ್ ನೀವು ಕೂಡ ಖುಷಿ ಪಟ್ಟಿದ್ದೀರಿ, ಎಂಜಾಯ್ ಮಾಡಿದ್ದೀರಿ ಅಂತ ನಾನಂತೂ ಅನ್ಕೋತೀನಿ. ನ್ಯೂಸೋ ನಮ್ಮ ಚಾನಲ್ ಮೂಲಕ ಇವತ್ತಿನ ರಂಗಸ್ಥಳದ ಅತಿಥಿ ಶ್ರೀ ಗುರುರಾಜ್ ಹೊಸಕೋಟೆ ಅವ್ರನ್ನ ಕಳಿಸ್ಕೊಡ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಂಗಸ್ಥಳದ ಅತಿಥಿಯಾಗಿ ಬಂದಿರುವಂತಹ ಶ್ರೀ ಗುರುರಾಜ್ ಹೊಸಕೋಟೆ ಅವರಿಗೆ ಕೇಕ್ವಾಲಾ ತಾಜಾ ಮಿಠಾಯಿ ಕಡೆಯಿಂದ ಒಂದು ಪ್ರೀತಿಯ ಗೌರವ. ಸರ, ಥ್ಯಾಂಕ್ ಯು. ಹಾಗೆ ತೊಗೊಳ್ಳಿ ಸರ್. ಮಗ್ಗದೊಬ್ಬ ಸೆಲೆಬ್ರಿಟಿ ಮುಂದಿನ ಎಪಿಸೋಡಲ್ಲಿ ನಾನು ನಿಮ್ಮ ಜೊತೆ ಭೇಟಿ ಮಾಡ್ತೀನಿ. ಅವರೊಂದು ಗೌರವದಿಂದ ಕಳಿಸ್ಕೊಡೋಕ್ಕೆ ನಾನಂತೂ ಬಯಸ್ತೀನಿ. ಥ್ಯಾಂಕ್ ಯು ನೀವೆಲ್ಲರೂ ಕೂಡ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ನಾಗರಾಜು.